ನಮ್ಮ ಅನ್ವರ್ ಸಾಹೇಬ್ರಿಗೆ ಹೆಂಗೆ ತಯಾರಾಗಿ ಬಂದಾರಂದ್ರೆ ನೋಡಿದ್ರೆ ಅನ್ನಿಸ್ತದೆ ಇದು ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ತನ್ನ ಪಂಜರದಾಗಿಂದ ಹಾರಿ ಹೊರಗೆ ಬಂದೈತೆ ಅನ್ನೋ ಹಂಗೆ ತಯಾರಾಗಿ ಬಂದ. ಶರಣ್ ರೀ ಶರಣು ಶರಣಾರ್ಥಿಗಳು. ಓಂ ಶ್ರೀ ಆಪದಾಂ ಅಪಹರ್ತರಾಮ್ ದಾತಾರಾಮ್ ಸರ್ವಸಂಪದ ಲೋಕಾಭಿರಾಮ್ ಶ್ರೀರಾಮ್ ಅರೆ ವಾ ಭಯೋ ಭಯೋ ನಮಾಮಿ. ನಮಾಮಿ. ದೊಡ್ಡ ದೊಡ್ಡ ಗಿಡಗಳು ಹರಿತಿದ್ವಿ, ತಗೊಳ್ತಿದ್ವಿ, ಹೋಗ್ತಿದ್ವಿ. ನಾನು ಹೇಳ್ತೀನಿ, ಒಂದು ಕೆಟ್ಟ ಶಬ್ದ ಅಥವಾ ಏನೋ ಇಂಥ ಕೇಳಿಲ್ಲ ನಾನು. ಹೌ ಯು ಮೂಡ್ ಫ್ರಮ್ ಕಾಮರ್ಸ್ ಟು ಅಂದರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್? ಹೌದು ಸರ್. ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೆಂಗೆ ಹೋದ್ರಿ ನೀವು? ಸೊ ಗಣೇಶ ಚತುರ್ಥಿ 5ನೇ ದಿನಕ್ಕೆ ನಾನು ಓಪನಿಂಗ್ ಆಗಿದೆ ನಕ್ಷತ್ರ ಟೆಕ್ನಾಲಜೀಸ್. ಹೌದೇನಾ? ಆಮೇಲೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಒಳಗಡೆ ಬಂದಿದ್ದು ನಾನು. ಇಂದಿಗೂ ಪೂಜೆ ಆಗ್ತದೆ, ಅವರೇ ಬರ್ತಾರೆ. ವೆರಿ ಪ್ರೌಡ್. ಅದಕ್ಕೆ ಏನೇನು ಶ್ಲೋಕ ಬೇಕು, ಏನೇನು ಮಂತ್ರ ಬೇಕು, ನಾನೇ ಮಾಡ್ತೀನಿ. ನಾನು ಬೇಕಲ್ಲ, ಮತ್ತೆ ಪ್ರತಿದಿನ ಅದು ಪೂಜೆ ನಮ್ಮ ಪಂಡಿತ ಕರಲಿ ಆಗೋದಿಲ್ಲ. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಹರಟೆಯ ಇನ್ನೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಒಂದು ಹುಬ್ಬಳ್ಳಿ ಹರಟೆಯ ವಿಶೇಷತೆಯನ್ನು ಹೇಳೋಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಸಬ್ಸ್ಕ್ರಿಪ್ಷನ್ ರೂಪದಲ್ಲಿ 2000 ಗಡಿಯನ್ನು ದಾಟಲಿಕ್ಕೆ ಸಹಾಯ ಮಾಡಿತು. ನನಗೆ ಗೊತ್ತಿದೆ, ನೀವು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಟ್ಟು ಪ್ರೀತಿಯಿಂದ ನೋಡಿ ಅದಕ್ಕೆ ಬರೆದಂಥ ಕಮೆಂಟ್ಸ್ಗಳು ನಮಗೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ಕೊಟ್ಟಿದೆ. ಸೊ ಇದೇ ರೀತಿ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅವರು ಹುಬ್ಬಳ್ಳಿಯವರು. ಏನ್ರಿ ಅವ್ರಿಗೆ ದೇಶಪಾಂಡೆ ನಗರ ಮೇಲೆ ಅತಿ ಪ್ರೀತಿ ಆಗಿಬಿಟ್ಟೈತ್ರಿ. ಹುಬ್ಬಳ್ಳಿಯೊಳಗೆ ಸಾಕಷ್ಟು ಜಾಗ ಅದಾವೆ, ಬಟ್ ಹಾರ್ಟ್ ಆಫ್ ದ ಸಿಟಿ ದೇಶಪಾಂಡೆ ನಗರ. ನಮಗೂ ಗೊತ್ತೈತೆ ದೇಶಪಾಂಡೆ ನಗರದೊಳಗೆ ಅಜ್ಜಿ ಅಂದರೆ ನಮ್ಮೆಲ್ಲರ ಹುಬ್ಬಳ್ಳಿ ಅಜ್ಜಿ ಗಂಗೂಬಾಯಿ ಹಾನಗಲ್ ಇದ್ದರು. ಅಲ್ಲಿ ಸಾಕಷ್ಟು ಗಣ್ಯ ವ್ಯಾಪಾರ ವ್ಯಕ್ತಿತ್ವ ಹಾಗೂ ವೈದ್ಯ ವೃಂದ ಅವೆಲ್ಲ ಇದ್ವಲ್ಲೇ. ಅದ್ರ ಜೊತೆಗೆ ಅಲ್ಲೊಂದು ಸಿಖ್ಖರ ಗುರುದ್ವಾರ, ಮೀನಾಕ್ಷಿ ಟೆಂಪಲ್, ಈ ರೀತಿ ಹಲವಾರು ಬಗೆಯ ಅನುಭವಗಳನ್ನು ಜೊತೆಗೆ ಅಲ್ಲಿರುವಂಥ ಸಾಂಸ್ಕೃತಿಕ ಭೂಮಿ ಅಂತಲೂ ಹೇಳ್ಬೋದು. ನಾವು ಹುಬ್ಬಳ್ಳಿಯ ಸಾಂಸ್ಕೃತಿಕ ಹೃದಯ ಅಂತ ಹೇಳ್ಬೋದು. ಅಲ್ಲಿ ಸಭಾಯಿ ಗಂಧರ್ವ ಹಾಲ್, ಗುಜರಾತ್ ಭವನ್, ಸ್ಪೋರ್ಟ್ಸ್ ಗ್ರೌಂಡ್, ಸೊ ಇಲ್ಲಿ ಆ ಭಾಗದಲ್ಲಿ ಹುಬ್ಬಳ್ಳಿಯ ನೆನಪುಗಳನ್ನು ನೆನೆಸಿದರೆ ಸಾಕಷ್ಟು ಹೆಮ್ಮೆ ಮತ್ತು ಗೌರವ ನಾವು ನೆನೆಸ್ಕೋಬೋದು. ಅದೇ ಭೂಮಿಯಲ್ಲಿ ಜನಿಸಿ ರಾಷ್ಟ್ರಧ್ವಜ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಪ್ರಪಂಚಕ್ಕೆ ಪರಿಚಯ ಆಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ರಾಷ್ಟ್ರಧ್ವಜ ಹಾರಿಸಬೇಕು, ಮನೆ ಮೇಲೆ ಹಾರಿಸಬೇಕು ಅಂಥೇಳಿ 2010ರಿಂದ ಆಸೆಯನ್ನು ಇಟ್ಕೊಂಡವರು ನಮ್ಮ ಜೊತೆಗಿದ್ದಾರೆ. ಶ್ರೀಯುತರಾದಂಥ ಅನ್ವರ್ ಮುಲ್ಲಾ ಅವರು ಸಂತೃಪ್ತಿಯಿಂದ ತಮ್ಮ ಅನುಭವವನ್ನು, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೇನೆಂದರೆ 2022ಕ್ಕೆ ನಮ್ಮ ಪ್ರೀತಿಯ ಪ್ರಧಾನಿಯವರು ಹರ್ ಘರ್ ತಿರಂಗ ಅಂತ ಯಾವಾಗ ಹೇಳಿದರು ಆವಾಗ ನನ್ನ ಮನಸ್ಸಿಗೆ ಅಂದರೆ ನನಗೆ ತೃಪ್ತಿ ಸಿಕ್ತು ಅನ್ನೋದನ್ನು ಭಾಳ ಸಂತೋಷದಿಂದ ವ್ಯಕ್ತಪಡಿಸಿದಂಥ ಅನ್ವರ್ ಮುಲ್ಲಾ ಅವ್ರನ್ನ ಅವ್ರ ಬಾಯಿಂದ ಪರಿಚಯ ಮಾಡಿಸ್ತಾ ಅವರ ವಿಚಾರವನ್ನು ಅವರಿಂದ ತಿಳ್ಕೊಂಬನಂತ ಬರ್ರಿ. ಹಾಗಂದ್ರೆ ತಡ ಮಾಡದೆ ಹುಬ್ಬಳ್ಳಿ ಹರಟೆಯ ಈ ಒಂದು ವಿಶೇಷ ಸಂಚಿಕೆಗೆ वतन मेरे आबाद रहे तू, वतन मेरे आबाद रहे तू। मैं जहाँ रहूँ जहाँ मैं याद रहे तू, मैं जहाँ रहूँ जहाँ मैं याद रहे तू। ऐ वतन मेरे वतन, ऐ वतन मेरे वतन। ಆತ್ಮೀಯ ಹಾಗೂ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಹಾಗೂ
ಹುಬ್ಬಳ್ಳಿ ಹರಟೆಗೆ ಸ್ವಾಗತ, ಸುಸ್ವಾಗತ. ಇದೊಂದು ವಿಶೇಷವಾದ ಸಂಚಿಕೆ ಅಂತ ಹೇಳ್ಬೋದು, ಅಥವಾ ಇದು ಸಂಭ್ರಮದ ಸಂಚಿಕೆ ಅಂತಲೂ ಹೇಳ್ಬೋದು. ಯಾಕ್ರಿ ಸಂಭ್ರಮದ ಸಂಚಿಕೆ ಅಂತ ನಾನು ಹೇಳ್ತೀನಿ. ಒಂದನೇದ್ದು ಇವತ್ತಿನ ಅತಿಥಿ ಹಾಗೂ ಅವರ ನಡೆದು ಬಂದ ಹಾದಿ, ಅವರ ದೇಶಭಕ್ತಿಯನ್ನು ವ್ಯಕ್ತಪಡಿಸುವಂಥ ರೀತಿಗಳು ಅವ್ರು ನೋಡಿದ್ರೇ ಗೊತ್ತಾಗ್ಬೇಕು ನಮಗೆ. ಇದು ಒಂದಾದರೆ, ಎರಡನೇದ್ದು ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ನಮ್ಮ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮ ನೋಡೋದಲ್ದೇ ಬೇರೆಯವರಿಗೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಕಳಿಸಿ ಕಾರ್ಯಕ್ರಮದ ವಿಶೇಷತೆಯನ್ನು ಹಂಚಿಕೊಂಡು ನಮಗಿವತ್ತು 2,000 ಸಬ್ಸ್ಕ್ರಿಪ್ಷನ್ ಆಗುವಂಥ ಮಾಡಿದಂಥ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಅದಕ್ಕೆ ಇದು ಸಂಭ್ರಮದ ಸಂಚಿಕೆ ಅಂತ ಹೇಳೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇವತ್ತಿನ ವಿಶೇಷ ವ್ಯಕ್ತಿತ್ವ ಬಗ್ಗೆ ನಾನು ಪರಿಚಯ ಮಾಡಿಸ್ಬೇಕು. ಹುಬ್ಬಳ್ಳಿಯಲ್ಲಿ ನಾವು ಈಗ ಆಗಸ್ಟ್ 15 ಬಂದರೆ, ಜನವರಿ 26 ಬಂದರೆ ಒಂದು ಸಂಭ್ರಮದ ವಾತಾವರಣವನ್ನು ನೋಡ್ತೀವಿ ಅಂತ ನಾನು ಮೊನ್ನೆ 15ನೇ ತಾರೀಕಿಗೆ ರಿಲೀಸ್ ಮಾಡಿರುವಂಥ ಧ್ವಜದ ಬಗ್ಗೆ ಮಾತಾಡಿದ್ದೆ. ಇದು ಪ್ರತಿ ದೇಶದಲ್ಲಿ ಕಾಣಿಸ್ತಾ ಇರುವಂಥ ವಿಶೇಷವಾದಂಥ ಒಂದು ಲಹರ್ ಅಂತ ಹೇಳ್ಬೋದು. ಇದು ಸ್ಟಾರ್ಟ್ ಆಗಿದ್ದು 2020 ಅಥವಾ 22ಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಪ್ರಧಾನಿಗಳು ಹಂಚಿಕೊಂಡ್ರು ತಮ್ಮ ವಿಷಯವನ್ನು, ಆವಾಗಿಂದ ಸ್ಟಾರ್ಟ್ ಆಯಿತು. ಆದರೆ ಹುಬ್ಬಳ್ಳಿಯಲ್ಲಿ ಈ ಒಂದು ವಿಚಾರವನ್ನು 15 ವರ್ಷದ ಹಿಂದೆ, ಅಂದರೆ ಅದು ಹುಟ್ಟಿದ್ದು 1996-97ರಲ್ಲಿ ಹುಟ್ಟುಕೊಂಡಿತು. ಅದಾದ ಮೇಲೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಒಂದು 2-3 ವರ್ಷದಿಂದ ಅದು ದೇಶದ ಒಂದು ಭಕ್ತಿ. ನಾವು ಪ್ರತಿ ಸರಿ ಅದನ್ನು ಪರಿಚಯಿಸುವಾಗ ನಾವೇನು ತೋರಿಸ್ತೀವಿ ಅಂದರೆ ನಮ್ಮ ಧ್ವಜ ಹಾರಾಡಿದಾಗ ನಮಗೆ ಅದ್ರ ಮೇಲೆ ಬರುವಂಥ ಪ್ರೀತಿ ಯಾವತ್ತೂ. ಈಗ ನೋಡ್ರಿ, ನಾವೆಲ್ಲೂ ಟ್ರಾವೆಲ್ ಮಾಡ್ತಿರ್ತೀವಿ, ಏರ್ಪೋರ್ಟ್ ಕಾಣಿಸ್ತದೋ, ಸ್ಟೇಷನ್ ಕಾಣಿಸ್ತದೋ, ಗೌರ್ಮೆಂಟ್ ಆಫೀಸ್ ಕಾಣಿಸ್ತದೋ, ಅಲ್ಲಿ ಧ್ವಜ ಹಾರ್ತಾ ಇದ್ದರೆ ನಮ್ಮ ಗಮನ ಸುಮ್ಮನೆ ಅಲ್ಲೊಂದು ಸ್ವಲ್ಪ ತಿರುತ್ತದೆ. ಯಾಕೆಂದರೆ ಅದು ದೇಶಭಕ್ತಿಯ ಪ್ರತೀಕ ಮತ್ತು ಅದು ನಮ್ಮನ್ನು ಕೈ ಬೀಸಿ ಕರೆದಂತೆ ಆಗ್ತದೆ. ಸೊ ಈ ರೀತಿ ದೇಶಭಕ್ತಿಯ ಪ್ರತೀಕವನ್ನು ಹುಬ್ಬಳ್ಳಿಯಿಂದ ಜಗತ್ತಿನಾದ್ಯಂತ ಅದು ಹಾರಾಡಬೇಕು, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಹಾರಿಸಬೇಕು ಅಂತ ಆ ದಿನದಿಂದ ಪ್ರಾರಂಭ ಮಾಡಿದವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ನಿಮ್ಮ ಪರವಾಗಿ, ನಮ್ಮ ಎಂಟೈರ್ ಟೀಮಿನ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ಅವ್ರು ಯಾರಪ್ಪ ಅಂದರೆ ಅನ್ವರ್ ಮುಲ್ಲಾ ಅಂತ. ಸೊ ಮುಲ್ಲಾ ಸರ್, ನಮಸ್ಕಾರ. ನಮಸ್ಕಾರ. ನಿಮಗೆ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಶರಣಾರ್ಥಿಗಳು. ಓಂ ಶ್ರೀ ಆಪದಾಂ ಅಪಹರ್ತರಾಂ ದಾತಾರಾಂ ಸರ್ವಸಂಪದ ಲೋಕಾಭಿರಾಮ್ ಶ್ರೀರಾಮ್. ಅರೆ ವಾ, ಭ್ಯೋ ನಮಾಮ್ಯಹಂ. ವಂಡರ್ಫುಲ್, ಥ್ಯಾಂಕ್ ಯು. ಶರಣ್ರಪ್ಪ. ನೋಡ್ರಿ, ಹುಬ್ಬಳ್ಳಿದು ಪಕ್ಕಾ ನಮ್ಮ ನಾರ್ತ್ ಕರ್ನಾಟಕದ ಶೈಲಿ ಏನಂದ್ರೆ ಶರಣಾರ್ಥಿ ಅಂದಾಗ ಅದು ಹುಬ್ಬಳ್ಳಿ ಪರಿಚಯ ಆಗೋದು. ಹೌದು ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೆ ನನಗೇನೋ ಇವತ್ತು ಅನಿಸಿತ್ತು, ಇವತ್ತು ಜುಬ್ಬ ಹಾಕೊಂಡ್ಬರ್ಬೇಕಂತ ಹೇಳಿ ನಂಗೆ ಖುಷಿ ಅನಿಸಿತ್ತು. ಇವತ್ತು ಹಾಕ್ಕೊಂಡಂತೂ ಬಂದೆ. ಆದ್ರೆ ನಾನು ನೋಡ್ತೀನಿ ನಮ್ಮ ಅನ್ವರ್ ಸಾಹೇಬ್ರಿಗೆ ಹೆಂಗೆ ತಯಾರಾಗಿ ಬಂದಾರಂದ್ರೆ ನೋಡಿದ್ರೆ ಅನ್ನಿಸ್ತದೆ ಇದು ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ತನ್ನ ಪಂಜರದಾಗಿಂದ ಹಾರಿ ಹೊರಗೆ ಬಂದೈತೆ ಅನ್ನೋ ಹಂಗೆ ತಯಾರಾಗಿ ಬಂದ. ಅನ್ವರ್ ಸರ್, ಇದು ಹೆಂಗಂದ್ರೆ ನಮ್ಮ ಹುಬ್ಬಳ್ಳಿ ಹರಟೆ ವಿಶೇಷತೆ ಏನ್ರಿಪ್ಪ ಅಂದ್ರೆ ನಮ್ಮ ಜನರಿಗೆ ಪರಿಚಯಿಸೋದು. ನಿಮಗೆ ಸಾಕಷ್ಟು ಜನ ನಿಮ್ಮ ಬಗ್ಗೆನೂ ಗೊತ್ತಿದ್ದವರು ಇದ್ದಾರೆ, ಅಂದರೂ ನಮ್ಮ ಒಂದು ಚಾನೆಲ್ ಮುಖಾಂತರ ನಿಮ್ಮನ್ನ ಜಗತ್ತಿಗೆ ಪರಿಚಯಿಸಬೇಕು. ಸೊ ಇದು ಹುಬ್ಬಳ್ಳಿ ಹರಟೆಯ ವಿಶೇಷತೆ. ಸೊ ಹಾಗಾದ್ರೆ ಹುಬ್ಬಳ್ಳಿ ಹರಟೆಗೆ ಬಂದಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಈಗ ಅನ್ವರ್ ಸರ್, ಈಗ ಒಂದು ಸಣ್ಣ ಹಾಗೂ ಪುಟ್ಟ ಪರಿಚಯ ನಿಮ್ಮಿಂದ, ನಿಮ್ಮ ಬಗ್ಗೆ. ಮೊದಲನೇದಾಗಿ ನಮ್ಗೆ ಈ ಕಾರ್ಯಕ್ರಮ ನೀವು ಆಹ್ವಾನಿಸಿ ಆಮಂತ್ರಿಸಿ ಇದೊಂದೇನು ನಮ್ಗೆ ಒಂದು ಗೌರವ ಕೊಟ್ಟಿರಿ, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಸ್ ಸರ್. ಮೂಲತಃ ನಾನು ಹುಬ್ಬಳ್ಳಿಯವನು. ಹುಬ್ಬಳ್ಳಿ ದೇಶಪಾಂಡೆ ನಗರಲ್ಲಿ ಹುಟ್ಟು ಬೆಳೆದವನು. ಆಮೇಲೆ ದೇಶಪಾಂಡೆ ನಗರ್ ಈ ಶಬ್ದ ಬಂದ ತಕ್ಷಣ ನನಗೊಂದು ವಿಚಿತ್ರ ಒಂದು ಅನುಭವ, ಒಂದು ಶಕ್ತಿ. ಸೊ ಆ ಮನವರಿಕೆ ನಾನು ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸೊ
ಅದೊಂದು ಬೇರೆ ಜಗತ್ ಅಂತ ಹೇಳ್ಬೋದು, ಒಂದು ಮಿನಿ ಇಂಡಿಯಾ ಅಂತ ಹೇಳ್ಬೋದು ನಾನು. ನನಗೆ ದೇಶಪಾಂಡೆನವ್ರ ಬಗ್ಗೆ ನಾನು ಯಾವಾಗ ಯಾರೋ ನನ್ನ ಸ್ನೇಹಿತರ ಜೊತೆ ಮಾತಾಡ್ಲಿಕ್ಕೆ ಅವ್ರೊಂದು ಮಾತು ಹೇಳ್ತಿದ್ರು, ಇದು 20 ವರ್ಷದಿಂದ 25 ವರ್ಷದಿಂದ ದ ಕಾಲನಿ ಆಫ್ ಅರಿಸ್ಟೋಕ್ರಾಟ್ಸ್ ಅಂತ. ಹೌದೌದು, ಹಾಂ, ನಿಜವಾಗಿ ಕಾಲನಿ ಆಫ್ ಅರಿಸ್ಟೋಕ್ರಾಟ್ಸ್ ದೇಶಪಾಂಡೆನವ್ರು. ಹೌದೌದು. ಅಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್, ಎಸ್, ಅದು ಮೇನ್ ದಿಗ್ಗಜರು, ಅವರು ಸಂಗೀತ ದಿಗ್ಗಜರು, ಗಾನ ವಿದುಷಿ ಗಂಗೂಬಾಯಿ ಹಾನಗಲ್. ಅವರನ್ನ ನಾನು ನೋಡ್ತಾ ಬೆಳೆದಿವಿ ಅಲ್ಲ. ಅವರ ಕಂಪೌಂಡ್ನಲ್ಲಿ ಇವು ನೆಲ್ಲಿಕಾಯಿ ಎಲ್ಲ ಇರ್ತಿದ್ವು. ನೆಲ್ಲಿಕಾಯಿ, ಕಡಗೋಲ್ ನೆಲ್ಲಿಕಾಯಿ. ಹೌದೌದು. ಸೊ ಸುಮಾರಲ್ಲಿ, ಯಾಕಂದ್ರೆ ಅದು ನನ್ನ ಫ್ಯಾಮಿಲಿ ಇದೆ. ಈಗ ದೇಶಪಾಂಡೆ ನಗರ ಅಂದ್ರೆ ಅದು ಫ್ಯಾಮಿಲಿ ಅಲ್ಲ. ಸೊ ನಮ್ಮ ಆರ್ ಎನ್ ಶೆಟ್ರು ಪಕ್ಕದಲ್ಲೇ ಇದ್ರು. ಆಮೇಲೆ ಕಾಮತ್ ಫ್ಯಾಮಿಲಿ ಸುಮಾರು ದಿಗ್ಗಜರಲ್ಲಿ ಇದ್ದಾರೆ, ದೇಸಾಯಿ ಅವರು, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀನಿ. ಒಂದು ಸಿಂಪ್ಲಿಸಿಟಿಯಲ್ಲಿ ಜನ, ಒಂದು ಪಂಡಿತ ಪುರೋಹಿತರು ಅಂತ ಏನು ಹೇಳ್ತಾರಲ್ಲ, ಅವ್ರ ಮಧ್ಯದಲ್ಲಿ ಬೆಳೆದೀನಿ ನಾನು. ಪ್ರತಿಯೊಂದು ಅವ್ರ ಮಾರ್ಗದರ್ಶನದಲ್ಲಿ ನಾನು ಬೆಳೆದಿದ್ದೀನಿ. ಅವ್ರ ಪ್ರೀತಿ ವಾತ್ಸಲ್ಯ, ಒಂದೊಂದ್ಸಲ ಅವ್ರು ಇಲ್ಲ ಅಂದ್ಕೊಳ್ಳೆ ಅವರು ನನ್ನಲ್ಲಿದ್ದಾರೆ. ಸುಮಾರು ಹಿರಿಯರು ನಾನು ನೋಡ್ಕೊಂಡು ಬಂದಿದ್ದೀನಿ. ಆ ಒಂದು ಏಜ್ನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತದೆ, ಎಲ್ಲ ಹಣ್ಣು ಇರ್ತಾವೆ. ಯಾಕಂದ್ರೆ ದೇಶಪಾಂಡೆ ನಗರ ಅಂತ ಹೇಳಿ ನಿಮ್ಗೆ ಒಂದು ಶಿರ್ಸಿ ಥರ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಎಲ್ಲ ಇರ್ತಿದ್ವು. ಸ್ಕೂಲ್ ಹೋಗುವಾಗ ಒಂದೆರಡು ತಗೊಳ್ತಿದ್ವಿ, ಪ್ಯಾರ್ಲಣ್ಣು, ಸೀತಾಫಲ ಹಣ್ಣು. ಇದು ಬಹಳ ಮುಖ್ಯವಾದ ವಿಷಯ. ನಾನು ಹೇಳ್ತೀನಿ ಎಷ್ಟು ನನಗೆ ಚೇಂಜ್ ಆಗ್ತದೆ, ಎಷ್ಟು ಆಳವಾಗಿ ಅದು ನನ್ನ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ಆ ಹಣ್ಣುಗಳನ್ನ ನೀವು ಏನಾದ್ರು ತಗೊಂಡಾಗ, ಪೇರಳ ಹಣ್ಣು ಅಥವಾ ಈ ನೆಲ್ಲಿಕಾಯಿ, ನಾನು ಹೇಳಿದೆ ನೆಲ್ಲಿಕಾಯಿ, ಅಲ್ಲಿ ದೊಡ್ಡ ಸುಮಾರು ದೊಡ್ಡ ಗಿಡಗಳು ಹರಿತಿದ್ವಿ, ತಗೊಳ್ತಿದ್ವಿ, ಹೋಗ್ತಿದ್ವಿ. ನಾನು ಹೇಳ್ತೀನಿ, ಒಂದು ಕೆಟ್ಟ ಶಬ್ದ ಅಥವಾ ಏನೋ ಇಂಥ ಕೇಳಿಲ್ಲ ನಾನು ಅಲ್ಲಿಂದ. ಹೌದೌದು. ಏನು ಹೇಳಿರ್ಬೋದು, ಏನು ಕೇಳಿರ್ಬೋದು ಹೇಳ್ರಿ, ಏನು ಹೇಳ್ಬೋದು, ಏನು ಹೇಳ್ಬೋದು ಹೇಳ್ರಿ. ಅಲ್ಲಿ ಅವರು ಕೃಷ್ಣನ್ ಹೋಲಿಸ್ತಿದ್ರು, ನಮ್ಗೆ ಗೋಪಾಲನ್ ಹೋಲಿಸ್ತಿದ್ರು. ಮತ್ತೆ ಏನ್ ಸಂಸ್ಕಾರ ಬೇಕಲ್ರಿ ಎಂಥ ಜಗದಲ್ಲಿ. ಐ ಆಮ್ ಲಕ್ಕಿಯಸ್ಟ್ ಪರ್ಸನ್. ಅದು ಯಾರು ಸಿಗೋದಿಲ್ರಿ, ಅದು ಯಾರು ಸಿಗೋದಿಲ್ಲ. ಅದು ಒಂದು ವಿಚಿತ್ರವಾದ ಕೃಷ್ಣ ಕೃಷ್ಣ ಅಂದ್ರೆ ತುಂಡುತನ ಅವ್ರದ್ದು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಕೃಷ್ಣ ಕಲ್ಯಾಣ ಅದ ಬಹಳ ದೊಡ್ಡ ಕಾರ್ಯಕ್ರಮ. ಹೌದು. ಆಮೇಲೆ ಯಕ್ಷಗಾನ, ಅಲ್ಲಿ ಏನು ದೇಸಾಯಿ ಫ್ಯಾಮಿಲಿ ಅದಲ್ಲ, ಯಕ್ಷಗಾನ ಉಳಿಸ್ಲಿಕ್ಕೆ, ಇಲ್ಲಿ ಬೆಳೆಸ್ಲಿಕ್ಕೆ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. KB ದೇಸಾಯಿ ಅಂತ ಹೇಳಿ, KB ದೇಸಾಯಿ ಕಿಟ್ಟಣ್ಣ ಅಂತ ಹೇಳ್ತಾರೆ ಅವ್ರಿಗೆ. ಕೃಷ್ಣ ಬಿ ದೇಸಾಯಿ ಅಂತ ಹೇಳಿ ಕಿಟ್ಟಣ್ಣ ಅಂತ ಹೇಳ್ತಾರೆ ಬಹಳ ಪ್ರೀತಿಯಿಂದ. ಸೊ ಆ ಒಂದು ಜಾಗದಲ್ಲಿ ಎಲ್ಲ ಬೆಳೆದೇನೆ, ನೋಡ್ಕೊಂಡು ಬೆಳೆದಿದ್ದು ನಾನು. ಈ ಒಂದು ಮನಸ್ಥಿತಿ ಅವ್ರದ್ದು. ಈ ಥರ ಒಂದು ಭಾವನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ಇಷ್ಟೆಲ್ಲ ನೋಡ್ತಿದ್ರು. ಸೊ ಅದೇ ಒಂದು ಸಂಸ್ಕೃತಿ ನಮ್ಮಲ್ಲೂ ಬೆಳೆದದ. ನಾನು ಹಣ್ಣಿನ ಗಿಡ ಹಚ್ಚಿದ್ದೀನಿ ಅದ್ರ ಮನೆಯಲ್ಲಿ. ಗಿವ್ ಬ್ಯಾಕ್ ಟು ದ ಸೊಸೈಟಿ. ಎಕ್ಸಾಕ್ಟ್ಲಿ. ವಾಟ್ ಎವರ್ ಸೇಮ್ ಅನ್ವರಲ್ಲಿ ಬರ್ತಾರೆ. ಅಲ್ಲಿ ಅವ್ರಿಗೆ ದೋಟಿ ಇಟ್ಟಿದ್ದೀನಿ ನಾನು. ದೋಟಿ ಇಟ್ಟಿರಿ? ದೋಟಿ ಇಟ್ಟಿದ್ದೀನಿ. ಅದೇ ನೀವು ಹರ್ಕೊಂಡು ತಿನ್ಬೋದು. ನಾನು ನೋಡಿದ್ರೆ ಓಡ್ತಿರ್ತಾರೆ, ಓಡ್ಬೇಡ್ರಿ ಬರ್ರಿ. ಅದು ಸೂಪರ್. ಶಿರ್ಸಿಯಲ್ಲಿ ಹಣ್ಣು ಸಿಗ್ತದೆ ನಿಮಗೆ, ಜಾಂಬಳಿ ಹಣ್ಣು ಅಂತ ಹೇಳಿ ಬರ್ತದ. ಅದು ಬಹಳ ದಕ್ಷಿಣ ಕನ್ನಡದಲ್ಲಿ ಬಹಳ ನಿಮ್ಗೆ ಸಿಗ್ತದೆ. ನೀವು ನೋಡಿರ್ಬೋದು ಜಾಂಬಳಿ ಅಂತ ಹೇಳಿ, ವೈಟ್, ರೆಡ್, ಆಮೇಲೆ ಗ್ರೀನ್ ಕಲರ್ ಬರ್ತದೆ. ಭಾರಿ ವಾಟರ್ ಆಪಲ್ ಅದು ನನ್ನ ಫೇವ್ರೇಟ್. ಆಮೇಲೆ ನಕ್ಷತ್ರ ನೆಲ್ಲಿಕಾಯಿ ಅಂತ ಹೇಳಿ ಬರ್ತದೆ ಒಂದು, ಅದು ಅದ ನನ್ನಲ್ಲಿ ನೆಲ್ಲಿಕಾಯಿ ಅದ. ಮಕ್ಕಳು ಬರ್ತಿರ್ತಾರೆ, ತಗೊಳ್ತಿರ್ತಾರೆ, ಹರಿತಿರ್ತಾರೆ ಕಂಪೌಂಡ್ ಮೇಲೆ ಹತ್ತಿ. ನಾನು ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ನನ್ಗೆ ಗೊತ್ತದ. ಆಮೇಲೆ ಅವ್ರೇನು ನನಗೊಂದು ಸಂಸ್ಕಾರ ಕೊಟ್ಟಾರ, ಅದನ್ನು ನಾನು ಕಾಪಾಡ್ಕೊಂಡು ಹೊಂದಿದ್ದೀನಿ. ಯಾಕಂದ್ರೆ ನಂಗೆ ಗೊತ್ತದ ನನ್ನ ಜೊತೆ ಅವ್ರು ಯಾವ ಥರ ಟ್ರೀಟ್ ಮಾಡಿದ್ದಾರೆ, ಅದು ನಿಜವಾದ ಟೀಚಿಂಗ್. ವಂಡರ್ಫುಲ್. ನಿಜವಾದ ಟೀಚಿಂಗ್ ಅವ್ರು ಕೊಟ್ಟಿದ್ದು. ಒಂದ್ಸರಿ ಗ್ಲಾಸ್ನ ಹೊಡೆದಿದ್ರು ಹುಡುಗರು, ನಾನೇನು ಹೇಳಿಕ್ಕೆ ಹೋಗಲಿಲ್ಲ. ಈಗ ನನಗೆ ಗೊತ್ತದ ಅದರಿಂದ ಏನು ಉಪಯೋಗ. ಯಾಕಂದ್ರೆ ಆಟ ಆಡ್ಲಿಕ್ಕೆ ಇವತ್ತೇನು ಮೈದಾನಗಳಿದೆ, ಎಲ್ಲ ಮೈದಾನಗಳಿಲ್ಲ. ಅವಾಗ ಮೈದಾನ ಇರ್ತಿದ್ವು, ಈಗ ಆಡ್ಲಿಕ್ಕೆ ಮೈದಾನ ಇಲ್ಲ. ಮನೆ ಹತ್ತಿರನೇ ಬಗ್ರಿ ಆಡ್ತಾರೆ. ಸೊ ಇವೆಲ್ಲ ಅದನ್ನ ನೋಡ್ತಾ ಬೆಳೆದಿದ್ದೀನಿ. ಯಾವ ಶಾಲೆ ನಿಮ್ದು? ನಾನು ನೋಡ್ರಿ ಸರ್ಕಾರಿ ಶಾಲೆ, ನಮ್ಮಂಗ ಸರ್ಕಾರಿ 22 ನಂಬರ್ ದೇಶಪಾಂಡೆ ನಗರಲ್ಲಿ. 22 ನಂಬರ್ ಇದು ರೋಟರಿ ಸ್ಕೂಲ್ ಪಕ್ಕದಲ್ಲೇನೆ. ಹೌದು, ಈಗಿಲ್ಲ, ಅದು ಬಂದಾಗಿದೆ. ಈಗಿಲ್ಲ ಅಂದ್ರೆ ಅಲ್ಲಿ ಏನೋ ಗೌರ್ಮೆಂಟ್ ಏನೋ ಒಂದು ಆಫೀಸ್ ಮಾಡಿದ್ದಾರೆ ಅವರು. ಫಸ್ಟ್ ಕ್ಲಾಸ್ ಸ್ಕೂಲ್. ಸುಮಾರು ದಿಗ್ಗಜರ ಅಲ್ಲಿಂದ ಹುಟ್ಟು ಬಂದಾರೆ. ನಾನು ಅಲ್ಲಿ ಟ್ರೈನಿಂಗ್ ಇಷ್ಟು ಫಸ್ಟ್ ಕ್ಲಾಸ್ ಟ್ರೈನಿಂಗ್ ಕೊಟ್ಟಿದ್ರು. ಅದು ಆಮೇಲೆ CTI ಸ್ಕೂಲ್ ಅಂತ ಹೇಳಿ ನಿಮ್ದು, ಇದು ವಿಜಯನಗರದಲ್ಲಿ. ಅಲ್ಲಿನೂ ಭಾಳ ಒಳ್ಳೆ ಟೀಚರ್ಸ್ ನನಗೆ. ಪಾಟೀಲ್ ಟೀಚರ್ಸ್, ಆಮೇಲೆ ಇವರು ನರೇಂದ್ರ ಟೀಚರ್ಸ್ ಅಂತಿದ್ರು, ಜೋಶಿ ಟೀಚರ್ಸ್ ಅಂತಿದ್ರು,
ಆಮೇಲೆ ನಮ್ಮ ಗುಡಿ ಸರ್ ಅಂತಾರೆ, ಗುಡಿ ಮಾನೆ sir. ಸರ್, ಸುಮಾರು ಸರ್, ಆಮೇಲೆ ಮತ್ತಿಕಟ್ಟಿನ ಇನ್ನೊಬ್ರು ಮಾನೆ ಸರ್ ಅಂತಿದ್ದಾರೆ. ಸರ್, ಹಾ. ನೀವು ಮತ್ತಿಕಟ್ಟಿ ಕಟ್ಟಿಮನಿ. ಬಿದ್ರಳ್ಳಿ ಬಿದ್ರಲ್ಲಿ. ಆಮೇಲೆ ಕಟ್ಟಿಮನಿ ಸರ್, ಇವರೆಲ್ಲರೂ ನೋಡ್ರಿ ನಾನು ಹೇಳ್ತೀನಿ, ಅಚ್ಚಾ ನಿಮ್ದು ಹೈಸ್ಕೂಲ್ ಸಿಟಿ ಹೈಸ್ಕೂಲ್ ಇದು ಅಂದ್ರೆ ಭಾಳ ಪ್ರೀತಿ ಇದರಿಂದ ಬೆಳೆಸಿರಿ ನನಗೆ. ಎಂದೂ ಒಂದಿನ ಭಾಳ ಜೋರಾಗಿ ಮಾತಾಡೋದು, ಯಾಕಂದ್ರೆ ನಾನು ಟೀಚರ್ಸ್ ನಾನು ಭಾಳ ಗೌರವ ಕೊಡ್ತಿದ್ದೆ. ಅವ್ರಂದ್ರೆ ನನಗೆ ಪಂಚಪ್ರಾಣ, ಯಾಕಂದ್ರೆ ಅವರ ಹಿರಿಯರು ನನಗೆ. ಅವ್ರು ಏನು ಹೇಳ್ತಾರೆ, ಅವ್ರೇನು ಹೇಳಿದ್ರು ಅದು ಪಂಚಪ್ರಾಣ ನನಗೆ. ಅವ್ರೇನು ಹೇಳಿದ್ರು ಅದು ನನಗೆ ಆಜ್ಞೆನ. ಹೌದಲ್ಲ? ಆ ಪ್ರಕಾರ ನಾನು ಆ ಒಂದು ಗೌರವದಿಂದ ಒಂದು ರೆಸ್ಪೆಕ್ಟ್ ಕೊಡ್ತಾ ಕೊಡ್ತಾ ನಾನು ಬೆಳೆದೆ. ಅವರು ಸಹ ನನಗೆ ಭಾಳ ಕೇರ್ ಮಾಡಿದರು, ಭಾಳ ಮಾರ್ಗದರ್ಶನ ಮಾಡಿದರು. ಯಾವಾಗ ಏನಾಗಬೇಕಂದ್ರೆ ಪ್ರತಿ ಸಲ ಹೇಳ್ತಿದ್ರು. ಒಂದೊಂದು ಎಕ್ಸಾಂಪಲ್ಸ್ ನಾನು ಓದೋಕ್ಕಿಂತ ಅವ್ರೇನು ಪಾಠ ಹೇಳುವಾಗ ನಮ್ಗೇನು ಹೇಳ್ತಿದ್ರು ಅಂದ್ರೆ ಕೆಲವೊಂದು ತಮ್ಮ ಮಾರ್ಗದರ್ಶನ ಹೇಳ್ತಿರ್ತಾರೆ, ಅನುಭವಗಳನ್ನ ಹಂಚ್ಕೊಳ್ತಿರ್ತಾರೆ. ಅದು ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಬಿಡ್ತಿದ್ದೆ. ಅಲ್ಲಿ ಓದೋದು ಬೇರೆ, ಇಲ್ಲಿ ಸ್ಟೋರ್ ಮಾಡ್ಕೊಳ್ತೆ. ಯಾಕಂದ್ರೆ ಅದೇ ನನಗೆ ಮುಂದೆ ಗೈಡ್ ಮಾಡಿದ್ದು ಭಾಳ ಪ್ರೀತಿಯಿಂದ. ಆಮೇಲೆ ನಿಮ್ಗೆ ಒಂದೊಂದು ಶ್ಲೋಕಗಳನ್ನು ಹೇಳ್ತಿದ್ರು ಅವರು. ಆಮೇಲೆ ಅದನ್ನು ಉಚ್ಚಾರ ಮಾಡಿ ಒಂದೊಂದು ಕ್ಲಾಸ್ನಲ್ಲಿ ಒಂದೊಂದು ಮಹಾಭಾರತ ಆಮೇಲೆ ರಾಮಾಯಣ ಕುರಿತು ಬಹಳಷ್ಟು ಮಾತುಗಳನ್ನು ಹೇಳ್ತಿದ್ರು. ಆಮೇಲೆ ನನ್ನ ಜೀವನದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದಂಥ ಮಹಾನ್ ಗ್ರಂಥ ಅಂದರೆ ಅದು ರಾಮಾಯಣ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ಬೇಕು, ಇವತ್ತು ಈ ಒಂದು ನಿಮ್ಮ ವೇದಿಕೆ ಮೂಲಕ ಹೇಳ್ಬೇಕಂತ ಹೇಳಿದ್ರೆ, ರಾಮಾಯಣ ಪ್ರಭಾವ ಇಷ್ಟು ಬಿತ್ತಂದ್ರೆ ನಾನು ಮನೆ ಬಿಟ್ಟು ಹೋಗಿ ಶಬರಿ ಹನುಮಂತ ಕಾಣ್ಬೋದು, ಅಲ್ಲಿವರೆಗೆ ನಾನು ಅಷ್ಟು ಪ್ರಭಾವ ನಂಗೆ ಬಿದ್ದಿತ್ತದು. ಅಂದ್ರೆ ನಾನು ಮನೆ ಬಿಡಬೇಕು, ಮನೆ ಬಿಟ್ಟು ಹೋದ್ರೆ ಹುಡುಕ್ಬೇಕು. ಸೊ ಅದಕ್ಕಾಗಿ ಏನು ಬೇಕು ನಿಮ್ಗೆ ಪಂಚಕಲಾ ಕೌಶಲ್ಯ ಒಂದು ಏನದಲ್ಲ ರಾಮಾಯಣದಲ್ಲೇ ಕೊಟ್ಟಿದ್ದಾರೆ. ಅಂದರೆ ಒಂದು ನೀವು ಯಾವ ಯುದ್ಧಕ್ಕೆ ನೀವು ರೆಡಿ ಆಗ್ಬೇಕಂದ್ರೆ ಅಥವಾ ಯಾವುದೇ ಈ ಜಗತ್ತಿನ ಯಾವುದೇ ಕೋಣೆಯಲ್ಲಿ ನೀವು ಬಾಳ್ಬೇಕಂದ್ರೆ ನಿಮ್ಗೆ ಅದು ರಾಮಾಯಣ ನಿಮ್ಗೆ ಅದು ತಿಳಿಸಿ ಹೇಳ್ಕೊಡ್ತದೆ. ಸೊ 14 ವರ್ಷ ನೀವು ವನವಾಸ ಮಾಡೋದಕ್ಕೆ ಇವತ್ತು 14 ದಿನ ನಿಮ್ಮ ಮಗು ಯಾವಾಗ ನೋಡ್ರಿ ರಾಮನ ಮೇಲೆ ಪ್ರೀತಿ ಇರ್ತದೆ, ನಿಮ್ಮ ಕಣ್ಣೊಳಗೆ ನೀರು ಬಂದ್ಬಿಡ್ತದೆ ಕೆಲವೊಂದು ಮಾತು ಹೇಳ್ಬಿಟ್ಟು ಅಂತ ಹೇಳಿದ್ರೆ. ಯಾಕಂದ್ರೆ ಎಷ್ಟು ಕಷ್ಟ ಅವ್ರು ಸಹಿಸಿರ್ಬೋದು ಅಂತೇಳಿ. ಆದ್ರೆ 14 ದಿನ ಏನು ನೀವು 14 ವರ್ಷ ಅಲ್ಲ, ನಿಮ್ಮ ಮಗ 14 ದಿನಾನು ಹೊರಗೆ ನಿಮ್ಮ ಬಿಟ್ಟು ಇರ್ಬೇಕಂತ ಹೇಳಿದ್ರೆ ಅದಕ್ಕೆ ನೀವು ಏನೇನು ಕೊಡ್ಬೋದು, ಏನೇನು ನೀವು ಕೌಶಲ್ಯಗಳನ್ನ ಕೊಡಬೇಕು, ಅದು ರಾಮಾಯಣ ಹೇಳ್ತದೆ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ರಾಮಾಯಣ 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 ರಾಮ ಅಂತ ಹೇಳ್ತಾರೆ. ಆದ್ರೆ ನಿಜ ಜೀವನದಲ್ಲಿ ನಾವು ಅವ್ರಿಗೆ ಅಳವಡಿಸ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ನೀವು ಆ ಕೌಶಲ್ಯ ತರಬೇತಿಗಳನ್ನ ನೀವು ಕೊಡಬೇಕು. ಆ ಶಾಸ್ತ್ರಗಳೆಲ್ಲ ಹೇಳ್ಕೊಡ್ಬೇಕು ನೀವು, ಆವಾಗ ಮಾತ್ರ ಸಾಧ್ಯ. ಅದನ್ನ ನಾನು ಮಾಡ್ಕೊಂಡೆ. ಮನೆ ಬಿಡ್ಬೇಕಂದ್ರೆ ಹೆಂಗ್ ಬಿಡ್ಬೇಕು ನೀವು, ನಾನು ಅದಕ್ಕಾಗಿ ಏನೇನ್ ಬೇಕೆಲ್ಲ ಕಲಿತೆ. ಏನೇನ್ ಬೇಕು ಯಾರು ಮುಂದೂ ಕೈ ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಇದು FD ಫ್ಯಾಷನ್ ಡಿಸೈನಿಂಗ್ ಆಯಿತು, ಯಾಕಂದ್ರೆ ನಾನು ಸ್ವಂತ ಗಳಿಕೆ ಮಾಡ್ಬೋದು. ಮಾರ್ಷಲ್ ಆರ್ಟ್ಸ್ ಆಯಿತು, ಆಮೇಲೆ ಮ್ಯೂಸಿಕ್ ಆಯಿತು ನಂದು. ಆಮೇಲೆ ನಾನು ಬಾಡಿ ಬಿಲ್ಡಿಂಗ್ನಲ್ಲಿ ನಿಮ್ಗೆ ಅದನ್ನ ಕೇಳೋದಿದ್ರೆ ನಿಮಗೆ ಆ ಫಿಟ್ನೆಸ್ ಅವಿ ಯಾವಾಗಿಂದ ಶುರುವಾಯ್ತು? ಫಿಟ್ನೆಸ್ ಬಗ್ಗೆ, ಯಾಕಂದ್ರೆ ನಿಮ್ದು ನೀವು ಯಾರೋ ಬಾಡಿ ಬಿಲ್ಡರ್, ಹೌದೌದು, ನೀವು ಕಾಂಪಿಟೇಷನ್ ಮಾಡಿದ್ರಿ, ಪೇಪರ್ ಒಳಗೆ ನಿಮ್ದು ಆರ್ಟಿಕಲ್ ಬಂತು. ಈ ಫಿಟ್ನೆಸ್ ಬಗ್ಗೆ ಯಾವಾಗ ಹುಚ್ಚಿಡಿತು? ಅಥವಾ ಏನ್ ಅವಾಗಂತೂ ಈಗಿನ ಮಾಡಲ್ ಜಿಮ್ ಇದ್ದಿದ್ದಿಲ್ಲ, ತಾಲೀಮ್ ಮಾಡ್ಲಿಕ್ಕೆ ಹೋಗುದು, ಸಿಂಗಲ್ ಬಾರ್ ಡಬಲ್ ಬಾರ್ ವ್ಯಾಯಾಮ ಶಾಲೆ ಅಂತ ಇರ್ತಿದ್ದು. ನೀವೆಲ್ಲ ನಿಮ್ಮ ವ್ಯಾಯಾಮ ಶಾಲೆ ಗರಡಿ ಮನಿ ಎಲ್ಲ ನಿಮ್ಗೆ ಗೊತ್ತಿರ್ಬೋದಲ್ಲ, ಬ್ಯಾಹಟಿ ಅಂತ ಹೇಳಿ ಒಂದು ಊರದ. ಯಾಕಂದ್ರೆ ಸ್ವಲ್ಪ ಹೊಲಗದ್ದೆ ಮನೆಯದವ್ರು ನಾವು, ಸ್ವಲ್ಪ ರಾಣೆಬೆನ್ನೂರು ಬ್ಯಾಹಟಿ ಇಲ್ಲೆಲ್ಲ, ಆಮೇಲೆ ಹೆಬ್ಬಳ್ಳಿ ಈ ಸೈಡ್ ಎಲ್ಲ, ಆಮೇಲೆ ನಮ್ಮ ಉಣಕಲ್ ಈ ಸೈಡ್ ಎಲ್ಲ ನಿಮ್ಗೆ ಅಡ್ಡಾಡ್ತಿದ್ವಲ್ಲ, ಅಲ್ಲಿ ಗಡಿ ಮನಿ. ಒಂದ್ಸಲ ಗಡಿ ಮನೆ ಒಳಗೆ ಹೋಗಿದ್ದೆ ನಾನು. ಭಾರಿ ಟೆಕ್ನಿಕ್ ರೀ. ನಾನು ಸ್ವಲ್ಪ ಸ್ಟ್ರಾಂಗ್ ಇದೆ, ನನ್ಕಿಂತ ಚಿಕ್ಕ ನನಗೆ ಹೋಗೋದ್ ಬಿಟ್ಟ ಫಸ್ಟ್ ಕ್ಲಾಸ್ ಅದೊಂದು. ಸೊ ಆ ಟೈಮ್ನಲ್ಲಿ ಅನ್ಸ್ತು ನನಗೆ, ಅಂದ್ರೆ ಏನು ಟೆಕ್ನಿಕ್ಸ್ ಇರ್ಬೋದು ಅಂತ ಹೇಳಿ. ಸವಾಯಿಗಂದ್ರ ಹಾಲ್ದಲ್ಲಿ ಒಂದು ಜಿಮ್ ಇತ್ರಿ, ಅಲ್ಲಿ ರೀಜನಲ್ ಯೂತ್ ಸೆಂಟರ್ ಅಂತ ಹೇಳ್ತಾರೆ ಅದಕ್ಕೆ, RYC ಅಂತ ಹೇಳಿ. ಅಲ್ಲಿ ನನ್ನ ಬ್ರದರ್ ಮೇನ್, ಸೊ ಅವನ ಮುಖ್ಯ ಪ್ರೇರಣೆ ನನಗೆ. ಅವ್ನು ಮಿಸ್ಟರ್ ಇಂಡಿಯಾ ರನ್ನರ್ ಅಪ್, ಅಂದ್ರೆ ಮಿಸ್ಟರ್ ಇಂಡಿಯಾದವರೆಗೆ ಹೋಗೋದು. ಸ್ಟೇಟ್, ಕರ್ನಾಟಕ, ಕಿಶೋರಿಲ್ಲಿ, ಆಮೇಲೆ ಹುಬ್ಬಳ್ಳಿಲಿ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡ್ರು ಅವರು. ವೆರಿ ನೈಸ್ ಟ್ರೈನರ್, ಭಾಳ ಚೆನ್ನಾಗಿ ಹೇಳ್ತಿದ್ರು. ಆಮೇಲೆ ನಾನು ಸ್ಕೂಲ್ನಲ್ಲಿರುವಾಗ ಏನಪ್ಪ ಅಂತ ಹೇಳಿದ್ರೆ ಅಥ್ಲೆಟಿಕ್ಸ್. ನಾನು ಅಥ್ಲೆಟಿಕ್ಸ್ ಯಾಕಂದರೆ ಬೇನ್ ಜಾನ್ಸನ್ ಅಲ್ಲಿ ಕೆಲವೊಂದು ಭಾಳ ಸುಮಾರು ಜನ ಇದ್ರು ನೋಡಿ, ಇನ್ಸ್ಪೈರ್ ಆಗಿದ್ರು. ಫಸ್ಟ್ ಕ್ಲಾಸ್ ಚೆಸ್ಟ್ ಎಕ್ದಮ್ ಶೋಲ್ಡ್ರ್ ಎಲ್ಲ ಐತಲ್ಲ. ಸ್ವಲ್ಪ ಸ್ಪೋರ್ಟ್ಸ್ ಅಂದರೆ ಭಾಳ ನೋಡ್ತಿದ್ವಿ ಅವಾಗ. ಒಲಿಂಪಿಕ್ಸ್ ಅಂದರೆ ಭಾಳ ಪ್ರೀತಿಯಿಂದ ನೋಡ್ತಿದ್ದೆ. ಅವ್ರು ರನ್ನಿಂಗ್ ಒಂದು ಫಿಟ್ನೆಸ್ ಎಲ್ಲ ನೋಡಿ ಭಾಳ ಮಾರು ಹೋಗಿದ್ದೆ ನಾನು.
ಅದಕ್ಕಾಗಿ ಏನು ಮಾಡಬೇಕಪ್ಪ, ಇಲ್ಲ ಜಿಮ್ ಮಾಡ್ಬೇಕಂದ್ರೆ ಅಥ್ಲೆಟ್ಸ್ ಮಾಡಬೇಕು. ನಾನು ಹೋಗಿ ಸೆಲೆಕ್ಟ್ ಮಾಡಿದ್ದೆ 10,000 ಮೀಟ್ರ್. ಇಲ್ಲಿಂದ ಕುಸಗಲ್ವರೆಗೆ ಓಡ್ತಿದ್ದೆ, ಅಲ್ಲಿಂದ ಮತ್ತೆ ಕುಸಗಲಿಂದ ಇಲ್ಲಿಂದ ಓಡ್ಕೊಂಡು ಬರ್ತಿದ್ದೆ ಫಸ್ಟ್ ಕ್ಲಾಸ್. ಅದಕ್ಕಾಗಿ ನನ್ನ ಬ್ರದರು ಸೈಕ್ಲಿಂಗ್ ಮಾಡ್ತಾಯಿದ್ದೆ, ಅವ್ರ ಹಿಂದೆ ನಾನು ಓಡ್ತಾ ಇದ್ದೆ. ಆದ್ರೆ ಒಂದೇನಂತ ಹೇಳಿದ್ರೆ, ಯಾವಾಗ ಕಾಂಪಿಟೇಷನ್ ಇರ್ತದಲ್ಲ ಅವಾಗ ಏನಾರ ಆಗ್ತಿತ್ತು ನನಗೆ. ಅಂದರೆ ನಾನು ಅದರಲ್ಲಿ ಸಕ್ಸಸ್ ಆಗ್ತಿರ್ಲಿಲ್ಲ. ಏನೋ ಮಸಲ್ ಕ್ಯಾಚ್ ಆಯಿತು, ಆರಾಮ್ ನಾನಲ್ಲಿ ಸುಮಾರು ಫುಲ್ 1 ಇಯರ್. ಆದ್ರೆ ಆವಾಗ ಏನಾಗ್ಬಿಡ್ತು ಅಂದರೆ ನಾನು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ, ಅಂದರೆ ಏನು ಸರ್ಟಿಫಿಕೇಟ್ ಆಗ್ತಾ ಇರಲಿಲ್ಲ. ಕಾಲೇಜ್ ಬಂದಮೇಲೆ ನೆಹರು ಕಾಲೇಜ್ನಲ್ಲಿ ನಂದು ಇದು, ಯಾಕಂದರೆ ನಾನು FD ಮಾಡ್ಬೇಕಂತೇಳಿ ನಾನು ಮಂಗಳೂರು ಟ್ರೈ ಮಾಡಿದೆ. NIFT MIFT ಎಲ್ಲ ಮಾಡ್ಬೇಕಂತೇಳಿ, ಅಂದರೆ ಫ್ಯಾಷನ್ ಡಿಸೈನ್ ಎಲ್ಲ ಹೋಗ್ಬೇಕಂತೇಳಿ. ಅದಾಗಲಿಲ್ಲ, ಲೇಟ್ ಅಡ್ಮಿಷನ್ಸ್. ಫಸ್ಟ್ ಕ್ಲಾಸ್ ಬೆಸ್ಟ್ ಕಾಲೇಜ್ ಅದು ನೆಹರು. ಒಂದು ಸ್ಕೂಲ್ ವಾತಾವರಣದಲ್ಲಿ ಒಳಗಡೆ ಹೋದರೆ ಕಾಲೇಜ್ ಬಿಟ್ಟ ತಕ್ಷಣ ಬರ್ಬೇಕು ನೀವು. ನಿಮಗೆ ಪ್ರಿನ್ಸಿಪಲ್ ಯಾರಿದ್ರು? ಅಬ್ದುಲ್ ಕರೀಂ ಸರ್ ಅಂತ ಹೇಳಿ. ನಮಗೂ ಅವರ. ಹೌದು. ನೀವು ಕಾಮರ್ಸ್, ನಾವು ಸೈನ್ಸ್. ಓ ಹೌದು ಸರ್, ನೀವು ಅಲ್ಲಿದೆ. ಓ ವೆರಿ ನೈಸ್. ಸೊ ನಿಮಗೆ ಪುರೋಹಿತ್ ಮೇಡಮ್ ಸರ್, ಪುರೋಹಿತ್ ಎಕನಾಮಿಕ್ಸ್, ಶಿಗ್ಲಿ ಸರ್, ಮುಲ್ಲಾ ಸರ್, ಸೊ ಅಜ್ಮತ್ ಸರ್, ಇವರೆಲ್ಲರೂ ಬಹಳ ಒಳ್ಳೆ. ಮುಷ್ರಫ್ ಸರ್ ಇದ್ರು, ದಾಸ್ ಮೇಡಮ್ ಇಂಗ್ಲಿಷ್ ಫ್ಯಾಂಟಾಸ್ಟಿಕ್. ಒನ್ ಆಫ್ ದಿ ಬೆಸ್ಟ್ ಟೀಚರ್ಸ್. ಬೆಸ್ಟ್ ಟೀಚರ್ಸ್. ಸೊ ಅಲ್ಲ, ಇವತ್ತೇನು ಇಂಗ್ಲಿಷ್ ಕಮ್ಯುನಿಕೇಶನ್ ಹೌದೌದು ಸರ್ ಅಂತೇನು ಮಾತಾಡ್ಲಿಕ್ಕಿವಲ್ಲ, ಅವರೆಲ್ಲ ಮಾಸ್ಟರ್ ಇದ್ರು ಅದ್ರೊಳಗೆ. ಹೌದು ಸರ್, ಹೌದು ಬ್ರಿಲಿಯಂಟ್. ಅವರು ಹೇಳ್ತಿದ್ರು ಏನೇನ್ ಮಾಡ್ಬೇಕಂತೆಲ್ಲ ಹೇಳ್ತಿದ್ರು. ಹೌದು, ಒನ್ ಆಫ್ ದಿ ಬೆಸ್ಟ್. NCC ವೆರಿ ಫ್ರೆಂಡ್ಲಿ. NCC ಇದರಲ್ಲಿ ಆಮೇಲೆ ಥ್ರೋ ಒನ್ ಆಫ್ ದಿ ಬೆಸ್ಟ್ ಸೌಂಡ್ ರಿಯಲಿ. ಅದೊಂದು ನೆನಪು ಮಾಡಿದ್ರೆ ನನಗೆ ಅನಿಸ್ತದ ಭಾಳ ಸರಿ. ಒಂದು ದೇವರ ಕೃಪೆಯಿಂದ ಸರಿಯಾದ ಕೈಯಲ್ಲಿ ನಾವು ಹೋಗ್ಬೇಕಂತ ಹೇಳ್ತಾರಲ್ಲ. ಸೊ ಹಿಂಗಾಗಿ ಅಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗಿತು. ಸೊ ಬಿಕಾಮ್ ಫಸ್ಟ್ ಇಯರ್ನಲ್ಲೇ ಅಲ್ಲಿ ನಾನು ಕಾಲೇಜ್ ಚಾಂಪಿಯನ್ ಆದೆ ಬಾಡಿ ಬಿಲ್ಡಿಂಗ್ನಲ್ಲಿ. ಸೊ ಅದು ಸ್ವಲ್ಪ ಪ್ರೇರಣೆ ಇದೆ, ಅಂದರೆ ಅಲ್ಲಿ ಇದೇ ಮಾಡೋದು. ಯಾಕಂದರೆ ಅಲ್ಲಿ ಏನೋ ಲಕ್ ಸಾಥ್ ಕೊಡ್ತಾ ಇಲ್ಲ, ಅಲ್ಲೇ ಮಾಡೋದು ಅಂತೇಳಿ. ಆಮೇಲೆ ಮಿಸ್ಟರ್ ಹುಬ್ಳಿ ಆದೆ ಬಿಕಾಮ್ ಫಸ್ಟ್ ಇಯರ್ 1995ನಲ್ಲಿ. 1995ನಲ್ಲೇ. ಮತ್ತು ಇದು ಕರ್ನಾಟಕ ಉದಯ ಕರ್ನಾಟಕ ಕುಮಾರ್ ಅಂತ ಹೇಳಿ ಮಿಸ್ಟರ್ ಕರ್ನಾಟಕದ ಇರ್ತದೆ, ಅಲ್ಲಿನೂ ಸರ್ಟಿಫಿಕೇಟ್ ಆಯಿತು. ಆಮೇಲೆ ಅದಾದ ನಂತರ 96ನಲ್ಲಿನೂ ಚಾಂಪಿಯನ್ಶಿಪ್ ತೊಗೊಂಡೆ. 2 ವರ್ಷ ಗ್ಯಾಪ್ ಆಯಿತು. ಮತ್ತೊಮ್ಮೆ ಒಂದು ಸಲ ಟ್ರೈ ಮಾಡೋದು, ನಾನೇ ಚಾಂಪಿಯನ್ ಇದನ್ನು ನೋಡ್ಕೊಳ್ಳೋ ಅಂತ ಹೇಳಿ ಧಾರವಾಡನಲ್ಲಿ ಹೋದೆ. ಧಾರವಾಡನಲ್ಲಿ ಸ್ಟಾಪ್ ಮಾಡಿದರೆ, ಇಳಿಸ್ರಿ ಅವರು ಬ್ಯಾಡ್ ಹಾಕಿದ್ರಿ, ನೀವು ನ್ಯಾಷನಲ್ ಹೋಗಿದ್ರಿ, ಆಮೇಲೆ ಎಷ್ಟು ಸಲ ಬಿರುದು ಹೊಡಿತೀರಿ ನೀವು, ಎಲ್ಲ ಆಗೋದಿಲ್ಲ, ಜೂನಿಯರ್ಸ್ ಇದ್ದಾರೆ, ಇಲ್ಲ ನಾನು ತಗೊಳ್ತೀನಿ, ಇಲ್ಲ ಆಗೋದಿಲ್ಲ, ಸ್ಟಾಪ್ ಮಾಡಿಬಿಟ್ರು ಅವ್ರು ಕಾಂಪಿಟೇಷನ್ ಧಾರವಾಡದಲ್ಲಿ. ಮತ್ತೆ ಅಲ್ಲಿ ರೆಫ್ರಿ ಹೇಳಿದ್ರು, ಇಲ್ಲ ಅವ್ರು ಹೇಳ್ದಂಗೆ ಸರಿ ಅಂತ, ನೀವಾಗ ಗೆದ್ದಂಗೆ, ಯಾಕಂದ್ರೆ ಒಪ್ತಾ ಇಲ್ಲ ಅವರು ನಿಮ್ಮ ಜೊತೆ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಪೋರ್ಟ್ ಕೊಡ್ರಿ ಅಂತ ಹೇಳಿ. ಸೊ ಎಲ್ಲ ಪೋಸಿಂಗ್ ಗೀಸಿಂಗ್ ಎಲ್ಲ ಆಗಿತ್ತು, ಎಲ್ಲರೂ ಜನ ಚಪ್ಪಾಳಿ ಹೊಡೆದೆಲ್ಲ ಏನು ಫಿಟ್ನೆಸ್ ನೋಡಿದ್ರು. ಆಮೇಲೆ ನನಗೆ ಅನಿಸಿದ್ರಲ್ಲಿ ಫ್ಯೂಚರ್ ಇಲ್ಲ. ಆವಾಗ ನಾನು ಆಲ್ರೆಡಿ ಇದರ ಸೆಂಟರ್ ಹೆಡ್ ಇದೆ, ಒಂದು ಇನ್ಸ್ಟಿಟ್ಯೂಟ್, ವೆರಿ ರಿನೌಂಡ್ ಇನ್ಸ್ಟಿಟ್ಯೂಟ್. ಸೊ ಅದ್ರದ್ದು ನಾನು IT ರಿಲೇಟೆಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನೇ ಸೆಂಟರ್ ಮ್ಯಾನೇಜರ್ ಇದ್ದೆ. ಓಕೆ, ಹೌ ಯು ಮೂವ್ ಫ್ರಮ್ ಕಾಮರ್ಸ್ ಟು, ಅಂದರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್? ಹೌದು ಸರ್. ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಂಗೆ ಹೋದ್ರಿ ನೀವು? IT ಏನಾಯ್ತು ಸರ್, ಒಂದ್ಸಲಿ SLC ಇದ್ದಾಗ ನನ್ನೊಬ್ಬ ಫ್ರೆಂಡ್ ಈಸ್ ದೇರ್ ಮೇಟಿ ಅಂತ ಹೇಳಿ, ಭಾಳ ಖಾಸ್, ಫೇಸ್ಬುಕ್ನಲ್ಲಿ ಇದ್ದಾನೆ ಅವನು. ಅವನ ಜೊತೆ ಡಿಸ್ಕಸ್ ಮಾಡುವಾಗ ಅವನೇನು ಹೇಳ್ದ, ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ತೀನಿ ಅಂತ ಹೇಳಿದ. ನನಗೂ ಭಾಳ ಲೈಕ್ ಆಗ್ತದೆ ಕಂಪ್ಯೂಟರ್ ಸೈನ್ಸ್. ಅವಾಗೇನು ಹೋಗ್ಲಿಕ್ಕೆ ಆಗಲಿಲ್ಲ, ಅವ್ನು ಕಂಪ್ಯೂಟರ್ ಸೈನ್ಸ್ ತೊಗೊಂಡ. ನಾನು ತೊಗೊಳ್ಬೇಕಂತ ಹೇಳಿದರೆ, ಆದರೆ ಅದು ಡಿಗ್ರಿ ಆದಮೇಲೆ ಮತ್ತೆ ಏನಾದರೂ ಮಾಡಬೇಕಲ್ಲ, ಸೊ ಅದ್ರ ಮನಸ್ಸಿನಲ್ಲಿ ಇತ್ತು. ಸೊ K ಶರ್ಮಾ ಅಂತಿದೆ ಅಲ್ಲಿ, ಸೊ ಆ ಇನ್ಸ್ಟಿಟ್ಯೂಟ್ನಲ್ಲಿ ಇದೆ ಸೇಮ್ ಇದೆ ಲೈನಲ್ಲಿ. ಸೊ ಆ ಟೈಮ್ನಲ್ಲಿ ಅವರು ವೆಕೇಶನ್ ಕೋರ್ಸಸ್ ಎಲ್ಲ ಕೊಡ್ತಿದ್ರು. ಸೊ ಹಿಂಗಾಗಿ 1 ಇಯರ್ ಮಾಡೋದು, ಒಂದ್ಸಲ ಟ್ರೈ ಮಾಡೋಂತೆ. BC ಎಲ್ಲ ಅವರೆಲ್ಲ ಇತ್ತಲ್ಲಿ ಕೋರ್ಸ್, ಅದಕ್ಕಾಗಿ ಅಲ್ಲಿ ಜಾಯಿನ್ ಆದೆ. ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತು ಫ್ಯಾಕಲ್ಟಿ ಅಂಥೇಳಿ ಜಾಯಿನ್ ಆದೆ ಸುಮಾರು ಇನ್ಸ್ಟಿಟ್ಯೂಟ್ನಲ್ಲಿ, ಫ್ರೀ ಮಾಡಿದೆ ಏನಿಲ್ಲ. ಆಮೇಲೆ ಸೆಂಟರ್ ಹೆಡ್ ಆದೆ. ಆಮೇಲೆ ನನ್ನದೇ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡುವಾಗ ನಮ್ಮ ಇದು ಇವಾಗ ಬ್ರ್ಯಾಂಡ್ ಹುಡುಕ್ಬೇಕಲ್ಲ, ಏನು ಮಾಡ್ಬೇಕಂತ ಹೇಳಿ. ಸೊ ಆವಾಗ ಆನ್ಲೈನ್ ಟ್ರೆಂಡ್ ಭಾಳ ಇತ್ತು ನೋಡ್ರಿ, ಅವಾಗ ಕಾಮರ್ಸ್. ಆ ಟೈಮ್ನಲ್ಲಿ ಇ ಕಾಮರ್ಸ್ ಸ್ಟಾರ್ಟ್ ಆಗಿತ್ತು. ಇನ್ನು ಎಲ್ಲರೂ ಕಾಮರ್ಸ್ ಬಗ್ಗೆ ಭಾಳ ಮಾತಾಡ್ತಿದ್ರು. ಸೊ ಎಲ್ಲರೂ ಸ್ಟಾರ್ ಕಂಪ್ಯೂಟರ್, ಕಂಪ್ಯೂಟೆಕ್, ಕಂಪ್ಯೂಟ್ರೈನ್ ಅವೆಲ್ಲ ಎಲ್ಲ ಇರ್ತಿರು. ನಾನು ಸ್ವಲ್ಪ ಭಾರತೀಯ ಅಲ್ಲ, ಸೊ ಅದೇ ಇದರಲ್ಲಿ ಹೋಗ್ತದೆ ಅಂಥೇಳಿ
ಏನು ಇಡಬೇಕಂತ ಹೇಳಿದ್ಮೇಲೆ ನಕ್ಷತ್ರ ನನಗೆ ಬಂದ ನನಗೆ ನಕ್ಷತ್ರನೇ ಇಡೋಣ, ಯಾಕಂದ್ರೆ ನಕ್ಷತ್ರ ಆನ್ಲೈನ್ ಬರ್ತಿಲ್ಲ. ಸೊ ನಕ್ಷತ್ರ online.com ಅಂಥೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು, ನಕ್ಷತ್ರ online.com. ಅದಕ್ಕೆ ಮುಖ್ಯ ಪ್ರೇರಣೆ ಅಂತೇಳಿ ನಮ್ಮ ಕಿರಣ್ ಚಿತ್ರಗಾರ್ ಅಂತಿದ್ದಾರೆ. ಅವ್ರು ಆ್ಯಕ್ಚುಲಿ ಹೀಸ್ ಫ್ರಮ್ ಇದು IT ಬ್ಯಾಕ್ಗ್ರೌಂಡ್, ವೆರಿ ಡೆಪ್ತ್ ನಾಲೆಜ್ ಅವ್ರಿಗೆ. ಸೊ ಅವರೆಲ್ಲ ಇದು ಸಂಜಯ್ ಭಟ್ ಮತ್ತು ಕಿರಣ್ ಚಿತ್ರಗಾರ್ ಇವರೆಲ್ಲ ಇರೋದು ಮತ್ತೇನು ಬೇಕು ನನಗೆ, ಅವರು ಆನ್ಲೈನ್ ಎಲ್ಲ ಮಾಡೋರು. ನಾನಿಲ್ಲಿ ಟ್ಯಾಲಿ ನಿಮ್ಗೆ ಭಾಳ ಇಂಪಾರ್ಟೆಂಟ್, ಆಮೇಲೆ ಒರಾಕಲ್ ಇದ್ರ ಮೇಲೆ ನಾನು ಹೆಚ್ಚು ಗಮನ ಕೊಡ್ತಿದ್ದೆ. ಆ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿ, ಅಂದರೆ ಜಾಬ್ ಜನರಿಗೆ ಕೊಡಬೇಕು. ಆ ಟೈಮ್ ಒಳಗೆ ಯಾಕಂದ್ರೆ ಇನ್ ದ ಇಯರ್ ನೀನು 1996, 97, 98 ಪೀರಿಯಡ್ ಒಳಗೆ IT ಟ್ಯಾಲಿ ಯಾರು ಗೊತ್ತಿದ್ರು ಬೆಂಗಳೂರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಇತ್ತು. ಹೌದು ಹೌದು ಸರ್. ನಿಮ್ಗೆ ಅನಿಸ್ಲಿಲ್ಲ ನಾ ಬೆಂಗಳೂರಿಗೆ ಹೋಗಿ ಆರಾಮ್ ಸೆಟ್ಲ್ ಆಗ್ಬೋದಲ್ಲ, ಸಾಕಷ್ಟು ಪೀಸ್ಫುಲ್ಲಾಗಿ ಇಷ್ಟೊತ್ತಿಗೆ ನೀವು ಯಾವ್ದಾರ ಒಂದು IT ಹೆಡ್ ಒಳಗೆ ಜನರಲ್ ಮ್ಯಾನೇಜರು ಆ ಕೇಡರ್ ಒಳಗೆ ಇರ್ಬೋದಿತ್ತೇನೋ ಅಂತ ನಾನು ಅನ್ಕೋತೀನಿ. ಸರ್ ನೀವು ಕೇಳಿದ ಒಂದು ಭಾಳ ಉತ್ತಮವಾದ ಪ್ರಶ್ನೆ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ನನಗೆ ಇಲ್ಲಿಕ್ಕಿಂತ ಹೆಚ್ಚಾಗಿ ನನಗೆ ಅಬ್ರೋಡ್ಲಿಂದ ಆಫರ್ಸ್ ಬಂದಿದ್ದು. ನಾನು ಒಂದು ಆ್ಯಕ್ಚುಲಿ ಇನ್ನೊಂದು ಭಾಳ ಮುಖ್ಯವಾದ ಮಾತು ಹೇಳ್ತೀನಿ. ನಾನು ಡಿಫೆನ್ಸ್ನಲ್ಲಿ ಟ್ರೈ ಮಾಡ್ತಾಯಿದ್ದೆ. ಡಿಫೆನ್ಸ್ನಲ್ಲಿ ಆಗಲಿಲ್ಲ, ಅಂದರೆ ಅಲ್ಲಿಂದ ರಿಪ್ಲೈ ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಗೊತ್ತಿಲ್ಲ. ಟೀಚರ್ಸ್ ಮಾತಾಡೋವಾಗ ಡಿಫೆನ್ಸ್ ಆಗಲಿಲ್ಲ ಅಂದ್ಕೊಳ್ಳಿ. ಇಲ್ಲಿ ಆಂತರಿಕವಾಗಿಯೇ ಸುಮಾರು ಸಮಸ್ಯೆಗಳಿದೆ, ಅದನ್ನು ನೀವು ಬಗ್ಗೆ ಅಲ್ಲಿ ಬಾರ್ಡರ್ ಆಗಿಲ್ಲಲ್ಲ. ಇಲ್ಲಿ ಏನಾದರೂ ದೇವರು ನಿನ್ನ ಕಡೆ ಅಂದರೆ ಏನು ಕೆಲಸ ತಗೊಳ್ಳಿಕ್ಕೆ ಒಂದು ಏನಾದರೂ ಬೇರೆ ಯೋಚನೆ ಇರ್ಬೋದು, ಆ ಥರ ಯೋಚಿಸ್ಪಾ ಅಂತೇಳಿ ನನ್ನ ಟೀಚರ್ಸ್ ಹೇಳಿದ್ರು ಒಂದು. ಆಮೇಲೆ ಪ್ರತಿ ಸಲ ನನ್ನ ಫ್ರೆಂಡ್ಸ್ ಏನಲ್ಲಿ ಹೇಳ್ತಿದ್ರು, ಇನ್ನೊಂದು ಭಾರತಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿರುವಂಥ ಉದ್ಯೋಗ ಬಗ್ಗೆ ಭಾಳ ಅಂದರೆ ಹೆಚ್ಚು ತೋರಿಸ್ತಿದ್ರು ಅಲ್ಲಿ. ಅದು ನನಗೇನೋ ಹಿಡಿಸ್ತಿರ್ಲಿಲ್ಲ. ಯಾಕೆ ಹಿಡಿಸ್ತಿರ್ಲಿಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಯಾಕದು ನನಗೆ ಬಂದಿದ್ದು. ಅದಕ್ಕಾಗಿ ನಾನು ಏನು ಮಾಡಿದೆ, ಏನಿದ್ರು ಈ ಯುವ ಶಕ್ತಿ ಅಂತ ಏನದ ನೋಡ್ರಿ, ಈಗ ಸೌರಶಕ್ತಿ ಅದ, ಓಕೆ, ಆಮೇಲೆ ವಾಯುಶಕ್ತಿ ಅದ ಅಲ್ಲ, ಜಲಶಕ್ತಿ ಅದ. ಹೌದು, ಇದನ್ನೆಲ್ಲ ಯಾರು ಬ್ಯಾಲೆನ್ಸ್ ಮಾಡೋರು, ಅದು ಯಾರು ಮೇಂಟೈನ್ ಮಾಡೋರು? ಯುವ ಶಕ್ತಿ ಸೂಪರ್ ಶಕ್ತಿ. ಸೊ ನಾನು ಯುವ ಭಾರತದ ಯುವ ಶಕ್ತಿ ಬೇಕು. ನನ್ನಿಂದ ಇವನ್ ನಾನು ಹೇಳ್ತೀನಿ, ಮ್ಯಾಸನ್ಸ್ ಗೌಂಡಿ ಇರ್ತಾರಲ್ಲ, ಸಣ್ಣ ಪುಟ್ಟ ಕೆಲಸ, ಒಂದು ಕಲ್ಲು ತೆಗೆದು ಲಿಟ್ಟಾದ್ರೆ ದೊಡ್ಡ ಕೆಲಸ ಮಾಡ್ದಂಗ್ರಿ ಅವನು. ಯಾಕಂದ್ರೆ ನಾವು ಭಾರತ ಬೆಳೆಯುವ ಸಮಯದಲ್ಲಿ ಅಲ್ಲಿ ಹೋಗಿ ನನ್ನ ಯೂತ್ ಪವರಲ್ಲಿ ಬಿಟ್ಟು ನಾನು ಇಲ್ಲಿ ಬಂದು ಏಜ್ ಒಳಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅಮೌಂಟ್ ನೋ ಯೂಸ್. ಸೊ ಇಲ್ಲಿ ಇರ್ತಾ ಮನಿ ಟು ಅರ್ನ್. ಸೊ ಆ ಒಂದು ಉದ್ದೇಶದಿಂದ ಸುಮಾರು ಹಲವಾರು ನನ್ನ ಕನಸುಗಳಿದ್ವು. ಆ ಕನಸುಗಳಿಗೆ ನನಗೆ ಪೂರ್ತಿ ಮಾಡಲಿಕ್ಕೆ ನನಗೆ ಹಣಕಾಸಿನ ವ್ಯವಸ್ಥೆ ಆಮೇಲೆ ಅದು ಬೇಕಲ್ಲ. ಅದಕ್ಕಾಗಿ ನಾನು ನಕ್ಷತ್ರ ಅದಕ್ಕಾಗಿನೇ ಮಾಡಿದ್ದೆ. ನಾನೆಲ್ಲ ಇವೆಲ್ಲ ಪ್ರಾಜೆಕ್ಟ್ಗೆ ನಾನು ಫಂಡಿಂಗ್ ಮಾಡಬಾರ್ದು, ಬೆಂಗಳೂರಿಗೆ ಹೋಗಬಾರ್ದು, ಸಿಲಿಕಾನ್ ಸಿಟಿ ಅವಾಗ ತಾನೇ ಮಿಂಚ್ತಾ ಇತ್ತು. ಹೌದೌದು, ಸುಮಾರು ಆಪರ್ಚುನಿಟಿ ಇದೆ ಸರ್, ಹೋಗಲಿಲ್ಲ. ಸೊ ಏನಿದ್ರು ಇಲ್ಲೇ ಮಾಡೋಣ ಅಂತೇಳಿ. ಯಾಕಂದ್ರೆ ನಾನೇನೋ IT ಮಾಡಿ ಬಂದ್ಕೊಳ್ಳೆ ಜನ ಏನು ತಿಳ್ಕೊಂಡ್ಬಿಟ್ರೆ, ಯಾಕಂದ್ರೆ ದೇಶಪಾಂಡೆ ನಗರದಲ್ಲಿ ಭಾಳ ಹಚ್ಕೊಂಡಿದ್ರು ನಮ್ಗೆ. ಇವನ್ ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ ನಮ್ಮ ಅಧ್ಯಕ್ಷದಲ್ಲಿ, ನಾವು ಅಲ್ಲಿ ಗಣೇಶ ಚತುರ್ಥಿ ಅಧ್ಯಕ್ಷರು ನಾವೇ, ನಮ್ಮ ಅಧ್ಯಕ್ಷದಲ್ಲೇ ಆಗ್ತಿತ್ತು. ಅಂದ್ರೆ ಅಷ್ಟು ಪ್ರೀತಿ, ಅದೊಂದು ಫ್ಯಾಮಿಲಿ ಸರ್, ಅದು ಫ್ಯಾಮಿಲಿ ಎನ್ವೈರ್ಮೆಂಟ್. ಆಮೇಲೆ ಹೋಲಿ ನಾವು ಎಂದೂ ಸೆಕ್ಯೂರಿಟಿ ತಗೊಂಡಿಲ್ಲ, ಪೊಲೀಸ್ ಸೆಕ್ಯೂರಿಟಿ. ಅಷ್ಟು ವಿಜೃಂಭಣೆಯಿಂದ, ಒಂದು ಸಾಮರಸ್ಯದಿಂದ, ಸೌಹಾರ್ದತೆಯಿಂದ ನಾವು ಅದನ್ನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ವಿ. ಹೋಲಿ ಹಬ್ಬ ಹೌದೌದು, ಈಗಲೂ ಅಂತ ಹೋಲಿಯಲ್ಲಿ ಆಗೋದೇ ಇಲ್ಲ ನಿಮ್ಗೆ. ಅದಾದ್ಮೇಲೆ ಈಗ ನಿಮ್ಗೆ ಅದು ಒಂದು ಹಬ್ಬನೇ ಬೇರೆ ಇದೆ. ಆ ಥರ ನಾವು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದು. ಸೊ ಇದೆಲ್ಲ ನೋಡ್ತಾ ಬಂದಾಗ ಅಲ್ಲಿ ಜನ ಏನು ತಿಳ್ಕೊಂಡ್ಬಿಟ್ರು, ನಾನು IT ನಲ್ಲಿ ಬಂದಮೇಲೆ ನಾ ಏನೋ ಚಮತ್ಕಾರ ಮಾಡ್ತೀನಿ ಅವ್ರ ಜೀವನದಲ್ಲಿ ಅಂತ ತಿಳ್ಕೊಂಡ್ಬಿಟ್ರು ಅವರು. ಅಷ್ಟು ಭರವಸೆ ಅವ್ರ ಮೇಲೆ. ನಾನು ನೋಡಿದ್ರು C++ ಮೇಲೆ ಮಾಡಿದ್ಮೇಲೆ ಏನು ಜಾಬ್ ಸಿಗ್ತದೆ, ಏನು ಸಿಗೋದಿಲ್ಲ. ಆವಾಗ ನಾನು ಬಂದಿದ್ದು ಈ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಟ್ಯಾಲಿ ಮತ್ತು DTP ಅಂತೇಳಿ ಇವೆರಡು ಕೋರ್ಸಸ್. ಇದು ಮಾಡಿದ ತಕ್ಷಣ ಬೇಕಾದಲ್ಲಿ ಜಾಬ್ ಕೊಡಿಸ್ಬೋದು ನಾನು, ಅಷ್ಟು ನನಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ದೇವ್ರ ಕೃಪೆಯಿಂದ ಯಾರು ಬರಲಿ ಅವ್ರು ನಾನು ಜಾಬ್ ಕೊಡಿಸ್ತೀನಿ ಅಂತ ಹೇಳಿದೆ. ನಾನು ಹೇಳಲ್ಲ, ಆ್ಯಕ್ಚುಲಿ ನನ್ನ ಟೀಮ್ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಆಮೇಲೆ ನನ್ನ ತಾಯಿಯ ಶುಭ ಹಸ್ತದಿಂದ ನಾನು ಅದನ್ನು ಓಪನಿಂಗ್ ಮಾಡಿದ್ದೆ. ಭಾಳ ಅವರು ಭಾಳ ಕಾಳಜಿಯವರು. ಆಮೇಲೆ ಅವರು ಏನು ಹೇಳ್ತಾರೆ ಅಂತ ಹೇಳಿ, ಯಾರು ಮನಸ್ಸು ಕೊರಗಬಾರ್ದು ಅವ್ರು ಹೇಳ್ತಿದ್ರು. ಆಮೇಲೆ ಊಟದ ಸಮಯದಲ್ಲಿ ಯಾರು ಬಂದ್ರೆ ನಮ್ಮ ತಾಯಿ ಯಾರಾದ್ರೂ ಊಟದ ಸಮಯದಲ್ಲಿ ಬಂದ್ರೆ ಊಟ ಮಾಡಿ ಹೋಗಲೇಬೇಕು, ಊಟ ಮಾಡ್ತದೆ ಬಿಡ್ತಿರ್ಲಿಲ್ಲ. ಆಮೇಲೆ ಹಬ್ಬದ ದಿನದಲ್ಲಿ ಅಲ್ಲಿ ನಮ್ಮ ಪೆಂಡಾಲ್ ಇರ್ತಾರಲ್ಲ, ಪೊಲೀಸರು ಬರ್ತಿರಲ್ಲ, ಅವ್ರು ಒಂದು ಮಾತು ಹೇಳ್ತಿದ್ರು, ಏನಪ್ಪ ಅಂತ ಹೇಳಿ, ಅವರು ಯಾರ್ದೋ ಒಬ್ರು ಮಕ್ಕಳು ಬೇರೆ ಊರ್ಲಿಂತ ಇವ್ರು ಬಂದಾರ, ಇವತ್ತು ಹಬ್ಬದ ಊಟ ಅವ್ರು ಸಿಗ್ತಾ ಇಲ್ಲಲ್ಲ, ಆ ಮನೆ ಊಟನ ಅವ್ರಿಗೆ ಕೊಡ್ಬೇಕು ನೀವು, ಅವ್ರು ಅಲ್ಲಿ ನೆನಪು ಅವ್ರು ಬರಬಾರ್ದು
ಆ ಒಂದು ಉದ್ದೇಶದಿಂದ ಆ ಒಂದು ಯೋಚನೆ ಅವ್ರದ್ದಿತ್ತು. ಸೂಪರ್. ಅಂದ್ರೆ ಅವ್ರಿಗೆ ಮನೆಯಲ್ಲೇನೋ ಊಟ, ಅವ್ರು ಹೊರಗಡೆ ಅವ್ರೇನು ಊಟ ತಂದ್ರು ತಿನ್ರಿ, ಆದ್ರೆ ತಿನ್ರಿ ಇಲ್ಲಾಂದ್ರೆ ಇಲ್ಲ. ಕಟ್ ಸಾರು ಅಂತ ಹೇಳ್ತಾರೆ, ಕಟ್ ಸಾರು, ಆಮೇಲೆ ಹೋಳಿಗೆ, ಆಮೇಲೆ ಪಂಚಮಿ ಉಂಡೆ ಆಗಬೇಕು ನಮ್ಮ ಹತ್ರ. ಪಂಚಮಿ, ಹೌದು ಪಂಚಮಿ, ಅವರೆಲ್ಲ ಫ್ರೆಂಡ್ಸ್ ಅವರೇ. ದೇಶಪಾಂಡೆ ನಗರ ಅಂದ್ರೆ ಅದೇ ಅಲ್ರಿ, ಒಂದು ಮನೆ ನಮ್ದು, ಅದೇ ಒಂದು ಇದ್ರಲಿಂದ ಬಂದಿದೆ. ಸೂಪರ್. ಭಾಳ ಪೂಜೆ ಆಗ್ತಿದ್ವು, ಪುನಸ್ಕಾರ ಆಗ್ತಿದ್ವು. ನನ್ನ ನಕ್ಷತ್ರ ಟೆಕ್ನಾಲಜಿ ಓಪನ್ ಮಾಡಿದಾಗ ನಮ್ಮ ಇವರು ಇವಾಗಿಲ್ಲ, ಅವರು ನಮ್ಮ ಪವನ್ ಇದ್ರದ್ದು ಅರ್ಚಕರವರು, ಪುರೋಹಿತರು, ಇದ್ರದ್ದು ಕಾಮಾಕ್ಷಿ ಮಂದಿರ. ಸೊ ಅವರು ಮುಹೂರ್ತ ಕೊಟ್ಟಿದ್ರು ನನಗೆ ಯಾವಾಗ ಓಪನ್ ಮಾಡಬೇಕು. ಆಮೇಲೆ ಲಕ್ಕಿಲಿ ಈಗ ನಾಳೆ 5ನೇ ದಿನ ಅಲ್ಲ, ಸೊ ಗಣೇಶ ಚತುರ್ಥಿ 5ನೇ ದಿನಕ್ಕೆ ನಾನು ಓಪನಿಂಗ್ ಆಗಿದೆ ನಕ್ಷತ್ರ ಟೆಕ್ನಾಲಜೀಸ್. ಹೌದೇನಾ? ಆಮೇಲೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಒಳಗಡೆ ಬಂದಿದ್ದು ನಾನು. ಇಂದಿಗೂ ಪೂಜೆ ಆಗ್ತದೆ, ಅವರೇ ಬರ್ತಾರೆ. ಯುನಿಟಿ ಇನ್ ಡೈವರ್ಸಿಟಿ ಅಂತ ನಮ್ಮ ದೇಶದೊಳಗೆ ಎಲ್ಲರೂ ನಾವು ಮಾತಾಡ್ತೀವಿ. ಇಲ್ಲೊಂದಿಷ್ಟು ಜನ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತಾರ, ಹುಬ್ಬಳ್ಳಿ ಒಳಗಿದ್ದಾರೆ ಅಂದ್ರೆ ಇಟ್ಸ್ ವೆರಿ ಪ್ರೌಡ್. ಅದಕ್ಕೆ ಏನೇನು ಶ್ಲೋಕ ಬೇಕು, ಏನೇನು ಮಂತ್ರ ಬೇಕು, ನಾನೇ ಮಾಡ್ತೀನಿ. ನಾನು ಬೇಕಲ್ಲ, ಮತ್ತೆ ಪ್ರತಿದಿನ ಅದು ಪೂಜೆ ನಮ್ಮ ಪಂಡಿತ ಕರಲಿಕ್ಕೆ ಆಗೋದಿಲ್ಲ. ಇಸ್ಕಾನ್ ಮೆಂಬರ್ಶಿಪ್ ಇದ್ದೀನಿ. ಇಸ್ಕಾನ್ ಬಹಳ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬಂದಿದ್ದು. ಅವ್ರು ಯಾವಾಗಲೂ ಹುಬ್ಳಿಯಿಂದ ಬಂದರೆ ಇನ್ನೂವರೆಗೆ ಅವ್ರ ಜೊತೆಗಿದ್ದೀನಿ. ಹೌದಲ್ಲ? ಅವರು ಇನ್ನೊಂದು ಏನು ಹೇಳ್ತೀನಿ ನಾನು ನಿಮ್ಗೆ ಅಂತ ಹೇಳಿದ್ರೆ, ಕೃಷ್ಣ ಜನ್ಮಾಷ್ಟಮಿ ಮೇನ್ ಪೂಜೆ ನಮ್ಮಿಂದ ನನ್ನ ಸಹ ಪರಿವಾರದೊಂದಿಗೆ ಪೂಜೆ ಮಾಡಿಸಿದ್ರು ಅವರು. ಓಕೆ. ಯಾರು ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ? ಎಕ್ಸಲೆಂಟ್. ರಾಜೀವ್ ಲೋಚನ್ ದಾಸ್ ಅವರಾಗಲಿ, ಆಮೇಲೆ ನಮ್ಮ ಇವರು ಪ್ರಭುದಾಸ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಅಂದ್ರೆ ನಿಮಗೆ ಹುಬ್ಳಿ ಮೇಲೆ ಎಷ್ಟು ಪ್ರೀತಿನೋ, ನಾನು ನಿಮ್ಗೆ ಕೇಳ್ತೀನಿ, ಹುಬ್ಳಿ ಮೇಲೆ ಪ್ರೀತಿನೋ ನಿಮಗೆ ದೇಶಪಾಂಡೆ ಮೇಲೆ ಪ್ರೀತಿನೋ? ದೇಶಪಾಂಡೆ ಅವರದೊಳಗೆ ಆಫೀಸು, ದೇಶಪಾಂಡೆ ಅವರದೊಳಗೆ ಕಮ್ಯುನಿಟಿ, ದೇಶಪಾಂಡೆ ಅವರದೊಳಗೆ ಗಣಪ. ದೇಶಪಾಂಡೆ ನಗರ್ ಆಕ್ಚುಲಿ ಇಟ್ಸ್ ನನ್ನ ಕರ್ಮಭೂಮಿ ಹೇಳ್ತಾರಲ್ಲ ಆ ಥರ. ಆಮೇಲೆ ಇಡೀ ಜಗತ್ತು ನನಗೊಂದು, ಯಾಕಂದ್ರೆ ನಮ್ಮ ಇಡೀ ಭಾರತದೊಳಗೆ ಹೇಳೋದಂದ್ರೆ ವಸುದೈವ ಕುಟುಂಬಕಂ. ಅರೆ ವಾ, ಅಬ್ಸಲ್ಯೂಟ್ಲಿ. ನನ್ನ ಇಡೀ ಜಗತ್ತು ನನ್ನ ಕುಟುಂಬ. ನಾನು ಯಾರಿಗೂ, ಯಾಕಂದ್ರೆ ನನಗೆ ಆ ಥರ ನಡೆಸ್ಕೊಂಡು ಬಂದಿಲ್ಲರಿ. ಈಗ ನಾನು ಹೇಳಿದೆ, ನನ್ನ ಮೇನ್ ಪೂಜಾ ನನ್ನ ಪರಿವಾರ ಅನ್ವರ್ ಮುಲ್ಲಾಲಿಂತ್ರ ಪ್ರಾರಂಭ ಮಾಡಿರಿ ಇಸ್ಕಾನ್. ಸೊ ಅದು ಕೇವಲ ಭಾರತದಿಂದ ಮಾತ್ರ ಸಾಧ್ಯ. ನೀವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ನನಗೆ ಯಾವ ಥರ ಅವ್ರು ನೋಡ್ಕೊಳ್ತಾರೆ, ಇಡೀ ಜಗತ್ತೊಳಗೆ ಎಲ್ರಿಗೂ ನೋಡ್ಕೊಳ್ತಾರೆ. ಅದು ಮಾತ್ರ ನಮ್ಮ ಭಾರತೀಯರಿಂದ ಮಾತ್ರ ಸಾಧ್ಯ. ಸೊ ಅದನ್ನು ನಾನು ನೋಡ್ಕೊಂಡು ಬಂದಿದ್ದು. ಸೊ ಇದೆಲ್ಲ ಸೊ ಅದಾದಮೇಲೆ ಸುಮಾರು ಘಟನೆಗಳಾದವು, ಸುಮಾರುಗಳನ್ನು ನೋಡಿದ್ವಿ. ಆಗ ದೇಶಪಾಂಡೆ ನಗರಲ್ಲಿ ಧ್ವಜಕ್ಕಾಗಿ ಎಷ್ಟೋ ಜನ ಒಂದು ದೊಡ್ಡ ಒಂದು ಘಟನೆ ಆಗಿ ಹೋಗ್ಬಿಡ್ತು ಭಾರತದಲ್ಲಿ, ಹುಬ್ಬಳ್ಳಿಯಲ್ಲಿ. ಸೊ ಅದೆಲ್ಲ ನೀವು ನೋಡಿರಿ. ಹಿಂಗಾದಾಗ ನಿಮ್ಮ ಧ್ವಜದ ಕತೆ, ನಿಮ್ಮ ಪ್ರೊಫೆಷನ್ ಜರ್ನಿ ಪುಟ್ಟ ವಿರಾಮದ ನಂತರ ಮತ್ತೆ ಹೊಳ್ಳಿ ಬರೋಣ ಸರ್. ಎಸ್ ಸರ್, ಮತ್ತೆ ವಿಲ್ ಕಂಟಿನ್ಯೂ ನಿಮ್ಮ ಆ ಧ್ವಜದ ಕಥೆಯನ್ನ. ಎಸ್ ಸರ್. ಕೇಳುಗರ, ಒಂದೇ ನಿಮಿಷದ ಮೇಲೆ ಮತ್ತೆ ಹೊಳ್ಳಿ ಬರ್ತೀವಿ. ಆವಾಗ ಅನ್ವರ್ ಮುಲ್ಲಾ ಅವ್ರದ್ದು ಇನ್ನೊಂದು ವರ್ಷನ್ ಸ್ಟೋರಿ ಕೇಳೋಣ. झंडा ऊंचा रहे हमारा, ವಿಜಯಿ ವಿಶ್ವ ತಿರಂಗಿ ತಾರಾ. ವೀಕ್ಷಕರೇ, ಹುಬ್ಬಳ್ಳಿ ಹರಟೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತ. ನನ್ನ ಜೊತೆಗೆ ಅನ್ವರ್ ಮುಲ್ಲಾ ಅವರಿದ್ದಾರೆ. ಅವರ ಒಂದು ಪರಿಚಯ, ದೇಶಪಾಂಡೆ ನಗರ ವೈಭವ, ಅವರ ಬಾಲ್ಯವನ್ನು ನಾವು ತಿಳ್ಕೊಂಡ ಮೇಲೆ ಈಗ ಅವರ ವಿಶೇಷವಾದಂಥ ಅಭಿರುಚಿ ದೇಶದ ಬಗ್ಗೆ ಮತ್ತು ಧ್ವಜದ ಬಗ್ಗೆ ಅದು ಏನು ಅಂತ ಅವ್ರ ಬಾಯಿಂದ ಕೇಳೋಣಂತ. 1996-97ನೇ ಇಸ್ವಿ ಭಾರತಕ್ಕೆ ಸ್ವತಂತ್ರ ಸಿಕ್ಕು 50 ವರ್ಷದ ನಂತರ, ಆ 50 ವರ್ಷದ ಆಗಸ್ಟ್ 15ನೇ ತಾರೀಕಿಗೂ ಅವರಿಗೆ ಟ್ರಿಗರ್ ಆಗಿರುವಂಥ ಒಂದು ದೇಶಭಕ್ತಿ ಐಡಿಯಾ ಏನಪ್ಪ ಅಂದರೆ ಧ್ವಜದ ಬಗ್ಗೆ. ಆ ಧ್ವಜದ ಬಗ್ಗೆ ಏನು ಅಂತ ನಂಗೆ ಗೊತ್ತಿದ್ರು ಅವ್ರ ಬಾಯಿಂದ ಕೇಳೋದು ಸ್ವಾರಸ್ಯವಾಗಿರ್ತದೆ. ಅನ್ವರ್ ಮುಲ್ಲಾ ಸರ್, ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ನಮ್ಮ ಹುಬ್ಬಳ್ಳಿ ಹರಟೆಗೆ. ಅನ್ವರ್ ಸರ್, ನೀವು ನಿಮ್ಮ ಪರಿಚಯ ಮಾಡ್ತಾ ಹೇಳ್ತಾ ಇದ್ರಿ, ದೇಶಭಕ್ತಿಗೆ ನಿಮ್ಮನ್ನು ನೀವು ಮುಡುಪಾಗಿಟ್ಟಿದ್ದು ಆಗಲಿ, ಧ್ವಜಕ್ಕೆ ನಿಮ್ಮ ಪ್ರೀತಿಯನ್ನು ತೋರಿಸಿದ್ದಾಗಲಿ, ಇದು ಯಾಕೆ ಬಂತು, ಯಾವಾಗ ಬಂತು, ಏನಿದರ ಹಿನ್ನೆಲೆ? ಇದು 1996ನಲ್ಲಿ, ಇವಾಗೆ ನಿಮಗೆ ಯಾವ ಥರ
ಅಮೃತ ಮಹೋತ್ಸವ ನೀವು ಮಾಡ್ಲಿಕ್ಕೆ ಒಂದು ಸೆಲೆಬ್ರೇಟ್ ಆಚರಣೆ ಮಾಡ್ತಿದ್ವಿ ನಾವು. ಮಾಡ್ಲಿಕ್ಕೆ ಅದೇ ಪ್ರಕಾರ ನಿಮ್ಗೆ 50ನೇ ಸ್ವಾತಂತ್ರ್ಯೋತ್ಸವದಲ್ಲಿನೂ ಆ ಸಂಭ್ರಮ ಇತ್ತು. ಆವಾಗ ನಿಮ್ಗೆ ಇವಾಗ ಏನು ನಿಮ್ಗೆ ಸುಲಭವಾಗಿ ರಾಷ್ಟ್ರಧ್ವಜಗಳು ಸಿಗ್ತಾವ, ಆ ಥರ ನಿಮ್ಗೆ ಅವಾಗ ಸಿಗ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ನಾವೇ ಸ್ಟಿಚ್ ಮಾಡಿದ್ದೀವಿ. ಅದು ಸ್ಕ್ರೀನ್ ಇದು ಮಾಡುವಾಗ ಇದು ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ, ಸ್ಪ್ರೆಡ್ ಆಗ್ತದೆ ಅಂಥೇಳಿ ಕೆಲವೊಂದ್ಸಲ ನಾವು ಪೆನ್ಲಿಂದ್ರೂ ಆ ಡಿಸೈನ್ ಮಾಡಿ ಸುಮಾರು ರಾಷ್ಟ್ರಧ್ವಜಗಳನ್ನು ಮಾಡಿ ಆವಾಗ ನಾವು ಸಂಭ್ರಮಿಸಿದ್ದು. ಅದೊಂದು ನಾನು ನಕ್ಷತ್ರ ಟೆಕ್ನಾಲಜಿ ಓಪನ್ ಮಾಡಿದ ಮೇಲೆ ಫಸ್ಟಲ್ಲಿ ಪ್ರತಿಷ್ಠಾಪನೆ ಇದು ಪೂಜೆ ಎಲ್ಲ ಆದಮೇಲೆ ಫಸ್ಟ್ ಏನು ಸ್ವಾತಂತ್ರ್ಯ ಉತ್ಸವ ಮಾಡೋ ಸ್ವಾತಂತ್ರ್ಯ ಉತ್ಸವ, ಇದು ಸ್ವಾತಂತ್ರ್ಯ ಉತ್ಸವ ಆ್ಯಕ್ಚುಲಿ ಹಬ್ಬ ಇದು. ಸೊ ಹಬ್ಬದ ಥರ ನಾನು ಆಚರಣೆ ಮಾಡಬೇಕು. 1997ನಲ್ಲಿ 8ನಲ್ಲಿ ಯಾಹೂ ಮೆಸೆಂಜರ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಯಾಹೂ ಮೆಸೆಂಜರ್ನಲ್ಲಿ ನಾನು ಇನ್ವಿಟೇಷನ್ ಕೊಡ್ತೀವಿ. ಅಂದರೆ ನೀವು ಸಹಪರಿವಾರದೊಂದಿಗೆ ಈ ರಾಷ್ಟ್ರ ಹಬ್ಬವನ್ನು ನೀವು ಆಚರಿಸ್ರಿ, ಇದರಲ್ಲಿ ಆ ಮಕ್ಕಳನ್ನು ನೀವು ಅದರಲ್ಲಿ ತೊಡಗಿಸ್ಕೊಳ್ರಿ, ಅದರಿಂದ ನೀವು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವಂಥ ಸ್ವಾತಂತ್ರ್ಯ ಯೋಧರ ಬಗ್ಗೆ ನೀವು ಅವರಿಂದಲೇ ನೀವು ಅದನ್ನು ಕೇಳ್ರಿ. ಆವಾಗ ನಿಮ್ಗೆ ಸ್ವಲ್ಪ ಭಾರತದಲ್ಲಿ ಏನು ಒಂದು ರಾಷ್ಟ್ರ ಭಕ್ತಿ ಬೇಕು ಅಥವಾ ಒಂದು ಅಭಿವೃದ್ಧಿ ಪಥ ರಾಷ್ಟ್ರ ನಿರ್ಮಾಣ ಆಗ್ಬೇಕಂದ್ರೆ ನಮ್ಗೆ ರಾಷ್ಟ್ರಭಕ್ತಿ ಇರಬೇಕು, ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ಯಾವ ಒಂದು ರಾಷ್ಟ್ರ ಬೆಳಿಬೇಕಂತೇಳಿ ನನ್ನ ರಾಷ್ಟ್ರ ಮೇಲೆ ನನ್ನ ಪ್ರೀತಿ ಇದ್ದಾಗ ಮಾತ್ರ ಅದು ಸಾಧ್ಯ. ಸುಮ್ಮನೆ ಏನೋ ಒಂದು ಬೇರೆ ದೇಶದಿಂದ ಲಾಡ್ಜ್ನಲ್ಲಿ ಬಂದು ಹೋದಂಗೆ ಆ ಥರ ಆಗಬಾರ್ದು. ಏನಪ್ಪ ಅಂತ ಹೇಳಿದ್ರೆ ಇದು ನನ್ನ ಜನ, ನನ್ನ ರಾಷ್ಟ್ರ, ನನ್ನ ಮಾತೃಭೂಮಿ. ಇಲ್ಲಿ ನಿಮ್ಮ ಪೂರ್ವಜರು, ಹಿರಿಯರು, ನಿಮ್ಮ ತಂದೆ ತಾಯಿಗಳು ಇಲ್ಲೇ ಬೆಳೆದು ನಮ್ಮನ್ನ ಬೆಳೆಸಿರುವಂತ ಭೂಮಿ ಇದು. ಓಕೆ, ಸೊ ಇಂಥ ಜಗದಲ್ಲಿ ನಮಗಾಗಿ ನಮ್ಗೆ ಎಂದೂ ಕಂಡಿಲ್ಲ, ನಾವು ಏನು ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅದನ್ನು ನಮ್ಮ ಮುಂಬರುವ ಪೀಳಿಗೆ ಬರಬಾರ್ದು ಅಂತೇಳಿ ನಮ್ಮ ಪೂರ್ವಜರು ಅಂದರೆ ಸ್ವಾತಂತ್ರ್ಯ ಯೋಧರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಇದು ಸ್ವಾತಂತ್ರ್ಯೋತ್ಸವ ಆ ಮನವರಿಕೆ ನನಗೆ ಆಗಿತ್ತು. ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಒಂದು ಚಿಕ್ಕ ಒಂದು ಘಟನೆ ಏನಪ್ಪ ಅಂತ ಹೇಳಿದ್ರೆ, ನಾನು ಟಾಪರ್ ಅಂದರೆ ಅಪ್ ಟು 6 ಇದರಲ್ಲಿ ಸ್ಕೂಲ್ನಲ್ಲಿ ಭಾಳ ಚೆನ್ನಾಗಿ ನಾನು ಅಂಕಗಳನ್ನು ತೊಗೊಂಡು ಬರ್ತಿದ್ದೆ. ಆದರೆ ಒಂದಿನ ಏನು ಆಯ್ತು ಅಂತ ಹೇಳಿದ್ರೆ, ಇದು ಸ್ವಾತಂತ್ರ್ಯೋತ್ಸವ ಕುರಿತು ಮಹಾತ್ಮ ಗಾಂಧೀಜಿ ಬಗ್ಗೆ ಆಮೇಲೆ ಆ ದಿನದ ಮಹತ್ವದ ಕುರಿತ ಬಗ್ಗೆ ನೀವು ಒಂದು ಸ್ವಲ್ಪ ಒಂದು ಪ್ರಬಂಧ ಅಥವಾ ಭಾಷಣ ಸ್ಪರ್ಧೆ ಇತ್ತು. ಆ ಭಾಷಣ ಸ್ಪರ್ಧೆ ನಾನು ತಗೊಂಡೆ. ಸೊ ಸುಮಾರು ಮಕ್ಕಳಿದ್ರು, ನಾನು ಸ್ಟೇಜ್ ಮೇಲೆ ಬಂದೆ. ಸೊ ಓಪನ್ ಮಾಡಿದೆ, ಮಹಾತ್ಮ ಗಾಂಧೀಜಿ ಡಿಗ್ರಿ ಅಂದರೆ ಶೇಕ್ ಆಗ್ಲಿಕ್ಕೆ ನಡಗಲಿಕ್ಕೆ ಪ್ರಾರಂಭ ಆಯಿತು. ಏನೂ ಆಗಲಿಲ್ಲ, ಕೆಳಗಡೆ ಇಡೋದು ಬಂದುಬಿಟ್ಟೆ. ನಾನಲ್ಲಿ ಹೋಗಿದ್ದು, ನಾನು ಹೇಳಿದ್ದು ಇಡೀ ರಾತ್ರಿ ನನಗದು ಮಲಗಲಿಕ್ಕೊಳ್ಳಿಲ್ಲ. ಇಷ್ಟು ಚೆಂದ ನಾನು ಎಲ್ಲ ಮಾಡ್ತೀನಿ ಹೋಗಿದ್ದೆ, ನಾನು ಹೇಳಲಿಕ್ಕೆ ಆಗಲೇ ಇಲ್ಲಲ್ಲ, ಏನು ಕಾರಣ ಇರ್ಬೋದು ಅಂತ ಹೇಳಿ. ಯಾಕಂದರೆ ನಾನು ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳ್ತಿದ್ದೀನಿ, ಅವರು ಯಾರು, ಏನು ಮಾಡಿದರು, ಆ ಮನವರಿಕೆ ಆಗಬೇಕು ನಮ್ಗೆ. ಅಂದರೆ ನಮ್ಗೆ ಗೊತ್ತಾಗಬೇಕು ಏನು ಅದು ನೋ ಅನ್ನೋದೇನೋ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಒಂದೇನೋ ಪಾಠದ ಪ್ರಕಾರ ಹೇಳ್ತಾ ಇದ್ದೆ. ಆ ಸಮಯದಲ್ಲಿ ಗಾಂಧಿ ಮೂವಿ ಬಂದಿತ್ತು ನೋಡ್ರಿ. ಗಾಂಧಿ ಮೂವಿ ನೋಡಿದ ಮೇಲೆ ಭಾಳ ಡೀಪಾಗಿ ನೋಡಿದೆ. ಯಾಕಂದ್ರೆ ನಾನು ಆಲ್ರೆಡಿ ಸೋತಿದ್ದೆ, ಗೊತ್ತಿಲ್ಲ ನನಗೆ. ಐ ಆಮ್ ಟಾಪರ್ ಇನ್ ಮೈ ಸಬ್ಜೆಕ್ಟ್, ಬಟ್ ಐ ಆಮ್ ಅನೇಬಲ್ ಟು ಎಕ್ಸ್ಪ್ಲೈನ್. ಅದೇನು ನಾನು ಹೇಳಬೇಕಿತ್ತಲ್ಲ, ಹೇಳಲಿಕ್ಕೆ ಆಗಲೇ ಇಲ್ಲ. ಸೊ ಆ ಫೇಲ್ಯೂರ್ ಒಂದೇನದಲ್ಲ, ಅಲ್ಲಿ ಭಾಳ ಗಮನ ಕೊಟ್ಟು ನೋಡಿದೆ. ಒಂದ್ಸಲ ನೋಡಿದೆ, 2 ಸಲ ನೋಡಿದೆ. ಅದೇನು ಲಾಠಿ ಏಟ್ ತಗೊಳ್ಳೋದು, ಅಲ್ಲೇನು ಎದೆ ಮೇಲೆ ಗುಂಡು ತಗೊಂಡಿದ್ದು, ಅದು ಎದಕ್ಕಾಗಿ, ಯಾರಿಗಾಗಿ, ಆ ಪ್ರಶ್ನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿ ಆವಾಗ ನನಗೆ ಅರ್ಥ ಆಗಿದ್ದು ಅದು ನನಗಾಗಿ ಅಂಥೇಳಿ, ನನಗಾಗಿನೇ ಮಾಡಿದ್ದದು. ಅಲ್ಲಿಂದ ಪ್ರಾರಂಭ ಆಯಿತು. ಇದು ರಾಷ್ಟ್ರ ಹಿ ಪ್ರಥಮ್, ರಾಷ್ಟ್ರೀಯತಾ ಹಿ ಧರ್ಮ, ರಾಷ್ಟ್ರ ಧರ್ಮವನ್ನು ನಾನು ಆವಾಗ ಅಕ್ಸೆಪ್ಟ್ ಮಾಡಿದ್ದು. ಸೂಪರ್. ರಾಷ್ಟ್ರ ಧರ್ಮಕ್ಕಿಂತ ಸೆನ್ಸಿಟಿವ್ ಅನ್ವರ್ ಸರ್. ಫ್ರೀಡಮ್ ಫೈಟರ್ ಸ್ವತಂತ್ರಕ್ಕೋಸ್ಕರ ಹೊಡೆದಾಡಿಲ್ಲ, ಅವರು ನನಗೋಸ್ಕರ. ಇಟ್ ಇಸ್ ಸೋ ಸೆನ್ಸಿಟಿವ್ ಟರ್ನ್, ಅಥವಾ ಎಷ್ಟು ಬ್ಯೂಟಿಫುಲ್ ಯು ಹ್ಯಾವ್ ರಿಸೀವ್ಡ್ ಇಟ್ ಅಂತ. ಥ್ಯಾಂಕ್ ಫಾರ್ ದಟ್. ಥ್ಯಾಂಕ್ ಯು. ಯು ನೋ, ಯು ಹ್ಯಾವ್ ಗಿವನ್ ಎ ಅಮೇಝಿಂಗ್ ಮೆಸೇಜ್ ಟು ಅವರ್ ಪೀಪಲ್. ಐ ಲವ್ ಯು ಫಾರ್ ದಿಸ್. ಸೊ ಈ ಥರ ಎಲ್ಲ ಅದ. ಸೊ ನನಗಾಗೆಲ್ಲ ಇದು ಮಾಡಿದ್ರೆ ಅದೊಂದು ಬಹಳ ಪೇನ್ಫುಲ್ ಇದು. ಅದೆಲ್ಲ ನಾನು ಇನ್ವಿಟೇಷನ್ ಮಾಡಲಿಕ್ಕೆ ಎಲ್ಲರಿಗೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಸೆಂಜರ್ ಥ್ರೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನೀವು ರೂಮ್ ಮಾಡ್ಬೋದಿತ್ತು. ಅವಾಗ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರೂಮ್, ಇಂಡಿಯಾ ರೂಮ್,
ಹುಬ್ಳಿ ರೂಮ್, ಸೊ ಧಾರವಾಡ ರೂಮ್, ಹುಬ್ಳಿ ಧಾರವಾಡ ರೂಮ್ ಅಂತ ಹೇಳಿ. ಆ ರೂಮ್ನಲ್ಲಿ ಹೆಚ್ಚು ಜನ ಇರ್ತಿರ್ಲಿಲ್ಲ. ನಾನು ಡೈರೆಕ್ಟ್ ಇಂಡಿಯಾ ರೂಮ್ನಲ್ಲೇ ಹೋಗ್ತಿದ್ದೆ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಾವಾಗ 20 days ಬಿಫೋರ್ ಇಂಡಿಪೆಂಡೆನ್ಸ್ ನಿಯರ್ ಟು ಕಮ್, ಪ್ಲೀಸ್ ಡೋಂಟ್ ಮಿಸ್, ಪ್ಲೀಸ್ ಜಾಯಿನ್ ಆ್ಯಂಡ್ ಸೆಲೆಬ್ರೇಟ್ ಲೈಕ್ ಅ ಫೆಸ್ಟಿವಲ್. ಇದೊಂದು ಮೆಸೇಜ್ ಕೊಡ್ತಾನಿದ್ದೆ. ಏನು ಮಾಡೋದು, ಟೈಪಿಂಗ್ ಫಾಸ್ಟ್ ನಂದು, ಕಾಪಿ ಮಾಡೋದು ಪೇಸ್ಟ್ ಮಾಡೋದು, ಕಾಪಿ ಮಾಡೋದು ಪೇಸ್ಟ್ ಮಾಡೋದು. ಅವರು ಟೈಪ್ ಮಾಡೋಕ್ಕಿಂತ ಹೆಚ್ಚು ನನ್ನ ಮೆಸೇಜಸ್ಸೇ ಇರ್ತಿತ್ತು, ತುಂಬಿರ್ತಿದ್ದು. ಕೆಲವೊಬ್ಬರು ಜನ ಜೈ ಅಂತ ಹೇಳ್ತಿದ್ರು, ಕೆಲವೊಬ್ಬರನ್ನ ಇದು ದಿಸ್ ಇಸ್ ನಾಟ್ ಅ ರೈಟ್ ಪ್ಲೇಸ್ ಫಾರ್ ಯು, ಜಸ್ಟ್ ಮೂವ್ ಗೋ ಆ್ಯಡ್ ನ ಡಿಫ್ರೆಂಟ್ ಗ್ರೂಪ್, ಈ ಥರ ಎಲ್ಲ ಮೆಸೇಜಸ್ ಬರ್ತಿತ್ತು. ಆ ಥರ ಬರ್ತಿರಲಿಲ್ಲ. ದೆನ್ ಮೈ ಟೀಮ್ ಜಾಯಿಂಡ್ ವಿತ್ ಮೀ. ಐ ಸ್ಟಾರ್ಟೆಡ್ ಮೈ ಓನ್ ಕಂಪ್ನಿ ನಕ್ಷತ್ರ. ದೆನ್ ಅಗೇನ್ ಪೀಪಲ್ ಜಾಯಿನ್. ಆವಾಗ ಆರ್ಕುಟ್ ಅಂತ ಹೇಳಿ ಬಂದಿತ್ತು. ಆರ್ಕುಟ್ ಹೌದು, ಆರ್ಕುಟ್ ಇದೆ, ಒಂದೊಂದು ಅವೆಲ್ಲ ಯೂಸ್ ಮಾಡ್ತಾ ಹೋದೆ. ಆಮೇಲೆ ಮೆಸೇಜ್, ರಾತ್ರಿ ಇಡೀ ಮೆಸೇಜ್ ಮಾಡ್ತಿದ್ದೆ ಫ್ರೆಂಡ್ಸ್ಗೆ, ಜಾಯಿನ್ ಆಗಲಿ, ಹಬ್ಬದ ಸಂಭ್ರಮ ಆಗಲಿ. ಆಮೇಲೆ ಆ ದಿನ ಕೀಪ್ಯಾಡ್ ಮೊಬೈಲ್ ಬಂದಿತ್ತು, ಕೀಪ್ಯಾಡ್ ಮೊಬೈಲ್, ಅದರಲ್ಲೇ ಮಾಡ್ತಿದ್ದೆ ಮೆಸೇಜಸ್ ಮಾಡೋದು. ಮೆಸೇಜ್ ಪ್ಯಾಕ್ ಎಲ್ಲ ನಿಮ್ಗೆ ಸಿಕ್ತಿತ್ತು. ಹೌದು. ಸೊ ಇನ್ವೈಟ್ ಮಾಡ್ತಿದ್ದೆ. ಆಮೇಲೆ ಈ 26 ಜನವರಿ, ಆಮೇಲೆ 15th ಆಗಸ್ಟ್, ಇದೊಂದು ಹಬ್ಬದ ಥರ ಆಚರಣೆ ಆಗಬೇಕಲ್ಲ. ಫಸ್ಟ್ ಡ್ರೆಸ್ಸಿಂಗ್ ಮಾಡಿಕೊಂಡು ಅಲ್ಲಿ ನಾಷ್ಟ ಮಾಡೋದು, ಫಸ್ಟ್ ಕ್ಲಾಸ್, ಬೆಳಗ್ಗೆಯಿಂದ ಸಂಜೆಗೆ. ಈಗ ನೀವು ಯಾವ ಥರ ಕುಂತೀರಿ ಆ ಥರ ಸ್ವಲ್ಪ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್. ನಾನು 8-10 ಅಂದರೆ 8-10, ಮೊದಲು 7-7:20 ಮಾಡಿಬಿಡ್ತಿದ್ದೆ. ಎಲ್ಲಕ್ಕಿಂತ ಮುಂಚೆ ನಂದೇ ಆಗ್ಬೇಕಂತೇಳಿ ಗೊತ್ತಾಗಲಿ ಜನರಿಗೆ. ಅಂದರೆ ಇವತ್ತು ಸ್ವತಂತ್ರ ಆಗಲೇಬೇಕು ಅಂದರೆ ಎಲ್ರಿಗೂ ಗೊತ್ತಾಗಲಿ. ಹೋಗಿ ಅಟ್ಲೀಸ್ಟ್ 8-8:30 9 o'clock ಮಾಡಲಿ ಅಂಥೇಳಿ. ಅದಕ್ಕಿಂತ ಮುಂಚೆ ನಾನು ಮಾಡಿಬಿಡ್ತಿದ್ದೆ. ಆಮೇಲೆ ಎಲ್ಲರೂ ಹೇಳಿದ್ರು ಭಾಳ ಬೇಗ ಆಗ್ತದಪ್ಪ, ಸ್ವಲ್ಪ ಲೇಟ್ ಮಾಡೋದು. ಸೊ 8-10 ಈ ಥರ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಪ್ರಾರಂಭ ಆಯ್ತಿದ್ದು. ಸೊ ಸ್ಲೋಲಿ ಏನು ಮಾಡಿದೆ, ಆಮೇಲೆ ಇದು ಒಂದು ವೆಹಿಕಲ್ ಇದೆಲ್ಲ, ವೆಹಿಕಲ್ ಹೈರ್ ಮಾಡಿ ಆ ವೆಹಿಕಲ್ಗೆ ಫುಲ್ ನಾನು ಸ್ಟಿಕ್ ಮಾಡ್ತಿದ್ದೆ. ಅಂದರೆ ಇವೆಲ್ಲ ಪ್ರಿಂಟಿಂಗ್, ಇದು ಹ್ಯಾಂಡ್ ಹೋದ್ಮೇಲೆ ಇದು ಪ್ರಿಂಟ್ ಬಂದು ನೋಡ್ರಿ, ಈಗ ಪ್ರಿಂಟ್ ಇವೆಲ್ಲ ಕಲರ್ ಪ್ರಿಂಟ್ ಬಂತಲ್ಲ, ಅದು ಫುಲ್ ಡೆಕೋರೇಟ್ ಮಾಡಿ ರಾಷ್ಟ್ರಧ್ವಜಗಳನ್ನ ಹಾಕಿ ಪ್ರತಿಯೊಂದು ಮನೆಯಲ್ಲಿ, ಪ್ರತಿ ಮನೆಯ ಅಂಗಳದಲ್ಲಿ ಅರಳಿ ರಂಗೋಲಿ, ಪ್ರತಿ ಮನೆಯ ಮೇಲೆ ರಾರಾಜಿಸಲಿ ತ್ರಿವರ್ಣ ಧ್ವಜ. ಸೊ ಈ ಥರ ಆ ಮೆಸೇಜಸ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಕ್ಯಾಂಪೇನ್ ಆ ಥರ ಮಾಡ್ತಿದ್ದು. ಅಂದರೆ ಇದು ಮೆಸೇಜ್ ಸ್ಟಾರ್ಟ್ ಮಾಡಿದ್ದು 2011. ಸೊ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಕಳಿಸ್ತಿದ್ದಾರೆ, ಅಂದರೆ ಹೋಗಿ ಜನರಿಗೆ ಗೊತ್ತಾಗಲಿ ಅಂತೇಳಿ. ಆಮೇಲೆ ಯಾರು ಬರಲಿ ಜಾಸ್ತಿ ಅಷ್ಟೇ ಜಾಯಿನ್ ಆಗ್ತಿರ್ಲಿಲ್ಲ. ಏನೋ ಮನಸ್ಸಲ್ಲಿ ಒಂದು ಸ್ವಲ್ಪ ಇದಿರ್ತಿತ್ತು. ಒಂದು ಸರಿ ರಜೆ ದಿನದಲ್ಲಿ ನಾನು ಇದಕ್ಕೆ ಹೋದೆ ಸರ್, ನೃಪ್ತುಂಗ್ ಬೆಟ್ಟ ಹೋಗಿದ್ದೆ. ಅದು ನನ್ನ ಫೇವ್ರೇಟ್. ಅದು ಯಾಕಂದ್ರೆ ನನ್ನ ಸ್ಟಡೀಸ್ ಅಥವಾ ನಾನು ಹೋದಾಗ ಏನಾದರೂ ಬೆಸ್ಟ್ ಪ್ಲೇಸ್, ಯು ರಿಯಲಿ ಲೈಕ್ ಇಟ್. ಎಂಜಾಯ್ ಮಾಡ್ಬೋದು. ಸೊ ಅಲ್ಲಿ ರಜೆ ಆಯಿತು, ಇಟ್ಸ್ ಹಾಲಿಡೇ. ಆ ಹಾಲಿಡೇ ಎದಕ್ಕೆ ಕೊಟ್ಟಿದ್ದಾರೆ ಅವರು, ಆ ದಿನ ಮಹತ್ವ ಏನು ಅದು ಕಾಣಿಸ್ತಾ ಇರಲಿಲ್ಲ ಅಲ್ಲಿ. ಇಟ್ಸ್ ಲೈಕ್ ಅ ರೆಗ್ಯುಲರ್ ಸಂಡೇ ಥರ. ಅಲ್ಲಿ ಧ್ವಜಾರೋಹಣ ಆಗಿಲ್ಲ, ಅಲ್ಲಿ ಧ್ವಜ ಇಲ್ಲ. ಸೊ ಜನ ಏನು ತಿಳ್ಕೊಳ್ತಾರೆ, ಇಟ್ಸ್ ಅ ರೆಗ್ಯುಲರ್ ಹಾಲಿಡೇ. ಸೊ ಏನೋ ಸರಿ ಅನ್ನಿಸ್ಲಿಲ್ಲ. ನಾನು ಏನು ಅನ್ನಿಸ್ತು, ಇಲ್ಲ ಇಲ್ಲಿ ನಾವು ಧ್ವಜಾರೋಹಣ ಮಾಡೋಣ ಅಂದರೆ. ಧ್ವಜಾರೋಹಣ ಮಾಡಿದ್ರು ಯಾವ ಥರ ಮಾಡಬೇಕು, ನನ್ನ ಆಫೀಸ್ ಮೇಲೆ ನಾನು ಧ್ವಜಾರೋಹಣ ಮಾಡಿದರೆ ನಮ್ಮ ಮುಂದೆ ಅದು ಹಾರಾಡೋದಿಲ್ಲ, ಯಾಕಂದ್ರೆ ಗಾಳಿ ಬರೋಲ್ಲ. ಇಲ್ಲಿ ನಾನು ಧ್ವಜಾರೋಹಣ ಮಾಡಿದರೆ ಫಸ್ಟ್ ಕ್ಲಾಸ್. ಇವಾಗ ನೋಡ್ತಿರಲ್ಲ ಬೃಹತ್ ರಾಷ್ಟ್ರಧ್ವಜಗಳು, ಗಾಳಿ ಜೊತೆಗೆ ನಿಮಗೆ ಸಮ್ಮಿಲನ ಇರ್ತದೆ. ಏರ್ಪೋರ್ಟ್ ಎಲ್ಲ ನೋಡ್ತೀವಿ, ಮಾಡ್ತಾರಲ್ಲ ತೋರಣಗಲ್. ಅಲ್ಲಿ ನಾನು ಹೋಗಿದ್ದೆ ಸರ್. ನನಗೆ ಅವರು ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾದವರು ಕರೆದಿದ್ರು ಅದು ಮಾಡೋ. ಯಾಕಂದರೆ ಆ ಕಾನ್ಸೆಪ್ಟ್ ಇಲ್ಲಿ ಇವರು ಹೇಳ್ತೀನಿ, ನಾನು ನಿಮ್ಗೆ ಅಲ್ಲಿ ಬರ್ತೇನೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಕಾನ್ಸೆಪ್ಟ್ ತೊಗೊಂಡು ನಾನು ಖಾದಿ ಗ್ರಾಮೋದ್ಯೋಗ ಹೋದಾಗ ಅಲ್ಲಿ 21x14 ಅಂದರೆ 21 ಫೀಟ್ 14 ಫೀಟ್ ದೊಡ್ಡ ರಾಷ್ಟ್ರಧ್ವಜ. ಸೊ ಅದನ್ನ ಮಾಡಬೇಕಲ್ಲ. ಈಗ ಅದು ಯಾರು ಮಾಡಬೇಕು, ನಾನು ಅನ್ವರ್ ಮುಲ್ಲಾ ಆಗಬಾರ್ದು, ಅದು ನಕ್ಷತ್ರ ಆಗಬಾರ್ದು. ಅದಕ್ಕಾಗಿ ನಾನು ಏನು ಮಾಡಿದೆ, ಹಮ್ ಭಾರತಿ ಅಂಥೇಳಿ ಒಂದು ಫೌಂಡೇಶನ್ ಹುಟ್ಟು ಹಾಕಿದೆ. ಅದರಲ್ಲಿ ಕಿರಣ್ ಚಿತ್ರಗಾರದ್ರು, ಸಂಜಯ್ ಭಟ್ ಇದ್ರು, ಆಮೇಲೆ ಆಸಿಫ್ ದಾನ್ವಾಡ್, ಆಮೇಲೆ ಅಶೋಕ್ ತೆಲಗಾರ್ ಅಂತಿದ್ದಾರೆ, ಸುಮಾರು ಜನ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಇದ್ದರು. ಸೊ ಹಮ್ ಭಾರತಿ.com ಅಂಥೇಳಿ ಅದನ್ನು ಲಾಂಚ್ ಮಾಡಿಸಿದೆ. ನಮ್ಮ ಗುರುಸುದ್ದ ಶ್ರೀ ರಾಜಯೋಗೇಂದ್ರ ಸ್ವಾಮೀಜಿ, 3000 ಮಠ ಸ್ವಾಮೀಜಿ ಅವರ ಶುಭಾಸ್ತದಿಂದ, ಆಮೇಲೆ ನೆಹರು ಕಾಲೇಜ್ ಅಬ್ದುಲ್ ಕರೀಂ ಸರ್, ಆಮೇಲೆ ಸುರೇಂದ್ರ ಸಿಂಗ್, ಆಮೇಲೆ ನಮ್ಮ ಇವರು ಪಾದ್ರಿಯವರು ಇದ್ದಾರೆ, ಇದರ ಇದು ಕೇಶಾಪುರ್ ಪಾದ್ರಿ, ಅವರ ಮುಖಾಂತರ ಅದನ್ನು ನಾನು ಲೋಕಾರ್ಪಣೆ ಮಾಡಿದೆ. ಅದನ್ನು ಮಾಡಿ ಅದನ್ನು ಇನಾಗ್ರೇಷನ್ ಮಾಡಿದೆ. ಅದನ್ನು ಕಿರಣ್ ಚಿತ್ರಗಾರ್ ಅವರು ಇದ್ದಾರಲ್ಲ,
ಅದನ್ನು ಡಿಸೈನ್ ಮಾಡಿದರು. ಅವ್ರು ಏನು ಚಾರ್ಜಸ್ ಮಾಡಲಿಲ್ಲ, ಇದು ರಾಷ್ಟ್ರ ಸಂಬಂಧಪಟ್ಟಿದ್ದು. ನಾನು ಅದರದ್ದು ಒಬ್ಬ ಮೆಂಬರ್. ಅದಕ್ಕೆ ಏನಾಗ್ತದೆ, ಅವರು ಲಾಂಚ್ ಮಾಡಿದ್ರು ಅದನ್ನು, ಅವರೆಲ್ಲ ಸಪೋರ್ಟ್ ಮಾಡಿದರು. ಪ್ರತಿ ಸಲ ಅದರಲ್ಲೆಲ್ಲ ಅಪ್ಡೇಷನ್ಸ್ ಎಲ್ಲ ಅವರೇ ಮಾಡ್ಕೊಳ್ತಾ ಹೋದರು. ಸೊ ಹೀಗೆ ಅದನ್ನು ನಾನು ಹೋಗಿ ನಮ್ಮ ಇದು ಜಿಲ್ಲಾಡಳಿತದಿಂದ ಅದಕ್ಕೆ ಹೋಗಿ ನಾನು ಕೊಟ್ಟೆ. ನಮ್ಮ HDMC ಅವಾಗ ಕಮಿಷನರ್ ಇದ್ರು, ಅವ್ರು ಕೊಟ್ಟೆ. ಅವ್ರು ಭಾಳ ಪ್ರೀತಿಯಿಂದ ಅದನ್ನು ತೊಗೊಂಡ್ರು. ಆಮೇಲೆ ಸುಮಾರು ಇವೆಲ್ಲ ಸ್ವಲ್ಪ ರೀಸನ್ಸ್ ಕೊಟ್ಟು ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರನ್ನ ಮರಳಿ ಕೊಟ್ಟರು. ಸೊ ಆಮೇಲೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಏಕೈಕ ವ್ಯಕ್ತಿ ಅಂತೇಳಿ ನಮ್ಮ 3000 ಮಠ ಸ್ವಾಮೀಜಿ ಅವ್ರಿಗೆ ಹೇಳಿದೆ, ಸ್ವಾಮೀಜಿ ಅವ್ರು ಹಿಂಗೆ ಆಗ್ಯದ, ಇದು ಇಡೀ ಹುಬ್ಳಿ ನೋಡಬೇಕು, ಇಡೀ ಹುಬ್ಳಿ ಜನ, ಗದಗಲಿಂದ ಜನ ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ತಯಾರಾಗಿದ್ರಿ. ಸ್ಟೇಟ್ ನ್ಯೂಸ್ ಆಯ್ತದು, ಎಲ್ಲ ಟಿ ವಿನಲ್ಲಿ, ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಹೋಗ್ಬಿಡ್ತು. ವಿಜಯ ಕರ್ನಾಟಕ, ಡೆಕ್ಕನ್ ಹರ್ಡ್ ನಮ್ಮ ರಾಜು ವಿಜಾಪುರ ಅಂತೀರ, ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡ್ರು ಅದರಲ್ಲಿ. ಏನು ದೊಡ್ಡ ಕಾರ್ಯಕ್ರಮ ಆಗ್ತಂದ್ರೆ ಅವರು ಸಹ ಅದು ಕಂಟಿನ್ಯೂಸ್ ಇದನ್ನು ಕೊಟ್ಟರು ಅವ್ರದ್ದು. ಅದಾದಮೇಲೆ ನಮ್ಮ ಸುಭಾಷ್ ಹುಗಾರ್ ಅಂತಿದ್ದಾರೆ, ಸುಮಾರು ಜನ ಅದನ್ನು ಪ್ರೆಸ್ ಇದರಲ್ಲಿ ಅವರು ಒಂದು ಎಸ್ಟೀಮ್ಡ್ ಏನು ಹೇಳ್ತಾರೆ ಅದಕ್ಕೊಂದು ನ್ಯೂಸ್ ಪೇಪರ್ ಅಂತ ಹೇಳ್ತಾರೆ. ಎಲ್ಲ ನ್ಯೂಸ್ ಪೇಪರ್ದವರು ಇದು ಮಾಡಿದರು. ಟೈಮ್ಸು, ಹಿಂದೂ, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಸುಮಾರು ವಿಜಯ ಕರ್ನಾಟಕ, ವಿಜಯವಾಣಿ, ಸುಮಾರು ಎಲ್ಲ, ಪ್ರಜಾವಾಣಿ, ಕನ್ನಡಪ್ರಭ, ಸಂಜೆ ದರ್ಪಣ, ಇವೆಲ್ಲ ಏನು ಒಂದು ಪ್ರತಿಷ್ಠಿತ ರಾಜಸ್ಥಾನ್ ಪತ್ರಿಕಾ, ಇವರೆಲ್ಲರೂ ಅದರಲ್ಲಿ ಇದು ಮಾಡಿದರು. ಸ್ಟೇಟ್ ನ್ಯೂಸ್ ಆಗಿಬಿಡ್ತು. ಎಲ್ಲ ಜನರು ರೆಡಿ ಇದ್ರು, ನಾವು ಬರ್ತೀವಿ, ನಾವು ಮಕ್ಕಳನ್ನ ಕರ್ಕೊಂಡು ಬರ್ತೀವಿ. ಆ ಒಂದು ಹಬ್ಬ ಸಂಭ್ರಮ ಆಗಿಬಿಡ್ತೀರಿ ಅಲ್ಲಿ. ಸುಮಾರು ಜನ ರೆಡಿ ಆದರು. ಸೊ ಇಲ್ಲಿ ನೋಡಿದ್ರೆ ಆಗಲೇ ಇಲ್ಲ. ಮತ್ತೆ ಪ್ರೆಸ್ ನೋಟ್ ಕೊಡ್ಬೇಕಾಗ್ತದೆ ನಾವು, ಈ ವರ್ಷ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಟೆಕ್ನಿಕಲ್ ಕಾರಣಾಂತರ ಅದನ್ನು ನಾವು ಏನೋ ಮುಂದೂಡಿದ್ವಿ. ಅದ್ರ ರೀಸನ್ ಗೊತ್ತಾಗಲಿಲ್ಲ ಅಂತೇಳಿ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಸ್ವಾಮೀಜಿಯವ್ರಿಗೆ ಭೇಟಿ ಆದೆ. ಸ್ವಾಮೀಜಿಯವರು ಹೇಳಿದರು, ಒಬ್ಬರೇ ನನ್ನ ಜೊತೆ ನಿಂತಿದ್ದು. ಅವರು ಮುಕ್ತವಾಗಿ ಹೇಳಿದರು, ಇಲ್ಲ ಅವ್ರು ಮಾಡ್ತಾ ಇರೋದು ಕರೆಕ್ಟ್, ಅದನ್ನು ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಅದನ್ನು ಸಪೋರ್ಟ್ ಮಾಡಿರಿ, ಅದು ಸಹಯೋಗ ಮಾಡಿರಿ, ಪ್ರೋತ್ಸಾಹ ಮಾಡಿರಿ ಅದಕ್ಕಂತ ಹೇಳಿ. ಸೊ ಅವರ ಉಪಸ್ಥಿತಿಯಲ್ಲಿ ಹರ್ ಘರ್ ಪರ್ ಲೆಹರಾಯಿ ತಿರಂಗ ಅಂಥೇಳಿ ಆವಾಗ ನಾನು ಘೋಷಣೆ ಮಾಡಿದೆ. ಇಯರ್ 2010 ಅಂದರೆ ಇವರು ನನಗೆ ಅದು ಮಾಡ್ಲಿಕ್ಕೆ, ಧ್ವಜಾರೋಹಣ ಮಾಡ್ಲಿಕ್ಕೆ ಕೊಡಲಿಲ್ಲ. ನೀವು ಒಂದು ಧ್ವಜಾರೋಹಣ ಮಾಡ್ಲಿಕ್ಕೆ ಕೊಡಲಿಲ್ಲ, ಪ್ರತಿ ಮನೆ ಮೇಲೂ ಆಗ್ತದೆ. ಆಮೇಲೆ ನಾನೇನು ತಿರಂಗ ಯಾತ್ರಾ ನಾನು ಸ್ಟಾರ್ಟ್ ಮಾಡ್ತೀನಿ, 500 ಧ್ವಜಗಳನ್ನು ತೊಗೊಂಡು ಹೋಗ್ತೀನಿ. ಅದಕ್ಕೆ ಹೆಂಗೆ ಸ್ಟಾಪ್ ಮಾಡ್ತೀರಿ ನೀವು ಅಂತ ಹೇಳಿದೆ ನಾನು. ಅದಕ್ಕೆ ಯಾಕೆ ನೀವು ಅವಕಾಶ ಕೊಡೋದಿಲ್ಲ, ನೀವು ಕೊಡಲೇಬೇಕಲ್ಲ. ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಾನು ಆವಾಗ ಅದನ್ನು ಘೋಷಣೆ ಮಾಡಿದೆ. ಸೊ ಆವಾಗ ಇಲ್ಲಿಂದ ಪ್ರಾರಂಭ ಆಯಿತು ಹರ್ ಘರ್ ಪರ್ ಲೆಹರಾಯಿ ತಿರಂಗ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇವರು ರೀಸನ್ ಕೊಟ್ಟರು, ಇಲ್ಲ ಅಷ್ಟು ದೊಡ್ಡ ಹೈಟ್ನಲ್ಲಿ ನೀವು 65 ಫೀಟ್ ಪೋಲ್ ಹಾಕ್ತಿರಂತ ಹೇಳಿದರೆ ಏನಾದರೂ ನಿಮ್ಗೆ ಸೈನ್ಸ್ ಇದಾವೆ, ಈ ಥರ ಎಲ್ಲ ಕ್ವಶನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನೇನು ಹೇಳಿದೆ, ಇಲ್ಲ ಸರ್, ನಮ್ಮ ಹತ್ರ ಟೆಕ್ನಿಕಲ್ ಇಂಜಿನಿಯರ್ಸ್ ಇದ್ದಾರೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇದ್ದಾರೆ, ಸೊ ನಾವು ಮಾಡ್ಬೋದು. ಕುರುಕ್ಷೇತ್ರದಲ್ಲಿ ಧ್ವಜಾರೋಹಣ ಆಗಿಬಿಡ್ತೀರಿ. ಇಲ್ಲಾಂದ್ರೆ ಹುಬ್ಳಿಯಲ್ಲೇ ಫಸ್ಟ್ ನಮ್ಮದೇ ಇಡೀ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ಹುಬ್ಳಿ ಫಸ್ಟ್ ಸಿಟಿ ಟು ಹೋಯೆಸ್ಟ್ ಸಚ್ ಎ ಹ್ಯೂಜ್ ಫ್ಲಾಗ್ ಅಟಾಪ್ ಆಫ್ ದಿ ಹಿಲ್. ಆ ಒಂದು ಪ್ರೋಗ್ರಾಮು ನಮ್ಮದು ಆಗಲಿಲ್ಲ. ಕುರುಕ್ಷೇತ್ರದಲ್ಲಿ ರವೀನ್ ಜಿಂದಾಲ್ ಅವರ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಏನದಲ್ಲ, ಅವ್ರು ಫಸ್ಟ್ ಧ್ವಜಾರೋಹಣ 68 ಫೀಟ್ನಲ್ಲಿ ಮಾಡಿದರು. 24 ಇಲ್ಲ, ಅವರು ಪ್ರಾಬಬ್ಲಿ 60 ಮೇಲೇನೇ ಇತ್ತು, ಭಾಳ ದೊಡ್ಡದಿತ್ತು ಅವ್ರದ್ದು. ವೆರಿ ಏನು 50 ಮೇಲೇನೇ ಇರ್ಬೋದು, ಬಹುಶಃ 51 ಮೇಲೇನೇ ಇರ್ಬೋದು. ಯಾಕಂದ್ರೆ ನಮಗೀಗ ಗೊತ್ತಿರೋ ಪ್ರಕಾರ there is a 3 place where they hoist the flag ಅಂತ. ಆ ಒಂದು ಸೈಜಿಂದು ಒಂದು ಗ್ವಾಲಿಯರ್ ಫೋರ್ಟ್, ಪುಣೆ ಶಿವಾಜಿ ಫೋರ್ಟ್ ಆ್ಯಂಡ್ ನರಗುಂದ್ ಫೋರ್ಟ್. ಆದರೆ ಅವ್ರ ಪೋಲ್ ಅಂದರೆ ಅವ್ರದ್ದು ಪೋಲ್ ಇದೆ, ಇದು ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಪೋಲ್ ಮೇಲೆ ಧ್ವಜಾರೋಹಣ ಆಗಬೇಕಲ್ಲ, ಆ ಥರ ಇದು ಇಡೀ ಇಂಡಿಯಾದಲ್ಲಿ ಒಂದು ಆಗ್ತದೆ. ಅಂದರೆ ಪೋಲ್ ಅಂದರೆ ಡೈರೆಕ್ಟ್ ಏನು ಪೋಲ್ ಮೇಲೆ ಹಾಕ್ತೀವಿ, ಅಲ್ಲಿ ಪೋಲ್ ಅದು ಒಂದು ಫೋರ್ಟ್ ಮೇಲೆ ಆಗ್ತಾ ಇರೋದು, ಒಂದು ಸಾರ್ವಜನಿಕವಾಗಿ ಇಡೀ ಸಿಟಿ ನೋಡುವಂಥ ಜಗದಲ್ಲಿ ಆಗ್ತಾ ಇರೋದು ಇದು ಒಂದೇ ಭಾರತ ದೇಶದಲ್ಲಿ ಆಗ್ತಿತ್ತು. ಆ ಥರ ಮಾಡಿದವರು ಅಲ್ಲಿ. ಅದಾದಮೇಲೆ ನಾನು ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾಗೆ ಭೇಟಿ ಆದೆ. ಅವರು
ಇಲ್ಲ ನಾವು ತೋರಣಗಳಲ್ಲಿ ಅದು ಧ್ವಜಾರೋಹಣ ಮಾಡ್ತಿದ್ವಿ, ನಮ್ಮ ಎಂಟೈರ್ ಟೀಮಲ್ಲಿ ಬರ್ತಾ ಇದೆ, ಆಮೇಲೆ ನವೀನ್ ಜಿಂದಾಲ್ ಅವರು ಬರ್ತಿದ್ದಾರೆ, ನೀವು ಅಲ್ಲಿ ಭೇಟಿ ಆಗ್ಬೋದು ಅಂತೇಳಿ ಅವರು ಕರ್ನಲ್ ವಿ ಕೆ ಸಿಂಗ್ ಅಂತಿದ್ರು, ಅವ್ರು ನನಗೆ ಮೆಸೇಜ್ ಕೊಟ್ಟರು. ನಾನು ಮತ್ತು ಶ್ರೀಕಾಂತ್ ಹಾನ್ಗಲ್ ಅಂತ ಹೇಳಿ, ಈಸ್ ನೋ ಮೋರ್, ಲೇಟ್ ಶ್ರೀಕಾಂತ್ ಹಾನ್ಗಲ್ ಅವರು ನಮ್ಮ ಕಸಿನ್, ಇವ್ರದ್ದು ಗಂಗೂಬಾಯಿ ಹಾನ್ಗಲ್ ಅವ್ರ ಕಸಿನ್. ಸೊ ಅವರು ಮತ್ತು ನಾನು ಇಬ್ಬರು ಸೇರಿಸಿ, ಅವ್ರು ಭಾಳ ಸಪೋರ್ಟ್ ಮಾಡಿದ್ರು ನನಗೆ. ಸೊ ಸೇರಿಸಿ ನಾವು ಇದಕ್ಕೆ ಹೋದ್ವಿ, ತೋರಣಗಳ್ಗೆ ಹೋದ್ವಿ. ಅಲ್ಲಿ ನವೀನ್ ಜಿಂದಾಲ್ ಅವರು ಭೇಟಿ ಆದ್ವಿ. ನವೀನ್ ಜಿಂದಾಲ್ ಅವ್ರದ್ದು ಪ್ಯಾಸೋಲೈಟ್ ಆ್ಯಂಡ್ ಬಜಾಜ್ ಟೀಮ್, 2 ಟೀಮ್ ಇತ್ತು. ಆ 2 ಟೀಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವರು. ಆ 2 ಟೀಮ್ ಮುಖಾಂತರ ನಾನೆಲ್ಲ ಇನ್ಫಾರ್ಮೇಷನ್ ತಂದು ಮತ್ತೆ ಇಲ್ಲಿ ನಾನು ಜಿಲ್ಲಾಡಳಿತ ಕೊಟ್ಟೆ. ಸೊ ಸುಮಾರು ಮಿನಿಸ್ಟರ್ಗೆ ಎಲ್ಲರಿಗೂ ಭೇಟಿ ಆದ. ನನಗೆ ಅನಿಸ್ತದೆ ಆಗೋದಿಲ್ಲ ಅಂಥೇಳಿ, ಯಾಕಂದರೆ ಆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇರಲಿಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ, ಇದು ಈ ಥರ ಸಾಧ್ಯ ಇಲ್ಲ, ಅದಕ್ಕಾಗಿ ಹರ್ ಘರ್ ಪರ್ ಲಹರಾಯೆ ತಿರಂಗ ದೇಶಪಾಂಡೆ ನಗರ್ ಏನದು ಒಂದು ಘಟನೆ ಆಗಿತ್ತು, ಆ ಜಾಗದಿಂದ ನಾನು ಪ್ರಾರಂಭ ಮಾಡಿದೆ. ಆವಾಗ ಮನೋಜ್ ಹಾನ್ಗಲ್ ಇದ್ದರು, ವೆಂಕಟೇಶ್ ಸೌದತ್ತಿ ಅಂತಿದ್ದಾರೆ, ಆಮೇಲೆ ನಮ್ಮ ಸಿವಿಲ್ ಹೆಗಡೆ ಅಂತಿದ್ದಾರೆ, ಮೋಹನ್ ಸೌದತ್ತಿ ಇದ್ದಾರೆ, ಶ್ರೀಕಾಂತ್ ಸೌದತ್ತಿ, ಆಮೇಲೆ ನಮ್ಮ ಇಮ್ತಿಯಾಜ್ ಮುಲ್ಲಾ ಅಂತಿದ್ದಾರೆ, ಆಮೇಲೆ ಸುಮಾರು ನನ್ನ ಫ್ರೆಂಡ್ಸ್ ಅದರಲ್ಲೆಲ್ಲರೂ ಭಾಗವಹಿಸಿ ಆವಾಗ ಅದನ್ನು ಇನಾಗ್ರೇಟ್ ಮಾಡಿದ್ವಿ. ಆವಾಗಲಿಂದ ನಾವು ತಿರಂಗ ಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ತಿರಂಗ ಯಾತ್ರೆ ಪ್ರತಿ ವರ್ಷ ತಿರಂಗ ಯಾತ್ರೆ ಹೋಗ್ತದೆ. ಆಗಸ್ಟ್ 15. ಹೌದು, ಆಗಸ್ಟ್ 15. ಆಗಸ್ಟ್ 15ಕ್ಕಿಂತ ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ ಡೇ. ಸೊ ಅದನ್ನು ನಾನು ಅಪ್ರೋಚ್ ಮಾಡಿದ್ದು ಚಿನ್ಮಯ ಕಾಲೇಜು. ಸೊ ಚಿನ್ಮಯ ಕಾಲೇಜ್ನಲ್ಲಿ ಅಲ್ಲಿ ಪ್ರಾಂಶುಪಾಲರಿದ್ರು, ಆಮೇಲೆ ಅಲ್ಲಿ ಅಧ್ಯಕ್ಷ ಗಿರೀಶ್ ಉಪಾಧ್ಯಾಯ, ಆಮೇಲೆ ರಜನಿಕಾಂತ್ ಮೇಡಮ್, ಆಮೇಲೆ ವಿಶ್ವನಾಥ್ ರಾನಡೆ, ಆಮೇಲೆ ನಮ್ಮ ನಾಯ್ಡು ಸರ್ ಅಂತಿದ್ದಾರೆ. ಇವರೆಲ್ಲರೂ ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು. ಅವ್ರು ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ, ಯಾಕಂದರೆ ಇಲ್ಲಿವರೆಗೂ ಅವ್ರು ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ಆಮೇಲೆ ಸತತವಾಗಿ 2011ರಿಂದ ಇಲ್ಲಿವರೆಗೆ, ಅಂದರೆ 2024ರವರೆಗೆ ಸತತವಾಗಿ ಈ ತಿರಂಗ ಯಾತ್ರೆ ಏರ್ಪಡಿಸ ಬಂದಿರುವಂಥ ಏಕೈಕ ಕಾಲೇಜ್ ಇಡೀ ದೇಶದಲ್ಲಿ. ತಿರಂಗ ಯಾತ್ರೆ ಚಿನ್ಮಯ ಕಾಲೇಜ್. ವಾವ್. ಸೊ ಈ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿದ್ರಿಂದ ಇನ್ನೂ ನನಗೊಂದು ಹೆಚ್ಚು ಬಲ ಸಿಕ್ಕಂಗೆ ಆಯಿತು. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ನಲ್ಲಿ ಯಾರಿಗೂ ಸಾರ್ವಜನಿಕವಾಗಿ ಇಂಥ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಮೋದಿಜಿಯವರು ತಾಲಿ ಬಜಾಕೆ, ಲೈಟ್ ಲಗಾಕೆ, ಕೊರೋನಾ ವಾರಿಯರ್ಸ್, ಆಮೇಲೆ ಈಗೇನು ಕೊರೋನಾ ಕತ್ತಲವನ್ನ ನಾವು ಬೆಳಕಿನಿಂದ ಹೊಡೆದು ಓಡಿಸೋಣ ಅಂತ ಹೇಳಿ ಅವ್ರು ಏನು ಒಂದು ಕರೆ ನೀಡಿದ್ರು. ಆವಾಗ ನನ್ಗೆ ಅನ್ಸಿದ್ದು, ಈ ಪ್ರಧಾನಿಯವರು ಏನು ಬಂದಾರ, ನಮ್ಮ ನೆಚ್ಚಿನ ಪ್ರಧಾನಿಯವರು, ನಮ್ಮ ಮೋದಿಜಿಯವರು ನಮ್ಮ ಸಲಾಗ ಬಂದಾರ ಅಂತೇಳಿ ನನಗೆ ಆವಾಗ ನನ್ನ ಸಲಾಗ ಬಂದಾರೆ, ನಾನು ಹೇಳ್ತೀನಿ ನನ್ನ ಸಲಾಗ ಬಂದಾಗ ಆ ಥರ ಅನ್ನಿಸ್ತಾರೆ ನನಗೆ ನಿಜವಾಗಿನೂ. ಯಾಕಂದರೆ ಈ ಥರ ಇವೆಂಟ್ ಮಾಡ್ಲಿಕ್ಕೆ ಯಾರು ಸಾಧ್ಯ ಇಲ್ಲ. ಆವಾಗ ನಾನೇನು ಹೇಳಿದೆ, ಎಲ್ಲ ಮಾಡಿದ್ರಿ ನೀವು, ಹರ್ ಘರ್ ಪರ್ ಲಹರಾಯೆ ತಿರಂಗ ಮಾಡಿಬಿಡ್ರಲ್ಲ ಅಂತ ಹೇಳಿದೆ ನಾನು. ಆವಾಗ ಇಮಿಡಿಯೇಟ್ ಹೋಗಿ ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಾದೆ. ಪ್ರಹ್ಲಾದ್ ಜೋಶಿ ಅವರು ಭಾಳ ಪಾಸಿಟಿವ್ ಆಗಿ ಅದನ್ನು ಎಕ್ಸೆಪ್ಟ್ ಮಾಡಿ, ರೆಸ್ಪಾನ್ಸ್ ಮಾಡಿ, ಅವರು PA ಅವ್ರು ಕೊಟ್ಟರು, ಇದನ್ನು ನೀವು ನನ್ನ ಫೈಲ್ನಲ್ಲಿ ಅಳವಡಿಸ್ತೀರಿ ಅಂತ ಹೇಳಿದ್ರು. ಓ, ವೆರಿ ನೈಸ್. ಆವಾಗ ನಾನು ಅದನ್ನು ಎಲ್ಲ ಪ್ರೆಸ್ ಮೀಡಿಯಾದಲ್ಲಿ ಹೇಳಿದೆ, ಈ ಥರ ನಾನು ಅವ್ರಿಗೆ ಎಲ್ಲ ಪ್ರೆಸ್ನಲ್ಲೇ ಹಾಕಿದೆ, ಈ ಥರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಸೊ ಈ ವರ್ಷ ಆಗ್ತದೆ ಅಂತೇಳಿ ಭಾಳ ವೆಯ್ಟ್ ಮಾಡ್ತಾ ಕೂತೆ ನಾನು, ಆಗ್ಬೋದು ಅಂತೇಳಿ. ಆಗಲಿಲ್ಲ. ಸೊ 2022ರಲ್ಲಿ ಅದರದ್ದು ಅನುಷ್ಠಾನ ಆಯಿತು. ಅದನ್ನು ಕರೆ ಕೊಟ್ಟರು ಅವರು, ಹರ್ ಘರ್ ತಿರಂಗ ಅಂತ ಹೇಳಿ ಅವ್ರು ಕೊಟ್ಟರು. ಆವಾಗ ಅದೊಂದು ನಮ್ಮ ಹುಬ್ಬಳ್ಳಿಯ ಅನ್ವರ್ ಮುಲ್ಲಾ ಅವ್ರು ಖುಷಿ ಆಗ್ಬಿಟ್ರು. ಯಾಕಂದ್ರೆ ನಿಮ್ದು ಅನ್ಬಿಲಿಯೇಬಲ್. ಎಷ್ಟು ವರ್ಷದ ನಿಮ್ಮ ತಪಸ್ಸು? 2009. ಅದನ್ನ ಆ್ಯಕ್ಚುಲಿ 2011 ನಾನು ಸ್ಟಾರ್ಟ್ ಮಾಡಿದ್ದು. 2009 96ಲಿಂದ 2000 ಅಷ್ಟೇನು ನನಗೆ ಇದಿರಲಿಲ್ಲ. ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ನಾಟ್ ಅ ರೆಗ್ಯುಲರ್ ಹಾಲಿಡೇ. ನಾನು ಯಾಕೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಂದ್ರೆ, ಇವರೆಲ್ಲ ಫಾಲೋವರ್ ಆ್ಯಂಡ್ ಲವರ್ ಆಫ್ ರಾಮಾಯಣ. 14 ವರ್ಷ ನೀವು ಏನು ವನವಾಸ ಮಾಡಿ, then it is inaugurated. Obviously. Sir, actually it depends sometimes, and even sometimes supports needed for such events. ಹೇಳಿದಂಗ ನಮ್ಮ ಪ್ರಧಾನಿಯವರು ಮಾಡಿರುವಂಥ ಆ ಒಂದು ಕೆಲಸ ಇವತ್ತು ಜನವರಿ 26 ಮತ್ತು ಆಗಸ್ಟ್ 15ಕ್ಕೆ ಲಿಟ್ರಲಿ ಅದೊಂದು ಸಂಭ್ರಮದ ಆಚರಣೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೌದು ಸರ್. ಬೈಕು, ಮನಿ, ಆಫೀಸು, ನನ್ನ ಆಫೀಸ್ ಒಳಗೂ ನಾವು ಹಾರಿಸ್ತೀವಿ. ಸೊ ಎಲ್ಲ ಕಡೆನೂ ನಮ್ಗೆ ಅದೊಂದು ಸಂಭ್ರಮ ನೋಡ್ಲಿಕ್ಕೆ ಸರ್ ಮಾಡಲೇಬೇಕು. ಆವಾಗ ಧ್ವಜ ಹಿಡಿದ್ರೆ ಗುಂಡು ಬೀಳ್ತಿತ್ತು ನಿಮ್ಗೆ. ಇವತ್ತು ನೀವು
ಸ್ವತಂತ್ರ ದೇಶದಲ್ಲಿದ್ರಿ ನೀವು. ಸ್ವತಂತ್ರ ಹೌದು, ಸಂಭ್ರಮದಿಂದ ಧ್ವಜ ಆ ಧ್ವಜದಲ್ಲಿ ಏನೇನದಂತ ಕೇಸರಿ. ಕೇಸರಿ ಇದಲ್ಲ, ಅದರಲ್ಲಿ ಕೇಸರಿ, ಬಿಳಿ, ಹಸಿರು ತ್ಯಾಗ, ಬಲಿದಾನ ಮತ್ತು ಶಾಂತಿಯ ಪ್ರತೀಕ ಅಂತ ಹೇಳ್ತೀನಿ. ಹೌದು. ಅಂದ್ರೆ ಆ ಒಂದು ಏನು ಕೇಸರಿ ಬಣದಲ್ಲಿ ತ್ಯಾಗ ಅಂದ್ರೆ ನಮ್ಮ ಸ್ವತಂತ್ರ ಯೋಧರದು ತ್ಯಾಗ ಮತ್ತು ಬಲಿದಾನದ ಅದರಲ್ಲಿ, ಹೌದು ಹೌದು ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಬಿಕಾಸ್ ಆಫ್ ದಟ್ ಯು ಹ್ಯಾವ್ ರೆಸ್ಪೆಕ್ಟ್. ಮೆಸೇಜ್ ಇದೊಂದು ಪ್ರಥಾ ಹೀಗೆ ಸಾಗ್ತಾ ಇರಲಿ ಅಂತೇಳಿ ಅಶೋಕ್ ಚಕ್ರದ ಚಕ್ರ 24. ಅರ್ಥ ಆಯ್ತಲ್ಲ ನಿಮಗೆ? ಹೌದು ಹೌದು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಒನ್. ಆ್ಯಂಡ್ ಅದನ್ನು ಇವಾಗ ನೀವು ಸೂರ್ಯಸೇನ್ ಅಂತ ಸ್ಟೋರಿ ಕೇಳಿರಿ. ಸೂರ್ಯಸೇನ್ ಹಾ ಮಾಸ್ಟರ್ ದಾ ಅಂತ ಹೇಳ್ತಾರೆ. ಹೌದು ಹೌದು ಆ ಮೂವೀಸ್ ನೋಡ್ರಿ. ನಾನು ನೋಡೋದಿಲ್ಲ ಆ್ಯಕ್ಚುಲಿ, ಐ ಡೋಂಟ್ ಸಿ. ಯಾಕಂದ್ರೆ ಅದು ನೋಡ್ತಾ ನೋಡ್ತಾ ಕೆಲವೊಂದ್ಸರಿ ನಾನು ಟಿವಿಗೆ ಹೊಡೆದಿದ್ದೀನಿ, ಹಾ ದುಃಖಿದ್ದೀನಿ ನಾನು. ಯಾಕಂದ್ರೆ ಅವರು ಲಾಠಿ ಚಾರ್ಜ್ ಮಾಡುವಾಗ ನಮ್ಮ ಲಾಲಾ ಲಜಪತ್ ರಾಯ್ ಅವರು, ಆಮೇಲೆ ಸುಮಾರು ಇನ್ಸಿಡೆಂಟ್ಸ್ ನೀವು ನೋಡಿದ್ದೀರಿ. ವಿ ಫೀಲ್ ಲೈಕ್ ಯು ಫೀಲ್ ಲೈಕ್ ಕ್ರೈಂಗ್. ಸೊ ಐ ಡೋಂಟ್ ಸಿ ಆ್ಯಂಡ್ ಐ ಡೋಂಟ್ ಮೇಕ್ ವಾಚ್ ಇವನ್ ಮೈ ಕಿಡ್ಸ್ ನೌ ಡೇಸ್. ಯಾಕೆಂದರೆ ಅವ್ರಿಗೆ ಆಲ್ರೆಡಿ ನಾನು ಪ್ರತಿದಿನ ಆಫೀಸ್ ಹೊಡೋಕ್ಕಿಂತ ಮುಂಚೆ ಅವರಾಗಲಿ ಯಾವುದೇ ಒಂದು ಒಳ್ಳೆ, ನಾನು ಕಾರ್ ತೊಗೊಂಡಾಗ ರಾಷ್ಟ್ರಗೀತೆಯನ್ನು ಹಾಡಿ ತೊಗೊಂಡೆ ನಾನು. ನೀವು ಆನ್ಲೈನ್ ನೋಡ್ಬೋದು. ಯಾಕಂದರೆ ನಾನು ಹೊಸ ಕಾರ್ ತೊಗೊಂಡು ನಾನು ರಾಷ್ಟ್ರಗೀತೆಯನ್ನು ಹಾಡಿ ಅದು ಖಾದಿ ಹಾರ ಅದರ ಮೇಲೆ ಹಾಕಿ ನಾನು ಡೆಲಿವರಿ ತೊಗೊಂಡಿದ್ದು. ಏನು ಹೂವಿನ ಮಾಲೆ ಅಥವಾ ಏನು ಇರಲಿಲ್ಲ, ರಾಷ್ಟ್ರಗೀತೆಯನ್ನು ಹಾಡಿ ನಾನು ತೊಗೊಂಡಿದ್ದು. ನಿಮ್ಮ ಮನೆ ಒಳಗೆ ಸದ್ಯಕ್ಕೆ ಹಾಲಿಗೆ ಬಂದ್ರೆ ಮನೆ ಒಳಗೆ ಒಂದು ವಾಲ್ ಒಳಗೆ ಧ್ವಜ, ಆಮೇಲೆ ಸುತ್ತಲೂ ನಮ್ಮ ಫ್ರೀಡಮ್ ಫೈಟರ್ಸ್, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಘಟಾನುಘಟಿ ವ್ಯಕ್ತಿತ್ವಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಏನು ಇಷ್ಟು ಪ್ರೀತಿ ನಿಮಗೆ? ಅವ್ರು ನಮ್ಮ ನಿಜವಾದ ಪೂರ್ವಜರು. ನನಗಾಗಿ ನನ್ನ ಒಳ್ಳೆಯ ದಿನಗಳಿಗಾಗಿ ಅವ್ರು ತನ್ನ ತ್ಯಾಗ ಮಾಡಿ ನನಗೆ ಸ್ವಾತಂತ್ರ್ಯ ಕೊಡಿಸಿದವರು. ಅವರು ನಮ್ಮ ನಿಜವಾದ ಪೂರ್ವಜರು. ನನಗೆ ಅನ್ವರ್ ಅವ್ರು ನಿಮ್ದು ಭಾಳ ಲೈಕ್ ಆಗೋದಂದ್ರೆ ನನ್ನಂತಿರಲ್ಲ ನೀವು, ಎಷ್ಟು ಅದ್ಭುತ ಅದು ಅಂತಿದ್ದು. ಯಾಕಂದ್ರೆ ನಾವಂತೀವಿ ಸ್ವತಂತ್ರ ನಮಗೋಸ್ಕರ ಹೋರಾಡಿದ್ರು ಅಂತ ನಾವು ತಗೋತೀವಿ, ಆದ್ರೆ ನೀವು ನನಗೋಸ್ಕರ ಹೋರಾಡಿದ್ರು ಅಂತಿರಲ್ಲ. ನನಗೋಸ್ಕರನೇ ಅವರು ಹೋರಾಡಿದಂತ. ಯಾಕಂದರೆ ಇವತ್ತು ನಾವು ಏನು ಒಂದು ಒಳ್ಳೆಯ ದಿನ ಅಥವಾ ನಾವು ಸಂಭ್ರಮ, ಇವತ್ತಿನ ನಾವು ಭಾಳ ಸಂತೋಷ ಗಳಿಗೆಯಲ್ಲಿ ನಾವು ನಮ್ಮ ಜೀವನ ನಡೆಸ್ತೀವಿ. ಆಮೇಲೆ ಈ ದೇಶದ ಒಡೆಯರಾಗಿ ನಾವು, ಇದೊಂದು ಜನರಿಗೆ ಹೆಚ್ಚು ಗೊತ್ತಿಲ್ಲ. ಅದು ಒಂದು ಆರ್ಟಿಕಲ್ಸು ಹಾಕಿದೆ ನಾವು. ಈ ದೇಶದ ಒಡೆಯ ಯಾರು ಅಂತ ಹೇಳಿದ್ರೆ ಈಗಲೂ ಕೇಳಿದ್ರೆ ಯಾರೂ ಗೊತ್ತಿಲ್ಲ. ಈ ದೇಶದ ಒಡೆಯ ನಾನು ಇದು ಯಾರು ಹೇಳೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸರ್, ಇವರು ಮಾತಾಡೋದಿಲ್ಲ. ನೀನಪ್ಪ ಈ ದೇಶದ ಒಡೆಯ ಅಂತ ಯಾರು ಹೇಳೋದಿಲ್ಲ. ನೀವು ಬೇಕಾದ್ರೆ ನೋಡ್ರಿ, ಸ್ವತಂತ್ರ ಆದಮೇಲೆ ಏನೊಂದು ಹೆಚ್ಚು ಮೆಸೇಜ್ ಹೋಗಬೇಕಿತ್ತಲ್ಲ. ಈಗ ನಾವು 26 ಜನವರಿ 26 ಜನವರಿ ಗಣತಂತ್ರ ದಿವಸ ಅಂತ ಹೇಳ್ತೀವಿ. ಏನು ಅದರದ್ದು ಮಹತ್ವ ಯಾರು ಮಾತಾಡೋದಿಲ್ಲ. ಪ್ರಜೆಗಳಿಗೋಸ್ಕರ ನಾವೆಲ್ಲರೂ ಈ ದೇಶದ ಮಾಲೀಕರು, ಈ ದೇಶದ ಒಡೆಯರು, ಪ್ರಭು, ಪ್ರಜಾಪ್ರಭು. ಪ್ರಭು ಅಂದ್ರೆ ಒಡೆಯರು. ಸೊ ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಅದನ್ನ ಆ ರೀತಿ ನೋಡ್ಬೇಕು ಅನ್ನೋ. ಪ್ರಜಾಪ್ರಭು ಹೆಂಗ್ ಅಂತ ಹೇಳಿ ಗೊತ್ತಾಗ್ಬೇಕಲ್ರಿ. ನಮ್ಮ ಹುಬ್ಳಿ ಧಾರವಾಡ ಹೌದು. ಪ್ರಜಾಪ್ರಭು ಹೆಂಗಪ್ಪ ಪ್ರಜಾಪ್ರಭು ಪ್ರೆಸಿಡೆಂಟ್ಲಿಂದ ಹಿಡಿದು ಗೌರ್ಮೆಂಟ್ ಕ್ಲರ್ಕ್ ಯಾರು ಸ್ಯಾಲ್ರಿ ಕೊಡ್ತಾರ್ರಿ? ಯಾರು ಕೊಡ್ತಾರೆ ಸ್ಯಾಲ್ರಿ? ನಾವ ಕೊಡ್ತೀವಿ. ಗೊತ್ತೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಯಾರು ರಾಜಕೀಯ ಫಸ್ಟ್ ಒಬ್ರು ಪ್ರಧಾನಿ ಯಾರಂತ ಹೇಳಿದ್ರೆ ನಾನು ಯಾರ್ರಿ ಪ್ರಧಾನ ಸೇವಕ ಅಂತ ಹೇಳಿದ್ರು ಅವ್ರು. ಹೌದು. ಯಾಕೆ ಹೇಳಿದ್ರು ಪ್ರಧಾನ ಸೇವಕ ಕೇಳಿದ್ರು ಗೊತ್ತಲ್ಲ? ಹೌದು. ನೋಡ ಪ್ರಧಾನಿ, ಪ್ರಧಾನ ಸೇವಕ ಯಾರು ಸೇವಕ? ಪ್ರಭು ಇರ್ಬೇಕಲ್ಲ. ಸೊ ವೈ ಆರ್ ಕಲೆಕ್ಟಿಂಗ್ ಬೆಗರ್ ಟ್ಯಾಕ್ಸ್ ಅಂತ ಹೇಳಿ ಕೇಳಿದೆ ನಾನು ಕಮಿಷನರ್ಗೆ ಹೋಗಿ. ಇಫ್ you don't call them in a Prabhu, he is also Prabhu. He is buying some materials and indirectly is paying tax. ಹೌದು. ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ ನಾವು, ಗೊತ್ತಿರೋದಿಲ್ಲ ನಿಮ್ಗೆ. ನೀವು ಒಂದು ಲಕ್ಷ ನೀವು ದುಡ್ದಿರ್ತೀರಿ, ಆ 1 ಲಕ್ಷ ನೀವು ಖರ್ಚು ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಹೋಗ್ತದೆ ಗೊತ್ತ? ನಿಮ್ಗೆ 30 to 40%, 45% ಹೋಗ್ತದೆ ನಿಮ್ಮ ಟ್ಯಾಕ್ಸ್. ಹೌದು. ಗೊತ್ತಿಲ್ಲ. ಅದಕ್ಕಾಗಿ ಅದ್ರ ಬಗ್ಗೆನೂ ಒಂದು ಇದನ್ನ ಕಾರ್ಯಕ್ರಮ ಮಾಡಿದೆ. ಏನು ಹೇಳ್ರಿ? ಟ್ಯಾಕ್ಸ್ ಅಂದ್ರೆ ಇದು 2013 ಇದಿತ್ತು ನೋಡ್ರಿ, ಏನದು ಲೋಕಸಭಾ ಚುನಾವಣೆ ಇತ್ತಲ್ಲ, ಅವಾಗ ಹ್ಯಾಂಡ್ ಬಿಲ್ಸ್ ಪ್ರಿಂಟ್ ಮಾಡಿದೆ. ಯಾಕೆ ನೀವು ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು
ಯಾಕೆ ಓಟ್ ಹಾಕ್ಬೇಕು ನೀವು? ನಿಮ್ಮ ಪ್ರತಿನಿಧಿಗಳು ಯಾರು, ಯಾವ ಥರ ನೀವು ಒಂದು ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಮಾಡ್ಲಿಕ್ಕೆ ಎಷ್ಟು ಇಂಟ್ರೆಸ್ಟ್ ತಗೋತೀರಿ ಅಷ್ಟು ಇಂಟ್ರೆಸ್ಟ್ ನೀವು ಇದ್ರಲ್ಲಿ ತಗೊಳ್ರಿ. ಯಾಕಂದ್ರೆ ನಿಮ್ದು ಖಜಾನೆ ಇದಲ್ಲ, ಅದನ್ನ ನೋಡ್ಕೊಳ್ಳೋರು ಕಳ್ಸಾಗ್ತೀರಿ ನೀವು. ಹೌದೌದು. ಈಗ ಅದಕ್ಕೆ ಅದನ್ನ ಪೂರ್ತಿ ಡೀಟೇಲ್ಸ್ ಹಾಕಿ ಕಳ್ಸಿದೆ. ಇದು ಮಗ್ಗ ಸೊಸಿ ಹುಡುಕ್ಬೇಕಾರೆ, ಮಗಳಿಗೆ ಹಳೆಯ ಹುಡುಕ್ಬೇಕಾರೆ ಹೆಂಗ್ ಹುಡುಕಿ ವಿಚಾರ ಮಾಡ್ತೀರಿ, ಹಂಗ ನಮ್ಮ ಕೆಲಸಗಾರ ಅಂದ್ರೆ ಸೇವಕರನ್ನ, ಮಂತ್ರಿಗಳನ್ನ, ಒಡೆಯ ಪ್ರಭುವಿಗೆ ಸೇವಕರು, ಅವ್ರು ಯಾರು? ಮಂತ್ರಿಗಳು. ಹಾ, ಅವ್ರವ್ರ ನಾಲೆಜ್, ಅವ್ರ ಅನುಭವ ತಕ್ಕ ನಾವೇನ್ ಮಾಡ್ತೀವಿ, ಅವ್ರಿಗೊಂದೊಂದು ಇದು ಹುದ್ದೆಗಳನ್ನ ಕೊಟ್ಟು ಕಳ್ಸಿರ್ತೀವಿ ನಾವು. ಹೌದಲ್ರಿ? ನಮ್ ನೋಡ್ಕೊಳ್ಳಿಕ್ಕೆ, ನಮ್ಮ ಸವಲತ್ತುಗಳನ್ನು ಕೊಳ್ಳಿಕ್ಕೆ ಅದನ್ನ ಕಳ್ಸಿದ್ವಿ. ಆಗ್ತದೇನ್ರಿ ಆ ಥರ ಆಗ್ತಾ ಇದೇನು? ಆ ನಾಲೆಜ್ ಅವ್ರು ಕೊಡ್ಲಿಲ್ಲ. ಅದನ್ನ ನಮ್ಗೆ ಒಂದು ಕತ್ಲದಲ್ಲಿ ಇಟ್ಟ ಹಂಗ್ ಮಾಡಿದ್ರು. ಇದು ಹೆಚ್ಚು ನಿಮ್ಗೆ ಟ್ಯಾಕ್ಸ್ ನಾಲೆಜ್ ಬಂದಿದೆ ಯಾವಾಗ ಹೇಳ್ರಿ? GST ಬಂದಾಗ. GST ಒಳಗೆ ಡಿಸ್ಕಷನ್ ಎಷ್ಟಾಯ್ತಲ್ಲ, ಇಷ್ಟು ವ್ಯಾಟ್ ಒಳಗೆ ಆಗ್ಲಿಲ್ಲ. ಹೌದು. ಯಾಕಂದ್ರೆ ಇಲ್ಲಿ ಅಪೋಸಿಷನ್ ಯಾವಾಗ್ಲೂ ಇರ್ಬೇಕು. ಅಪೋಸಿಷನ್ಸ್ ಯಾವಾಗ್ಲೂ ಇಷ್ಟ ಡಿಸ್ಕಷನ್ ಮಾಡಿರಲ್ಲ. ಸ್ಟ್ರಾಂಗ್ ಅಪೋಸಿಷನ್ ನಲ್ಲಿ ಏನ್ ಡಿಸ್ಕಷನ್ ಆಯ್ತಲ್ಲ, ಈ ಗೌರ್ಮೆಂಟ್ ಟ್ಯಾಕ್ಸ್ ಅವೇರ್ನೆಸ್, ಆಕ್ಚುಲಿ GST ನಲ್ಲಿ ನೀವು ಕಡಿಮೆ ಕೊಡ್ತಿದ್ರಿ, ಆಕ್ಚುಲಿ ವ್ಯಾಟ್ ನಲ್ಲಿ ಹೆಚ್ಚು ಬೀಳ್ತಿತ್ತು ನಿಮ್ಗೆ. GST ನಲ್ಲಿ ನಿಮ್ಗೆ ಸುಮಾರು ಅದ. ಯಾಕಂದ್ರೆ ನಾನು ಪ್ರೊಫೆಷನಲ್ ಬಂದ್ಬಿಟ್ರೆ ಮತ್ತೆ ಅದು ನಾನು ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕೊಡ್ತೀನಿ ನಾನು. ನೀವು ಈಗ ಪ್ರಜೆ ಮತ್ತು ಪ್ರಜಾಪ್ರಭುತ್ವದ ಪ್ರಭುವನ್ನ ಏನ್ ಹುಡುಕಿ ಕೊಟ್ರಲ್ಲ, ಇಟ್ ಇಸ್ ರಿಯಲಿ ವಿಶೇಷ ಅನಿಸ್ತದ. ಆ ಥರ ಅದ ಸರ್ ಅದರಲ್ಲಿ. ಅದಕ್ಕಾಗಿ ಏನದ, ಮಕ್ಕಳಿಗೆ ಈ ದೇಶದ ಒಡೆಯ ಥರ ನೀವು ಬೆಳೆಸ್ಬೇಕು. ಆವಾಗ ಮಾತ್ರ ಈ ದೇಶ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ರಾಷ್ಟ್ರ ಧರ್ಮ ನೋಡ್ರಿ, ಪರಮ ಧರ್ಮ, ರಾಷ್ಟ್ರ ಧರ್ಮ. ಯಾಕಂದ್ರೆ ರಾಷ್ಟ್ರ ಧರ್ಮ ಏನಂತ ಹೇಳಿದ್ರೆ, ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳನ್ನು ಸಂರಕ್ಷಿಸುವುದು ರಾಷ್ಟ್ರ ಧರ್ಮ ಎಲ್ಲ ನಡೀತದೆ ಇದ್ರಲ್ಲಿ. ಆ ಒಂದು ಟೀಚಿಂಗ್ ನಂಗೆ ಸಿಕ್ಕದ. ಅಂತ ದೋಸ್ತರು, ಅಂತ ಪಂಡಿತ್ ಪುರೋಹಿತರು, ಅಂತ ಮಾರ್ಗದರ್ಶಕರು, ಹಿರಿಯರು, ನಾನು ಈ ಲೆವೆಲ್ ಬೆಳೆದಂತ ಪರಿಸರ. ಓಕೆ, ಫ್ಯಾಂಟಾಸ್ಟಿಕ್. ಲಕಿಯೆಸ್ಟ್ ಪರ್ಸನ್ ಟು. ಅಲ್ಲ, ಲಾಸ್ಟಿಗೆ ನೀವು ಇಷ್ಟೆಲ್ಲ ನಮ್ಮ ಧ್ವಜದ ಬಗ್ಗೆ ಆಗಲಿ, ಹುಬ್ಬಳ್ಳಿ ಬಗ್ಗೆ ಹೇಳಿದ್ರಿ. ನೀವು ಕೊನೆಗೆ ಒಂದು ವಿಷಯ ಹೇಳ್ಬೇಕು. ನಿಮ್ಮ ದೇಶಭಕ್ತಿ ಒಳಗೆ 100ನೇ ವರ್ಷದ ಜಾಲಿಯನ್ ವಾಲಾಬಾಗ್ ಘಟನೆಗೆ, ಅದಕ್ಕೆ ನೀವು ಪಂಜಾಬಿಗೆ ಹೋಗಿ ಆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂಥ ಕ್ಷಣ ಮತ್ತೆ ನಿಮಗೆ ಸಲ್ಲಿಸ್ಬೇಕನ್ನಿಸ್ತು. ಅದೇನು, ಯಾಕೆ ಹೋದ್ರಿ? ಗಾಂಧಿ ಮೂವಿನಲ್ಲಿ ಬಹಳ ಹೆಚ್ಚು ಪ್ರಭಾವ, ಬಹಳ ನೋವನ್ನು ತಂದು ಕೊಟ್ಟದಂಥ ಘಟನೆ, ಸೀನ್ ಅಂತ ಹೇಳಿದ್ರೆ ನನಗೆ ಅದೊಂದು ಜಾಲಿಯನ್ ವಾಲಾಬಾಗ್. ಅದು ಯಾವಾಗ್ಲೂ ನನಗೆ ಅದು ನನ್ನ ಮನಸ್ಸು ಪರಿವರ್ತನೆ ಮಾಡ್ಲಿಕ್ಕೆ ಅದೊಂದು ಒಳಗೆ ಗುಂಡು ಹೊಡಿತಾರೆ, ಯಾಕಂದ್ರೆ ಅವರು ಕ್ರೂರರು. ಅಂತ ಒಂದು ಪಂಜಿನಿಂದ ನಮ್ಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರೆ. ಇವತ್ತು ನೀವು ನಿಮ್ಮ ಸ್ವತಂತ್ರ ಭಾರತದಲ್ಲಿ ಒಬ್ಬ ಸಣ್ಣ ಅಧಿಕಾರಿಗಳಿಂದ ನೀವು ಕೆಲಸ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ ಪರಕೀಯರವರು ಅಂತ ಪಂಜಿನಿಂದ ನಮ್ಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರಂತ ಹೇಳಿದ್ರೆ ಹೆಂಗಿರ್ಬೋದ್ರಿ ಅವರು? ಯಾವ ಥರ ಇರ್ಬೋದು? ಹೌದಲ್ಲ? ಅಂದ್ರೆ ಈ ಕಡಲೆ ಬೀಜ ಅಂತ ಹೇಳ್ತಾ ಇಲ್ಲ ನಾನು, ಕಬ್ಬಿಣದ ಬೀಜನ ಅರಗಿ ತಿನ್ನಿಸೋರು, ಆ ಶಕ್ತಿ ಇದ್ದವ್ರು ನಮ್ಮ ಸ್ವಾತಂತ್ರ್ಯ ಹೋದ್ರವ್ರು. ಅದು ಅಷ್ಟು ಸುಲಭ ಅಲ್ರಿ. ನಾವು ಇನ್ನೂ ಹಿರಿಯರ್ಗ ಪರಿಚಯ ಮಾಡಿಲ್ಲ. ನಮ್ ದೊಡ್ಡ ದುರಾದೃಷ್ಟ ಅಂತ ಏನಂತ ಹೇಳಿದ್ರೆ, ಈಗ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮ್ಗೆ ಸ್ವಾತಂತ್ರ್ಯ ಹೋದ್ರು. ಅಂದ್ರೆ ನಮ್ಗೆ ಸ್ವಾತಂತ್ರ್ಯ, ಯಾಕಂದ್ರೆ ಸುಮಾರು ಜನ ತಿರ್ಕೊಂಡು ಹೋಗಿದ್ದಾರೆ. ಈ ಸುಮಾರು ಶಾಲೆ ಕಾಲೇಜುಗಳು ಏನಿದಾವಲ್ಲ, ಅವರನ್ನ ಆಹ್ವಾನಿಸಿ ಅವರಿಂದ ಆ ಮಾತುಗಳನ್ನು ಹೇಳಿಸ್ಬೇಕಿತ್ತು ಇವರು ಆ ಸಂದರ್ಭದಲ್ಲಿ. ಇವತ್ತಿಲ್ಲ ಅವರು. ಆದ್ರೆ ಅವ್ರದ್ದು ರೆಕಾರ್ಡೆಡ್ ಸೆಷನ್ಸ್ ಇರ್ತದವಲ್ಲ, ಅಟ್ಲೀಸ್ಟ್ ಅವ್ರು ಪ್ಲೇ ಮಾಡಬೇಕು, ಸ್ಟೋರಿ ಎಲ್ಲ ಇದು ಮಾಡಬೇಕು ಅಂತ ಅವರಿಂದ ಬಂದಿತ್ತು ಸರ್ ಇದು. ಸೊ ಆ ಒಂದು ಪ್ರಭಾವ ನನಗೆ 2009ನಲ್ಲಿ ನಾನು ವೇಟ್ ಮಾಡ್ತಾ ಇದ್ದೆ, ಯಾವುದೊಂದು ಒಳ್ಳೆ ಆರ್ಟಿಕಲ್ ಬರ್ಬೋದು, ಅಥವಾ ಯಾರಾದರೂ ಸೆಲೆಬ್ರೇಟ್ ಮಾಡ್ಬೋದು, ಯಾರಾದರೂ ಶ್ರದ್ಧಾಂಜಲಿ ಸಭೆ ಏರ್ಪಡಿಸ್ಬೋದು 90ನೇ ವರ್ಷಕ್ಕೆ. ಯಾರು ಮಾಡಲಿಲ್ಲ. ಕೆಲವೊಂದು ಪ್ರತಿಷ್ಠೆ ಪತ್ರಿಕೆಯಲ್ಲೇ ಬಂತು, ಭಾಳ ಚೆನ್ನಾಗಿ ಅವ್ರು ಬರೆದಿದ್ರು. ಐ ವಾಸ್ ವೆರಿ ಹ್ಯಾಪಿ. ಬಟ್ ಈ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಬೇಕಲ್ಲ, ಮಾಡಲಿಲ್ಲ ಅವ್ರು. ಯಾಕೆ ಹೇಳ್ರಿ? ಯಾಕಂದ್ರೆ ಇದೊಂದು ದೊಡ್ಡ ಏನು ಹೇಳ್ತಾರೆ, ಒಂದು ಬ್ಯಾಡ್ ಲಕ್ ಅಂತ ಹೇಳಿದ್ರೆ, ಇವಾಗ ಈ ಒಡೆಯಗಳು ಏನು ಪ್ರಭು ಇದಾರಲ್ಲ, ಅವ್ರು ಕೆಲವೊಂದು ಪಕ್ಷದ ಸದಸ್ಯರಾಗ್ತಿರ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಯು ಕೆನಾಟ್ ಬಿ ಅ ಸದಸ್ಯ. ಯು ಆರ್ ಅ ಕಿಂಗ್. ಹೌ ಕ್ಯಾನ್ ಬಿ ಅ ಮೆಂಬರ್? ಯು ಕೆನಾಟ್ ಬಿ ಅ ಮೆಂಬರ್. ಸೊ ಅವಾಗ ಏನಾಗ್ಬಿಡ್ತದೆ, ಅವರು ತಮ್ಮ ಹಿಂಬಾಲಕರು ಅಥವಾ
ಯಾರಿಂದ ಸ್ವಲ್ಪ ಈಜು ಸಿಗ್ತದೆ ಅವ್ರಿಗಾಗಿ ಮಾತ್ರ ಮಾಡ್ತಾರೋದು. ನೀವು ಸ್ವತಂತ್ರವಾಗಿ ನೀವು ಒಬ್ಬ ಒಡೆಯನಾಗಿ ನೀವು ಯೋಚನೆ ಮಾಡಿದಾಗ ಮಾತ್ರ ಈ ಎಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ. ಅವರಿಂದ ಏನಾದರೂ ದೇರ್ ಆರ್ ಮೆನಿ ಥಿಂಗ್ಸ್, ಬಟ್ ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡಿದ್ದೆ. ಅದಕ್ಕಾಗಿ ನಾನು ಮಾಡಿದೆ 100 years ಏನದಲ್ಲ 1 year ಪ್ರೋಗ್ರಾಮ್ ಮಾಡಿದ್ವಿ ಸರ್. ಗೊತ್ತು ನಿಮ್ಗೆ ಯಾವುದು? ಜಾಲಿಯನ್ ವಾಲಾ ಬಾಗ್. ಜಲಿಯನ್ ವಾಲಾ ಬಾಗ್ 2019 ಫೆಬ್ರವರಿನಲ್ಲಿ ನಾವು ಅಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡಿದ್ವಿ. ಫೆಬ್ರವರಿ ಆ್ಯಕ್ಚುಲಿ ಏಪ್ರಿಲ್ 13 ಇತ್ತದು. ನಾವು 2018 ಪ್ರಾರಂಭ ಮಾಡಿದ್ವಿ ಕಾರ್ಯಕ್ರಮ, ಏಪ್ರಿಲ್ 13. 1 year ಬಿಫೋರ್. ಯಾವಾಗಲೊಂದು ಪ್ರೀ ಇಂಡಿಪೆಂಡೆನ್ಸ್ ಡೇ ಯಾವ ಥರ ನಾವು 1 week 15 days ಮುಂಚೆ ಮಾಡ್ತೀನಿಲ್ಲ, ಅದೇ ಪ್ರಕಾರ ಫುಲ್ 1 year ಕಾರ್ಯಕ್ರಮ. ಎಷ್ಟು 100 ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಜಾಲಿಯನ್ ವಾಲಾ ಬಾಗದ್ದು. ಎಲ್ಲ ಜಾಗದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆ, ಶಿರ್ಸಿ, ಆಮೇಲೆ ಕಾರವಾರ, ಅಲ್ಲಿ ಇಲ್ಲಿ ಸುಮಾರು ಊರಿನಲ್ಲಿ ಹೋಗಿದ್ವಿ. ಸುಮಾರು ಮಿನಿಸ್ಟರ್ ನಾವು ಅವೇರ್ನೆಸ್, ಆಮೇಲೆ ರಾಷ್ಟ್ರ ಭಕ್ತಿ ಗೀತೆಗಳನ್ನು ಸುಮಾರು ನಾವು ಕಾರ್ಯಕ್ರಮಗಳನ್ನು ಅಲ್ಲಿ ಏರ್ಪಡಿಸಿದ್ವಿ. ಆಮೇಲೆ ಅದು ಏಪ್ರಿಲ್ 13 ಕಾರ್ಯಕ್ರಮ ಇತ್ತಲ್ಲ 2019 ಸರ್. ಸೊ ಇಲ್ಲಿ ಆಗೋದಿಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ಅದಕ್ಕಿಂತ ಮುಂಚೆನೇ ಇಲ್ಲಿಂದ ನಾವು ಜಲಿಯನ್ ವಾಲಾ ಬಾಗ್ನಲ್ಲಿ ಹೋಗಿ ಅಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮನೋಜ್ ಹಾನ್ಗಲ್ ಮತ್ತು ನಾನು ಸುಮಾರು ಫ್ರೆಂಡ್ಸ್ ಅಲ್ಲಿ, ಆಮೇಲೆ ಕವಲ್ಜೀತ್ ಸಿಂಗ್, ಈ ಥರ ಸುಮಾರು ಫ್ರೆಂಡ್ಸ್ ಜೊತೆಗೂಡಿ ಅಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಓಕೆ ಅನ್ವರ್ ಸರ್, ನಿಮ್ಮ ದೇಶಭಕ್ತಿ ಕತೆ ಏನಿದೆಯಲ್ಲ, ಇದೊಂದು ಅವಿಸ್ಮರಣೀಯ. ನೀವು ಹುಬ್ಳಿಯಲ್ಲಿದ್ದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಲ್ಲ, ಎಷ್ಟೋ ಜನರಿಗೆ ನಿಮ್ಮ ಹೆಸರು ಗೊತ್ತಿಲ್ಲ, ನೀವು ಮಾಡ್ತಾ ಇರೋ ಕೆಲಸನೂ ಗೊತ್ತಿಲ್ಲ. ಅದನ್ನು ನನಗೆ ಇನ್ನೊಂದು ಕೊನೆ ಘಟನೆ ಹೇಳಬೇಕಿತ್ತು ನಾನು. ಚೆನ್ನಮ್ಮ ಮೈದಾನದಲ್ಲಿ ಬೃಹದಾಕಾರದ ಧ್ವಜವನ್ನು ಪ್ರದರ್ಶನ ಆಯಿತು, ಅದರೊಳಗೆ ನೀವು ಇದ್ರಿ. ಆ ಘಟನೆ ಅದು 2017 ಸರ್. ಹೌದಿಲ್ಲ? ಹಾಂ. ಏನು ಪ್ರತಿ ವರ್ಷ ಆಗ್ತದೆ ಸರ್ ಅದು, 17 ಅಲ್ಲ, ಪ್ರತಿ ವರ್ಷ. ಇವಾಗ 2024 ಆಯಿತು ಅದು. ಓಕೆ. ಅದೇನು 150 feet ಇದೆ, ಅದು ಇದೆ. ಆಮೇಲೆ ಅಂದರೆ ನೀವು ಅದೊಂದು ಪರೇಡ್ ಥರ ಮಾಡ್ತೀವಿ. ಅಂದರೆ ಇದು ತಿರಂಗ ಯಾತ್ರೆನೇ. ತಿರಂಗ ಯಾತ್ರೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ನಾಟ್ ಅ ರೆಗ್ಯುಲರ್ ಹಾಲಿಡೇ. ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಇದು ಇತರ ದಿನಗಳಂತೆ ರಜಾ ದಿನಗಳಾಗಿ ಆಚರಿಸಬೇಡಿ. ಸಹಪರಿವಾರ ಮಿತ್ರರೊಂದಿಗೆ ಹಬ್ಬವನ್ನಾಗಿ ಆಚರಿಸಿ. ಈ ಒಂದು ಸಂದೇಶ ಸಾರುವ ತಿರಂಗ ಯಾತ್ರೆ. ತಿರಂಗ ಯಾತ್ರೆ, ಢೋಲ್, ಝಾಂಜ್, ಹಲವಾರು ಕಲಾ, ಪ್ರತಿ ವರ್ಷ ಬೇರೆ ಬೇರೆ ಪಟಗ ಇವೆಲ್ಲ ಮಸ್ತ್ ವೆರೈಟಿ ಆಫ್ ಪೇಟ ನೋಡ್ಲಿಕ್ಕೆ ಸಿಗ್ತದೆ. ನನ್ನ ಫೇವರೇಟ್ ಸರ್ ಅದೆಲ್ಲ. ಎಲ್ಲರೂ ಅಂದ್ರೆ ಉತ್ಸವ ಅಂತ ಹೇಳ್ತೀವಲ್ಲ, ಗಣರಾಜ್ಯ ಉತ್ಸವ ಆಗ್ಬೇಕದು. ಉತ್ಸವ ಹೌದಲ್ರಿ? ಅಂದ್ರೆ ಇವೆಲ್ಲ ಗೌರ್ಮೆಂಟ್ ಏನು ಬಿಲ್ಡಿಂಗ್ಸ್ ಇದಾವಲ್ಲ, 1 ವಾರ 10 ದಿನ ಮುಂಚೆ ಆಗ್ಬೇಕು. ಅವ್ರು ಮಾಡೋದೆಲ್ಲ ಗೊತ್ತದೆ ನನಗೆ, ಮಾಡ್ಬೇಕದು. ಯಾಕೆ ಮಾಡಬಾರ್ದು? ಮಾಡಬೇಕು. ಹೌದಲ್ರಿ? ಅದಕ್ಕಾಗಿ ಇವರೆಲ್ಲ ಮಾಡ್ತಾರಲ್ಲೋ, ದ್ಯಾಟ್ ಈಸ್ ಸಪ್ರೇಟ್. ಬಟ್ ಐ ಹ್ಯಾವ್ ಮೈ ಓನ್ ಟೀಮ್. ಸೊ ಈ 2022 ನಾನೇನು ಮಾಡಿದೆ, ಹರ್ ಘರ್ ತಿರಂಗ ಆಯ್ತು. ಈಗ ಹರ್ ಘರ್ ತಿರಂಗ ಆಯಿತು, ಆದರೆ ಇದನ್ನು ಬೆಳೆಸ್ಬೇಕು. ಅಂದರೆ ಈಗ ಈ ಥರ ಬೆಳೀತಾ ಹೋಗ್ಬೇಕು. 1 ವರ್ಷದ ಇವೆಂಟ್ ಅಲ್ಲ ಅದು, ಪ್ರತಿ ವರ್ಷ ಆಗಬೇಕಲ್ಲ. ಅದಕ್ಕಾಗಿ ಏನು ಮಾಡಿದೆ ಹೇಳಿ ಸರ್, ಈಗ ನಾನು ತಿರಂಗ ಯಾತ್ರೆ ಅದು 2011 ನಡೀತದೆ, ಅದು ಮುಂದೂ ನಡೀತದೆ. ಮುಂದೆ ಏನಾಗಬೇಕು, ಈಗ ಮುಂದಿನ ಜನರೇಷನ್ ಅವರು ಮಾಡಬೇಕಲ್ಲ. ಅದಕ್ಕಾಗಿ ತಿರಂಗ ಸಪ್ತಾಹ ಮಾಡಿದ್ವಿ. 7 ದಿವಸ ನೀವು ತಿರಂಗ ಬ್ಯಾಚ್ ಫುಲ್ ವೀಕ್. ಅಂದರೆ ಈಗ ಸ್ವತಂತ್ರ ದಿನಾಚರಣೆ, ಸ್ವತಂತ್ರೋತ್ಸವ ಹಬ್ಬ ಬರ್ತಾ ಇದೆ, ಮೆರುಗು ಬರಬೇಕು. 7 ದಿವಸ ಮುಂಚೆ ಗೊತ್ತಾಗಿ ಎದಕ್ಕೆ ಹಾಕೊಂಡಿದೀನಿ ಅಂತ ಕೇಳ್ತಾರ ಅವರು. ಎಂದೂ ಹಾಕಿಲ್ಲ, ಎದಕ್ಕೆ ಹಾಕೊಂಡೆ? ಅದು 2022 ನನಗೆ ಗೊತ್ತಿತ್ತು ಇವ್ರು ಏನಾದರೂ ಮತ್ತೆ ಅದನ್ನು 1ನೇ ಇಯರ್ ಇವೆಂಟ್ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಪ್ರಧಾನಿಯವರು ಯಾವಾಗ ಕರೆ ಕೊಟ್ಟಿದ್ರೆ ನಿಮ್ಗೆ? 13, 14, 15. ನಾನು ಧ್ವಜಾರೋಹಣ ಮಾಡಿದ್ದು ಯಾವಾಗ ಹೇಳ್ರಿ? 13 ಆಗಸ್ಟ್ 15, ಆಗಸ್ಟ್ 1. 15 ದಿವಸ ಮೊದಲು ಭಾರತ ವರ್ಷ. ನನ್ನ ಮನೆ ಮೇಲೆ, ಮನೆ ಹೆಸರು ಭಾರತ ವರ್ಷ. ನಿಮ್ಮ ಮನೆ ಹೆಸರು ಭಾರತ ವರ್ಷ. ಭಾರತ ವರ್ಷದ ಮೇಲೆ ಬೆಳಿಗ್ಗೆ 6:00 ಧ್ವಜಾರೋಹಣ ಆಗ್ತಿತ್ತು. ರಾಷ್ಟ್ರಗೀತೆಯೊಂದಿಗೆ ಅದನ್ನು ನಾವು ರಾಷ್ಟ್ರದ ಧ್ವಜಾರೋಹಣ ಮಾಡ್ತಿದ್ವಿ. ಈವ್ನಿಂಗ್ ಆರೋಹಣ ಮಾಡ್ತಿದ್ವಿ. 13, 14, 15
ನಾನು ಅದು ಧ್ವಜ ಕೆಳಗೆ ಇಳಿಸ್ಲಿಲ್ಲ ಅವರೋಹಣ ಸರ್. ಯಾಕಂದ್ರೆ ಆವಾಗ ನಾನು ಲೈಟಿಂಗ್ ಕೊಟ್ಟಿದ್ದೆ ಅದಕ್ಕೆ. ಯಾವ ಥರ ನೀವು ಬೃಹತ್ ರಾಷ್ಟ್ರದಲ್ಲಿ ಲೈಟಿಂಗ್ ಕೊಡ್ತಿರಲ್ಲ ಆ ಥರ ಲೈಟಿಂಗ್ ಕೊಟ್ಟಿದ್ದೆ. ಅಂದರೆ ಎಲ್ಲರಿಗೂ ಗೊತ್ತಾಗಲ್ಲ ಅಂತೇಳಿ ಇವ್ರು ಹೇಳಿದ್ದು 13, 14, 15 ಆ ಸಕ್ಸಸ್ ಆಗಬೇಕಂತ ಹೇಳಿದ್ರೆ ನಾನೇನು ಮಾಡಿದೆ, ಫಸ್ಟ್ಗೆ ಹಾಕಿದೆ. ಸುಮಾರು ಜನ ಹೇಳಿದರು, ನೀವು ಹೆಂಗೆ ಆಗ್ಲಿಕ್ಕೆ ಸಾಧ್ಯ, ಯಾಕಪ್ಪ ಅವ್ರು ಹೇಳಿದ್ರೇ ನಡೀತದೇನು, ಅವ್ರು ಹೇಳ್ದಂಗೆ ಧ್ವಜಾರೋಹಣ ಮಾಡಬೇಕು. ನಾನು ಫಸ್ಟ್ ಧ್ವಜಾರೋಹಣ ಮಾಡಿದ್ದೀನಿ. ಆವಾಗ ನನಗೆ ಸಂಜೆ ದರ್ಪಣದಲ್ಲಿ ನಾನು ಹೇಳಿದೆ ಈ ಥರ ಎಲ್ಲದರಲ್ಲಿ ಹಾಕಿದೆ. ಅವರು ಭಾಳ ದೊಡ್ಡ ಆರ್ಟಿಕಲ್ ಬಂತು, ಇಂದು ಸಂಜೆಯಲ್ಲೇನೂ ಅವರು ಬಂತು. ಸುಮಾರು ಇದು ವಿಜಯವಾಣಿ ಈ ವರ್ಷ ಕಂಪಲ್ಸರಿ ಪೇಪರ್ ಬಂದಿದೆ. ವಿಜಯ ಕರ್ನಾಟಕ, ಭಾಳ ಡೆಕ್ಕನ್ ಹರ್ಡ್, ಇವೆಲ್ಲ ಏನು ಸ್ಟೋರಿ ನಮ್ಮ ಜೊತೆ ಹಂಚ್ಕೊಂಡಿರಿ ಹುಬ್ಬಳ್ಳಿ ಅರಟೆಯೊಳಗೆ, ಇವೆಲ್ಲವೂ ಆಲ್ಮೋಸ್ಟ್ ನಮ್ಗೆ ನ್ಯೂಸ್ ಪೇಪರ್ ಒಳಗೆ ನೋಡ್ಲಿಕ್ಕೆ ಸಿಕ್ಕಾವ. ಎಷ್ಟೋ ಸರಿ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ಸರ್. ಕನ್ನಡಪ್ರಭ, ಹೌದು, ವಿಶ್ವವಾಣಿ, ಎಲ್ಲ ಪೇಪರ್ನಲ್ಲಿ, ಸಂಯುಕ್ತ ಕರ್ನಾಟಕ, ಸುಮಾರು. ನನ್ನ ಬಾಡಿ ಬಿಲ್ಡಿಂಗ್ ಮಿಸ್ಟರ್ ಹುಬ್ಳಿ ಆದಮೇಲೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದೀವೆಲ್ಲ ದಿನಪತ್ರಿಕೆಗಳು. ಒಂದು ಏನು ಬೇಜಾರು ಅಂತ ಹೇಳಿದ್ರೆ, ಇವತ್ತಿನ ಜನ ದಿನಪತ್ರಿಕೆಗಳನ್ನು ಓದ್ತಾ ಇಲ್ಲ, ನ್ಯೂಸ್ ಪೇಪರ್ ಓದ್ತಾ ಇಲ್ಲ. ಇವೆಲ್ಲ ನಾನು ಮೊಬೈಲ್, ನಂದು ಭಾಳ ಸಿಂಪಲ್, ನಾನು ಮೊಬೈಲು ತಂದಿಲ್ಲ ನೋಡ್ರಿ, ಯಾಕಂದರೆ ನಾನು ಅಷ್ಟು ಅಡಿಕ್ಟೆಡ್ ಇಲ್ಲ. ನಾನು ಟೆಕ್ನಾಲಜಿ ಹೇಳ್ತಾನೆ, ನನ್ನ ಫ್ರೆಂಡ್ಸ್ ನನ್ನ ಕಾಡಿಸ್ತಾರೆ. ನಂದು ನಂಬರ್ಡ್ ಡೈಲಿಂಗ್ ಮೊಬೈಲ್ ಇದೆ. ಇನ್ನು ನಾನು ಸ್ಮಾರ್ಟ್ ಫೋನ್ ಎಲ್ಲೋ ಇಟ್ಟಿರ್ತೀನಿ, ಯಾರೋ ಫೋನ್ ಮಾಡಿ ಹೇಳ್ಬೇಕು ನಾನು ನಿಮ್ಗೆ ಕಳಿಸಿದ್ದೀನಿ, ಆವಾಗ ನಾನು ನೋಡ್ತೀನಿ. ನಾನು ಹೆಚ್ಚಾಗಿ ನ್ಯೂಸ್ ಪೇಪರ್ ಎಲ್ಲ ನೋಡ್ತೀನಿ. ಕೀಪ್ಯಾಡ್ದೇ ಇದೆ ಇನ್ನು. ಸೊ ಇವಾಗ ಕೀಪ್ಯಾಡ್ದ ಲಕ್ಕಿಲಿ ಒಂದು ಕಂಪ್ನಿ ಕ್ಯಾಟ್ ವಿತ್ ಇದು ಕೊಟ್ಟಿದ್ದಾರೆಲ್ಲ. ಸೊ ಸ್ಟಿಲ್ ಐ ಆಮ್ ಯೂಸಿಂಗ್ ಇಟ್. ಯಾಕಂದ್ರೆ ನೀವು ನ್ಯೂಸ್ ಪೇಪರ್ ನೋಡುವಾಗ ಎಲ್ಲ ಬರ್ತದೆ, ಎಲ್ಲ ನೋಡ್ಬೋದು, ನೀವು ಎಲ್ಲ ನೋಡ್ಬೋದು. ಇದರಲ್ಲಿ ಕೆಲವೊಂದು ಮಾತ್ರ ಅಂದರೆ ಹೈಲೈಟೆಡ್ ಅಥವಾ ಸ್ಪಾನ್ಸರ್ಡ್ ಮಾತ್ರ ಬರ್ತದೆ, ಏನು ನೋಡ್ಬೇಕು ಅದರಲ್ಲಿ ನೋಡ್ಲಿಕ್ಕೆ ಸಾಧಿಲ್ಲ. ನಾನು ಯುವಕರಿಗೆ ಏನು ಹೇಳ್ಬೇಕಂತ ಹೇಳಿದ್ರೆ, ಆಮೇಲೆ ಈ ನ್ಯೂಸ್ ಪೇಪರ್ ಏಜೆನ್ಸಿ ಅಥವಾ ಈ ನ್ಯೂಸ್ ಪೇಪರ್ ಸ್ವತಃ ಅವರು ಇದರದ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅವರು ಕ್ರಿಯೇಟ್ ಮಾಡ್ಬೇಕು ಪ್ರತಿಯೊಂದಕ್ಕೆ. ಅಂದರೆ ನೀವು ನ್ಯೂಸ್ ಪೇಪರ್ ಓದ್ರಿ ಅಂತ ಹೇಳಿ ಮುಂದೊಂದು ದಿನ ಯಾರು ಓದೋರು ಆಗೋದೇ ಇಲ್ಲ. ಸೊ ಅದರಲ್ಲಿ ಸುಮಾರು ನೋಡ್ರಿ, ಈಗ ಆಕ್ಸಿಡೆಂಟ್ಸ್ ಆಗ್ತಿರ್ತಾವೆ, ಅದು ಯಾರು ತೋರಿಸ್ತಾರೆ ಹೇಳ್ರಿ? ನಿಮಗೆ ಆಕ್ಸಿಡೆಂಟ್ ಅವೆಲ್ಲ ನೀವು ಅಲ್ಲಿ ತೋರಿಸಲ್ಲ, ನೀವು ಹಾಡು ಅಥವಾ ಕೆಲವೊಂದು ಕಾರ್ಯಕ್ರಮ ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೋಡ್ಬಿಡ್ತೀರಿ. ಆಕ್ಸಿಡೆಂಟ್ ಯಾಕಾಯಿತು, ಓಕೆ, ಒಂದು ಪ್ರವಾಹ ಆಯಿತು ಯಾಕೆ, ಒಂದೇನೋ ಪ್ರಾಬ್ಲಮ್ ಆಯಿತು ಯಾಕೆ, ಇವು ಕ್ವಶನ್ಸ್. ಇದು ನ್ಯೂಸ್ ಪೇಪರ್ಸ್ ಅಂದ್ರೆ ಏನು ತಿಳ್ಕೊಂಡಿರಿ ನೀವು? ದೇ ಆರ್ ಕ್ವಶನ್ಸ್. ಅಂದ್ರೆ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತ ಅವಘಡಗಳು, ಜಾಗೃತಿ, ಕ್ವಶನ್ಸ್, ಅದರದ್ದು ಆನ್ಸರ್ ಏನು, ಅದು ನ್ಯೂಸ್ ಪೇಪರಲ್ಲಿ ಇರ್ತದೆ. ಅದಕ್ಕಾಗಿ ನಾನೀಗ ಇನ್ನೊಂದು ಪ್ರಾಜೆಕ್ಟ್ ಅದೇ, ಟ್ರಾಫಿಕ್ IQ, ಟ್ರಾಫಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾನು ಲಾಂಚ್ ಮಾಡಿದ್ದೀನಿ. ನೀವು ನೋಡ್ಬೋದು ಆಲ್ರೆಡಿ. ಅಂದರೆ ಕಾಲೇಜ್ನಲ್ಲೇ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸೋ ಒಂದು ಕಾರ್ಯಕ್ರಮ ಇದೆ. ಅಂದರೆ ಇವಾಗ ನಿಮಗೆ ಲೈಸೆನ್ಸ್ ತೊಗೊಳ್ಬೇಕಂದ್ರೆ ಡೈರೆಕ್ಟಾಗಿ ನೀವು ತೊಗೋಬೋದು. ಇಲ್ಲಿ ಎಕ್ಸಾಮ್ ಬರೀಬೇಕು, ನೀವು ಆ ಎಕ್ಸಾಮ್ ತೊಗೊಳ್ಬೋದು. ನೀವೇನು ತಪ್ಪು ಮಾಡಿದ್ರಿ, ಅದು ಈ ತಪ್ಪು ಮಾಡಿರಿ ಅಂತೇಳಿ ನನ್ನ ಅಪ್ಲಿಕೇಶನ್ ನಿಮ್ಗೆ ಹೇಳ್ಕೊಡ್ತದೆ, ಈ ತಪ್ಪು ನೀವು ಮಾಡಿರಿ ಅಂತೇಳಿ. ಸೊ ಟ್ರಾಫಿಕ್ ಲ್ಯಾಂಗ್ವೇಜ್ ಇದು ಇದೆ, traffic.iq.in, traffic.iq.in. ಇದು ವೆಬ್ಸೈಟ್ ಆಲ್ರೆಡಿ ಆನ್ಲೈನ್ ಇದೆ, ಇನ್ನೂ ಲೋಕಾರ್ಪಣೆ ಮಾಡಿಲ್ಲ, ಬೆಟಾ ವರ್ಷನ್ ಇದೆ, ನೀವು ನೋಡ್ಬೋದು. ಆ ಎಕ್ಸಾಮ್ ಅಂದರೆ ಯಾರಾದರೂ ಲೈಸೆನ್ಸ್ ತೊಗೊಳ್ತಾ ಇದ್ರೆ ಆ ವೆಬ್ಸೈಟ್ನಲ್ಲಿ ನೀವು ವಿಸಿಟ್ ಮಾಡಿ. ಸೊ ಅದರಲ್ಲಿ ನೀವು ಟೆಸ್ಟ್ ತೊಗೊಂಡು, ಕನ್ನಡದಲ್ಲಿ ಇದೆ, ಆಮೇಲೆ ಇಂಗ್ಲೀಷ್ನಲ್ಲಿದೆ. ಕನ್ನಡದಲ್ಲಿ ಯಾಕಂತ ಹೇಳಿದ್ರೆ, ನಾನು ಹೆಚ್ಚಾಗಿ ಗ್ರಾಮಾಂತರ ಇಲಾಖೆಯಲ್ಲಿ ಅದನ್ನು ಅವೇರ್ನೆಸ್, ಅಂದರೆ ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಸಿಗಲಿ ಅಂಥೇಳಿ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿ ಈ ಕಾರ್ಯಕ್ರಮವನ್ನು ನಾನು ಮಾಡೋನಿದೆ. ಅಂದರೆ ರಿಟೈರ್ಮೆಂಟ್ ಮಾಡಿದಾಗ ಏನ್ರ ಬೇಕಲ್ಲ ಸರ್, ರಿಟೈರ್ಮೆಂಟ್ಗೆ ಇವೆಲ್ಲ ಕಾರ್ಯಕ್ರಮ, ರೋಡ್ ಸ್ಟ್ರೆಪ್ ಹಾಕೋದು, ಎಲ್ಲೆಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಸ್ಪಾಟ್ಸ್ ಅದನ್ನು ಹೈಲೈಟ್ ಮಾಡೋದು, ಇದೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಪ್ರಾಜೆಕ್ಟ್ಸ್, ಫ್ಯೂಚರ್ ಅಂದರೆ ನನ್ನ ಏನು ಹೇಳ್ತಾರೆ ಅದಕ್ಕೆ, ರಿಟೈರ್ಮೆಂಟ್ ಡೇಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಪ್ಲಾನಿಂಗ್. ಅನ್ವರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಐ ಶುಡ್ ಥ್ಯಾಂಕ್ ಯು ಫಾರ್ ದಟ್. ನಿಮ್ಮದು ವಿಷನ್ ಟುವರ್ಡ್ಸ್ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಟುವರ್ಡ್ಸ್ ಫ್ರೀಡಮ್ ಫೈಟರ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಅಪ್ರೋಚ್. ಒಂದು ಪ್ರಭು, ಎರಡನೇದು ನಮ್ಮ ಪೂರ್ವಜರು ಯಾರಪ್ಪ ಅಂದರೆ ಸ್ವತಂತ್ರ ಯೋಧರು. ಹೌದು, ಅವರು ನಮಗೆ ಕೊಟ್ಟ ದೇಣಿಗೆಯಿಂದ ಈ ಬದುಕಿವತ್ತು. ಹೌದು, ನೀವು ಹೇಳ್ದಂಗೆ ಈ ಬದುಕೇ ಸಿಗ್ತಿರ್ಲಿಲ್ಲ. ನಮ್ಮ ರಾಷ್ಟ್ರದ ಹೆಮ್ಮೆ ಧ್ವಜ. ಧ್ವಜ 3 ದಿವಸ ಹಾರಾಡ್ತದೋ, ಅದು ಪ್ರತಿ ಮನೆಯಲ್ಲಿ ಹಾರಾಡಬೇಕು ಅನ್ನುವಂಥ ಆ ಒಂದು ಅದ್ಭುತ ವಿಚಾರ. ನೀವು ಹೇಳ್ತೀರಿ ಯೂನಿವರ್ಸಲ್ಗೆ, ನಾನು ಹೇಳಿದೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾನು ಅಂದ್ಕೊಂಡೆ ಅದಾಯಿತು ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚ್ ಟುವರ್ಡ್ಸ್ ಫ್ಲ್ಯಾಗ್ ಏನಿದೆ, ಅವಿಸ್ಮರಣೀಯ ಅದ್ಭುತವಾದಂಥ ವಿಚಾರವನ್ನು ನಮ್ಮ ಸ್ಟುಡಿಯೋಕ್ಕೆ ಬಂದಿವತ್ತು ನಿಮ್ಮ ಕ್ವಾಲಿಟಿ ಟೈಮನ್ನು ನಮ್ಮ ಜೊತೆಗೆ ಹಂಚಿಕೊಂಡು ನಮ್ಮ ವೀಕ್ಷಕರಿಗೆ ಕೊಟ್ಟಿರುವಂಥ ಮಾಹಿತಿ
ಇದು ನಿಮ್ಮ ಫಿಟ್ನೆಸ್ ಇರಲಿ, ನಿಮ್ಮ ಪ್ಯಾಷನ್ ಇರಲಿ, ನಿಮ್ಮ ದೇಶಭಕ್ತಿ ಇರಲಿ, ನಿಮ್ಮ ಸಹಪಾಠಿಗಳ ಜೊತೆಗೆ ಬೆಳೆದಂಥ ವಿಚಾರಗಳಿರಲಿ, ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರಿ, ಬದುಕ್ತಾ ಇದ್ದೀರಿ ಅಂತ ಬದುಕು. ಆಮೇಲೆ ನನಗೆ ಭಾಳ ಲೈಕ್ ಆಗಿದ್ದು ಮನೆ ಹೆಸರು ಭಾರತ ವರ್ಷ. ಅದ್ಭುತವಾದಂಥ ನಿಮ್ಮ ಈ ಒಂದು ಸಮಯ, ನಿಮ್ಮ ವಿಚಾರ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಅಂತ ಅನ್ಕೋತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮ ಹೇಳ್ತೀನಿ. ಅದಕ್ಕೆ ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅನಂತ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನನಗೂ ಕರೆದಿದ್ದಕ್ಕೆ ಭಾಳ ಧನ್ಯವಾದ. ಹೀಗೆ ನಿಮ್ಗೆ ಬೆಳೀಲಿ, ಇನ್ನೂ ಸುಮಾರು ಏನು ಹೇಳ್ತಾರೆ ಎಪಿಸೋಡ್ಸ್ ನಿಮ್ದು ಆಗಲಿ. ಆಮೇಲೆ ಹರಟೆಯಲ್ಲಿ ಇನ್ನೂ ಹೆಚ್ಚು ಜನ ಹರಟೆ ಬರಲಿ. ಸೊ ಹುಬ್ಬಳ್ಳಿ ನೋಡ್ರಿ, ಗಿರ್ಮಿಟ್ಟಿ ಫೇಮಸ್, ಮಿರ್ಚಿ ಫೇಮಸ್, ಹರಟಿನೂ ಸರ್ ಅದ ಒಂದು ಕಾನ್ಸೆಪ್ಟ್. ಮಿರ್ಚಿನ ತೊಗೊಂಡ್ ಬರ್ಬೇಕಂತ ಮಾಡಿದೆ ನಾನು. ನೀವು ಮಿರ್ಚಿ ಜೊತೆಗೆ ಹಟ್ಟಿ ಹೊಡೆಯೋನು ಇವತ್ತಂತ ಹೇಳಿ. ಆದ್ರೆ ಹೆಂಗಾದ್ರು ಧಾರವಾಡ ಪೇಡ ನಿಮ್ಗೆ ಬೀದಿರ್ತಲ್ಲ, ಸೊ ಅದ್ರ ಮಿರ್ಚಿ ಜೊತೆಗೆ ಒಂದ್ಸರಿ ಹರಟಿ ಹೊಡೆಯೋಣ ಎಲ್ಲರೂ ಸೇರಿಸಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿಯ ಹರಟೆ. ಅಲ್ರಿ, ಗಂಡು ಮೆಟ್ಟಿದ ನಾಡು ಅಂತ ಹುಬ್ಬಳ್ಳಿ ಹೆಸರಿದೆ ಅಲ್ಲ, ಇದೇನು ಸುಮ್ಮನೆನ್ರಿ? ಯಾಕಂದರೆ ಇಲ್ಲಿರುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆ ದಿಶೆಯಲ್ಲಿ ಬೆಳೀತಾ ಇದ್ದಾರೆ. ಆ ಪ್ರೀತಿ, ಆ ವಿಶ್ವಾಸ, ನಮ್ಮ ಭೂಮಿ, ನಮ್ಮ ಜನರು, ನಮ್ಮದು ಅನ್ನೋದ್ರ ಬಗ್ಗೆ ಇರುವಂಥ ಪ್ರೀತಿನ ನಾವು ಅನ್ವರ್ ಮುಲ್ಲಾ ಅವ್ರ ಬಾಯಿಯಿಂದ ಕೇಳಿದಾಗ ನಮಗೇನೋ ಒಂಥರದ ಹೆಮ್ಮೆ ಹಾಗೂ ರೋಮಾಂಚನ. ನಕ್ಷತ್ರ ಟೆಕ್ನಾಲಜಿಯ ಮಾಲೀಕರಾದ ಅನ್ವರ್ ಮುಲ್ಲಾ ಸಮಾಜ ಚಿಂತನೆ ಮಾಡ್ತಾ ದೇಶದ ಬಗ್ಗೆ ಇರುವಂಥ ಪ್ರೀತಿನ ಬಹಳ ಪ್ರೀತಿಯಿಂದ ವ್ಯಕ್ತಪಡಿಸಿದರು. ಯುನಿಟಿ ಇನ್ ಡೈವರ್ಸಿಟಿ ಅನ್ನುವಂಥದ್ದನ್ನು ನಾವು ಎಲ್ಲ ಕಡೆ ಕೇಳ್ತಿದ್ವಿ, ನೋಡ್ತಿದ್ವಿ, ಎಲ್ಲ ಭಾಷಣದಲ್ಲಿ ಕೇಳ್ತಿದ್ವಿ. ಆದರೆ ಇವತ್ತು ಅವರಿಗಿರುವಂಥ ರಾಮಾಯಣದ ಮೇಲೆ, ಖುರಾನದ ಮೇಲೆ, ಭಗವದ್ಗೀತದ ಮೇಲೆ ಈ ಪ್ರೀತಿ ಏನು ತೋರಿಸ್ತದಂದರೆ ನಮ್ಮ ಭೂಮಿಯ ನಿಜವಾದ ಸುವಾಸನೆ ಅಥವಾ ಈ ಭೂಮಿಯಲ್ಲಿ ಹುಟ್ಟಿರುವಂಥ ನಿಜವಾದ ಮಕ್ಕಳ ವಿಚಾರಗಳು ಯಾವ ರೀತಿ ಇದೆ ಅನ್ನೋದನ್ನು ವ್ಯಕ್ತಪಡಿಸದೆ. ಸೊ ಅದಕ್ಕೆ ನಮ್ಮ ಭಾರತ ಭೂಮಿ ಅಷ್ಟು ಪವಿತ್ರ ಅಂತ ಹೇಳೋದು. ಅದಕ್ಕೆ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ವಿಶ್ವಗುರು ಭಾರತ ಆಗಬೇಕಂದ್ರೆ ಎಲ್ಲರೂ ಸೇರಿ ಒಂದೊಂದು ಚೂರು ಕೆಲಸ ಮಾಡಿದರೆ ಸಾಕು ಅಂಥೇಳಿ. ಸೊ ಆ ನಿಟ್ಟಿನಲ್ಲಿ ವೀಕ್ಷಕರೇ, ಭಾರತ ವಿಶ್ವಗುರು ಆಗಬೇಕು ಅಂದರೆ ನಾವು ನೀವು ಸೇರಿ ಒಂದಿಷ್ಟು ದೇಶಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.